ನಮಸ್ಕಾರ ಅಣ್ಣ. ಯಾರು ಬೇಕಿತ್ತು? SMS ಸತ್ಯಣ್ಣನ ಹತ್ರ ಒಂದ್ ಚಿಕ್ಕ ಕೆಲ್ಸ ಕೇಳೋಣಂತ ಬಂದೆ ಅಣ್ಣ. ಅಣ್ಣ ಬರ ಹೊತ್ತಾಯ್ತು. ಯಾರಾದ್ರೂ ಅಡ್ಡ ನಿಂತಿದ್ರೆ ಅಡ್ಡ ಸಿದ್ದಾಕ್ಬಿಡ್ತಾರೆ. ನಿನ್ ಬಗ್ಗೆ ಹೇಳ್ಕೊಳ್ಳುವಂತೆ ಸೈಡಲ್ಲಿ ನಿಂತಿರು ಹೋಗು. ಸರಿ ಅಣ್ಣ. Hello, SMS alias settlement Satya. Sell is my hand, India is my hand. Business ಏನಾದ್ರು ಡಾಲರ್ಸ್ ಅಲ್ಲಿ ಇರಬೇಕು. ಇಂಡಿಯನ್ ಕರೆನ್ಸಿ ನಂಗೆ ಅಲರ್ಜಿ, ಫಾರಿನ್ ಕರೆನ್ಸಿ ನನಗೆ ಎನರ್ಜಿ. ಎಕೋ ಫೋನ್ ಏಯ್ ಯಾರ ನೀನು? ದೇವಸ್ಥಾನದಲ್ಲಿ ಹೂಮರ್ ಅಂತರ ಕಾಣ್ತಿದ್ಯಾ? ಅಯೋಗ್ಯ ಅಂತಂದು ಬಂದು ನನ್ ಕಾಲ್ ಹಿಡ್ಕೊತಿದ್ಯಾ? ನನ್ಗೆ ಕಾಲ್ ಹಿಡ್ಕೊಳ್ಳೋಣ ಪಾಲ್ ಕೇಳೋಣ ಕಂಡ್ರಾಗಲ್ಲ. ಅದು ನೀನ್ ಕೇಳ್ತಾ ಇದೀನಿ. ಏನ್ ನಿನ್ನ ಹೆಸರು? ನನ್ನ ಹೆಸರು ಕೃಷ್ಣ ಅಂತ ಅಣ್ಣ. 3 ದಿನದಿಂದ ನಿಮ್ಮ ನೋಡ್ಕೊಂಡ್ ಬರ್ತಾ ಇದೀನಿ ಅಣ್ಣ. ಒಂದ್ ಚಿಕ್ಕ ಕೆಲ್ಸ ಬೇಕಾಯ್ತಣ್ಣ. ನಿಮ್ ಪಕ್ಕ ಅಭಿಮಾನಿ ಕಣಣ್ಣ ನಾನು. ಅಭಿಮಾನಿ ಅಂತ ನೀನ್ ಸಾಂಗ ಹಿಂಗ ಕಟ್ತಾನೆ ಏನಪ್ಪ? ಓಕೆ ನೋಡೋಣ. ನೋಡೋದಕ್ಕೊಳ್ಳೆ ಪಾಪ ತರ ಇದೆಯಾ? ಇದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಮ್ಮ. ಇಲ್ಲಿ ಸಾಫ್ಟ್ ಆಗಿದ್ರೆ ಆಗಲ್ಲ, ರಫ್ ಆಗಿರ್ಬೇಕು. ನಂತರ ನಾಮ ಹಿಂಗ ಹಾಕೊಂಡ್ರಾಗಲ್ಲ, ಹಿಂಗ್ ಹಾಕ್ಬೇಕು. ಆಯ್ತಣ್ಣ, ನೀವ್ ಹೆಂಗ್ ಹೇಳ್ತೀರಾ ಹಂಗೆ ಅಣ್ಣ. ನೀವು ಅಂದ್ರೆ ನನ್ ಜೀವ ಬೇಕಾದ್ರೂ ಕೊಟ್ಬಿಡ್ತೀನಿ ಅಣ್ಣ. ಲುಕ್ ನೋಡಿದ್ರೆ ಭಯ ಆಗತ್ತೆ ಅಣ್ಣ ನನಗೆ. ನಿಜವಲ್ಲೂ ಭಯ ಬಿದ್ಬಿಟ್ಟಲ್ಲ ಅಲ್ವಾ? ಹೌದಣ್ಣ. ಬಾ 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 ಫಾಲೋ ಫಾಲೋ. ಏಯ್ ಸಾರಿ ಅಣ್ಣ. ಅಣ್ಣ, ಇದು ರಿಂಗ್ ರೋಡ್ ಲ್ಯಾಂಡ್ ಪೇಪರ್ಸ್ ಸೆಟ್ಲ್ಮೆಂಟ್ ಬಂದಿದೆ. ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಅಣ್ಣ. ಅಣ್ಣ, ಡಾಕ್ಯುಮೆಂಟ್ಸ್ ಪರ್ಫೆಕ್ಟ್ ಆಗಿ ಬರ್ತೀಯಾ? ಇದನ್ನ ರಿಜೆಕ್ಟ್ ಮಾಡು. ಏಯ್ ಶೆಟ್ ಆಡ್ಬೇಕಂದ್ರೆ ಕೊಟ್ಟಿರ್ಬೇಕು, ಕ್ರಿಕೆಟ್ ಆಡ್ಬೇಕಂದ್ರೆ ಬ್ಯಾಟ್ ಬಾಲ್ ಇರ್ಬೇಕು. ಈ SMS ಡೀಲ್ ಮಾಡ್ಬೇಕಂದ್ರೆ ಲ್ಯಾಂಡ್ ಅಲ್ಲಿ ಲಿಟಿಗೇಷನ್ ಇರ್ಬೇಕಮ್ಮ. ಲಿಟಿಗೇಷನ್ ಕ್ಲಿಯರ್ ಆಗಿರೋ ಪ್ರಾಪರ್ಟಿ ಡೀಲ್ ಮಾಡಿದ್ರೆ ನಿಮ್ಗೂ 4 ಕಾಸು ಸಿಗುತ್ತೆ. ಈ ಲಿಟಿಗೇಷನ್ ರಿಸ್ಕ್ ಎಲ್ಲ ಯಾಕಣ್ಣ? ಅದೇ ಕಣ ಲಿಟಿಗೇಷನ್ ಸೀಕ್ರೆಟ್. ಕೊಡೋನ್ಗೂ ಉಂಡೆ ನಾಮ, ತಗೊಳನ್ಗೂ ಉಂಡೆ ನಾಮ. ಈ ಉಂಡೆ ಪೂರ್ತಿ ನಮ್ಗೆ. ಐ ಹೆಡ್ ಪರ್ಫೆಕ್ಟ್ ಡಾಕ್ಯುಮೆಂಟ್ಸ್. ಗೆಟ್ ಔಟ್. ಓಕೆ ಅಣ್ಣ. ಅಣ್ಣ ಮೆಲ್ಲಿಗೆ ಮಾತಾಡು. ಗಿರಿನಗರದಲ್ಲಿರೋ ನಮ್ ಲ್ಯಾಂಡ್ ನ ಆ ಕರಿಯ ಬಂದ್ ಕಸ್ಟಡಿಗೆ ತಗೊಂಡಿದ್ದಾನಂತೆ. ಇಲ್ಲ ಇವನು ಅಭ್ಯಾಸ ನ್ಯೂಸ್ ಕೇಳೇ ಅಭ್ಯಾಸ ಆಗ್ಬಿಟ್ನಲ್ಲೋ. ಇಂಥವ್ರಿಗೆ ಜನ ನೋಡಿಲ್ವ ನಾನು? ಮಕ ನೋಡ್ಬಿಟ್ಟು ಹಣೆ ಬರ ಹೇಳ್ತೀನಮ್ಮ. ಆದ್ರೂ ಹೊಸಬರ್ ನಂಬರ್ ಕೊಡು. ನಂಬರ್ ಕರಿಯ. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. SMSಗೆ ಓಕೆ. ನಮ್ ಸತ್ಯನ ಡೀಲ್ ಮಾಡ್ತಾರೋ ಜಾಗದಲ್ಲಿ ಏನಾದ್ರು ತಲೆಗಿಲ್ಲ ಹಾಕಿದ್ರೆ ಇಲ್ಲ ಹೂತಾಕ್ಬಿಡ್ತೀನಿ ನನ್ನ ಮಗನೇ. ಅಣ್ಣ, ಈ ರಫ್ ಸಾಕ ಇನ್ನೂ ಸ್ವಲ್ಪ ಬೇಕಣ್ಣ? ನಾನು ಹೇಳಿದ್ದು ರಫ್ ಕಾಣ್ಬೇಕು ಅಂತ. ರಫ್ ಆಗಿ ಹ್ಯಾಂಡಲ್ ಮಾಡೋದಂತ ಅಲ್ಲ ಕಣಯ್ಯ. ಏನೇ ನೀವು ಹುಡುಗರು ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ. ನಮ್ಗೆಲ್ಲ ಟೆನ್ಷನ್ ತಂದಾಕ್ಬಿಡ್ತೀರಾ. ಅಲ್ಲ SMS ಈ ಕಡೆ ಬಾಂಬ್ ಬಾಬು ಸ್ಪೀಕಿಂಗ್. ಸರ್ ಹೇಳಿ ಸರ್, ಹೇಳಿ ಸರ್. ಬಳ್ಳಾರಿ ಜೈಲಲ್ಲಿ ಮಲ್ಲಾರೆಡ್ಡಿ ಸಿದ್ದಾರೆಡ್ಡಿನ ಸಾಯಿಸಿದ್ ನಾನೇ, ಗೊತ್ತು ತಾನೆ? ಗೊತ್ತು ಸರ್. ಸರ್ ಟಿವಿ ನಲ್ಲಿ ಉದಯನೇಶ್ವರ ನೋಡಿದೀನಿ ಸರ್. ಸರ್ ನಿಮ್ಗೂ ನಮ್ಗೂ ಏನ್ ಸರ್ ಸಂಬಂಧ? ಗೊತ್ತಿದ್ದು ನನ್ನ ತಮ್ಮನ ಮೇಲೆ ಕೈ ಹಾಕಿದ್ಯಾ? ಸರ್ ನಮ್ ತಾಯಿ ಸತ್ತು ನನ್ನ ಕೋಟ್ ಮೇಲೆ ಕೈ ಹಾಕಲ್ಲ ಸರ್. ನಾನಲ್ಲ ಸರ್ ಹೊಡೆದಿದ್ದು. ಇವನು ಹೊಸಬ ಸರ್ ಕೃಷ್ಣ ಅಂತ ಗೊತ್ತಿಲ್ಲ ಹೊಡ್ಬಿಟ್ಟ ಸರ್. ತಪ್ಪಾಯ್ ಸರ್. ನಿನ್ ಕೃಷ್ಣನ ಇನ್ನೊಂದು ಗಂಟಲ್ ಮುಗಿಸ್ಬಿಡ್ತೀನಿ, ನೋಡ್ತಾ ಇರೋ. ಸರ್ ಸರ್ ಹಲೋ ಸರ್. ಸರ್ ನಮ್ ಸ್ವಲ್ಪ ಟೈಮ್ ಕೊಡಿ ಸರ್. ಸರ್ ಯಾವನ ಇವನು? ನೋಡ ಇವನು ಯಾರು ಗೊತ್ತೇನೆ? ಇವನು ಹೊಡೆದು ಏಟು ಬಳ್ಳಾರಿ ಜೈಲಲ್ಲಿ ಗಂಟೆ ಹೊಡೆದಿದೆ. ಇವ್ನು ಬಾಂಬ್ ಬಾಬು ತಮ್ಮ ಕಣೋ. ಬೇಕಂದ್ರೆ ಜೈಲ್ಗೆ ಹೋಗ್ಬಿಟ್ಟು ಅವನು ಎತ್ಬಿಡ್ತೀನಿ. ಎತ್ಬಿಡ್ತಾನೆ ತೊಪ್ಪೆನ ಸಗಣಿ ತೊಪ್ಪೆನ. ಬಿಟ್ರೆ ನಮ್ಮಿಬ್ರು ಎತ್ಬಿಡ್ತಾನೆ ಕಣೋ. ಬರ ಎಸ್ಕೇಪ್ ಪ್ರಾಬ್ಲಮ್ ಬಂದಾಗ ಅದನ್ನ ಇಲ್ಲೇ ಸಾಲ್ವ್ ಮಾಡ್ಕೊಂಡ್ಬಿಡ್ಬೇಕು. ಅದಕ್ಕೇನಪ್ಪ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳಕ್ಕೆ ಹೋಗ್ತಿರೋದು ಈಗ. ಎಲ್ಲಿಗೆ? ಶಂಕರಗೌಡ ಹತ್ರ. ಬಾಬಾ ನೀನು ಬಾ. ಹತ್ರ
ಅಣ್ಣ ಯಾರಣ್ಣ ರಾಕ್ಷಸ ಇದ್ದಂಗಿದಾನೆ? ಅವನು ಬದ್ರಿ ಅಂತ ಶಂಕರೇಗೌಡ್ರು ರೈಟ್ ಹ್ಯಾಂಡ್. ಅವ್ನ್ ತೆಂಗಿನಕಾಯಿ ಸುಳಿತಾವನಲ್ಲ ಹಂಗೆ ಎಲ್ರನ್ನೂ ಸುಲ್ದಾಕ್ಬಿಡ್ತಾನೆ. ಅವನು ಮುಟ್ಟದ್ ಬೇಡ ಕಣ, ನೋಡ್ರಿ ಸಾಕು ಕೆಳಗಡೆ ಒಂದ್ ಎರಡು ಸರಿ ಮಾಡ್ಕೊಂಡ್ಬಿಡ್ತಾನೆ. ಅಣ್ಣ. ಅಣ್ಣ ಬ್ರೈನು ಏನ್ ಸೆಟಲ್ಮೆಂಟ್ ಸತ್ಯಣ್ಣ? ತುಂಬಾ ದಿವಸ ಆದ್ಮೇಲೆ ಈ ಕಡೆ. ಅಯ್ಯೋ ಯಾವ್ದೋ ಸೆಟ್ಲ್ಮೆಂಟ್ ಹೋಗಿದ್ವಪ್ಪ, ತಗಲಾಕೊಂಡ್ಬಿಟ್ವಿ. ನೀವೇನ್ ಎದ್ಕೋಬೇಡಿ, ಅಣ್ಣ ಒಳಗಿದ್ದಾರೆ, ಧೈರ್ಯವಾಗಿ ಹೋಗಿ. ಆಯ್ತಪ್ಪ, ನಿಧಾನ ನಿಧಾನ, ತುಂಬಾ ಉದ್ದ ಇದೆ, ಚುಚ್ಕೊಂಡ್ಬಿಡುತ್ತೆ, ಹುಷಾರು. ಬರೋ. ಬ್ಯಾಂಗ್ಳೂರ್ ಸಿಟಿಯಲ್ಲಿ ಇರೋ ನಿಮ್ಗೆ ಇಂತ ನಾಟ್ ರೀಚಬಲ್ ವಿಲೇಜ್ ಅಲ್ಲೂ ಲಿಂಕ್ಸ್ ಇದೆ ಅಂದ್ರೆ ನೀವು ಸಾಮಾನ್ಯದವ್ರಲ್ಲ ಅಣ್ಣ. ನೋಡು, ಎಣ್ಣೆ ಹೊಡಿಬೇಕಂದ್ರೆ ಐಟಮ್ಗಳು ಜೋರಾಗಿರ್ಬೇಕು, ಸೆಟ್ಲ್ಮೆಂಟ್ ಆಗ್ಬೇಕಾದ್ರೆ ಸರ್ಕಲ್ ಇರ್ಬೇಕು. ಶಂಕರೇಗೌಡ್ರ ಮನೇಲಿ ಸೈಲೆಂಟ್ ಆಗಿರ್ಬೇಕು. ಸರಿ ಅಣ್ಣ. ಬಾ. ಅಣ್ಣ ಯಾರಣ್ಣ ಅವಳು? ಶಂಕರೇಗೌಡ್ರ ಮಗಳು. ಸಖತ್ತಾಗಿದ್ದಾಳಣ್ಣ. ನಾವಿಲ್ಲಿ ಬಂದಿರೋದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳಕ್ಕೆ, ಕ್ರಿಯೇಟ್ ಮಾಡ್ಕೊಳಕಲ್ಲ. ಕಣ್ಣಾಗ್ದೆ ಅನ್ಕೋ, ಕಣ್ಗುಡ್ಡೆ ಕಿತ್ತು ಗೋಲಿ ಆಡ್ಬಿಡ್ತಾರೆ. ಓಹೋ, ಹಂಗ ಮಿಸ್ ಕಾಡ್ತಾ ಇದ್ರೆ ಕತ್ನ ಕತ್ತರಿಸಿ ಫುಟ್ಬಾಲ್ ಆಡ್ಬಿಡ್ತಾರೆ. ಸೈಲೆಂಟ್ ಆಗಿರ್ಬೇಕು. ಸರಿ ಅಣ್ಣ. ಅಣ್ಣ ಈ ಹುಡುಗಿ ನಾನು ಏನಾದ್ರೂ ವರ್ಕೌಟ್ ಮಾಡ್ಬಿಟ್ರೆ ನಮ್ಗೇನೇ ಪ್ರಾಬ್ಲಮ್ ಬಂದ್ರು ಅವ್ರಪ್ಪ ನಮ್ಮನ್ನೇ ಹುಡ್ಕೊಂಡ್ ಬಂದ್ಬಿಡ್ತಾರ ಅಣ್ಣ. ಹೆಂಗೆ ಐಡಿಯಾ? ಓಸಿ ಕರೆಂಟ್ ಸಿಗುತ್ತೆ ಅಂತ ಎಸಿ ಹಾಕೊಂಡ್ರೆ ಓಕೆ ಕಣೋ, ಡಿಸಿ ಮುಟ್ಟದೆ ಹಾರ್ಟ್ ಅಟ್ಯಾಕ್ ಬರೆಸ್ಬಿಟ್ಟಿದ್ದಲ್ಲ. ಹೋಗಿದ್ದಕ್ಕೆ ಅಮ್ಮ ಹೊಟ್ಟಿಗೆ BP ಶುಗರ್ ಪೈಲ್ಸ್ ಎಲ್ಲ ಬರ್ಸ್ಬಿಟ್ಟಿದ್ದ. ಅಮ್ಮ ನಮಸ್ಕಾರ ಅಣ್ಣ. ಕೂತ್ಕೋ ಕೂತ್ಕೋ. ಇರ್ಲಿ ಬಿಡೋಣ. ಏನ್ ಸತ್ಯ, ಏನ್ ಸಮಾಚಾರ? ಅವನ ಯಾರೋ ಬಳ್ಳಾರಿ ಬಾಂಬ್ ಬಾಬು ಅಂತ ಕಣ. ಅವನು ಬಾಂಬ್ ಹಾಕ್ತೀನಿ, ಬ್ಲಾಸ್ಟ್ ಮಾಡ್ತೀನಿ ಅಂತಾನೆ. ಅಣ್ಣ ನಾವ್ ಹೇಳಿದ್ರೆ ನಾವು ಶಂಕರಗೌಡ್ರ ಕಡೆ ಅಂತ ಫೋನ್ ಕಟ್ ಮಾಡ್ತಾನ ಅವನು. ಎಲ್ಲೋ ಏನೋ ಅಂತ ಜೀವನ ಮಾಡೋದು ಬಿಟ್ಟು ಊರಾಗಿನ ಪ್ರಾಬ್ಲಮ್ ಎಲ್ಲ ತಲೆ ಮೇಲೆ ಹಾಕೋತಿಯಲ್ಲೋ. ಬೇಕಾ ನಿನಗೆ ಸೆಟಪ್ ಗೆಟಪ್ ಎಲ್ಲ? ರಿಯಲ್ ಎಸ್ಟೇಟ್ ಅಲ್ಲ ಅಣ್ಣ, ಸ್ವಲ್ಪ ರಫ್ ಆಗಿರ್ಬೇಕಣ್ಣ. ಅಣ್ಣ ರಿಯಲ್ ಎಸ್ಟೇಟ್ಗೆ ಗೆಟಪ್ ಬೇಕೇ ಬೇಕಣ್ಣ. ಹೂ ಅಣ್ಣ. ಅಣ್ಣ ಆ ಬಾಂಬ್ ಬಾಬು ಒಂದ್ ಫೋನ್ ಮಾಡೋಣ. ಇವ್ರ ಜೊತೆ ಒಬ್ಬ ಹುಡುಗ ಬಂದಿದ್ದಲ್ಲ, ಅವನು ನಮ್ಮ ನಮ್ಮನ್ನ ಎತ್ತಕೊಂಡು ಹೋಗ್ತಿದ್ದಾನ. ನನ್ನ ಜೊತೆ ಬಂದವನ ಅಣ್ಣ? ಯಾರಣ್ಣ ಅವನು? ಅದನ್ನೇ ನಾನ್ ಕೇಳ್ತಾ ಇರೋದು. ಯಾರವನು? ಅಣ್ಣ ನಮ್ ತಾಯಿ ಸೋತಲು ಗೊತ್ತಿಲ್ಲಣ್ಣ. ಇವಾಗ ತಾನೇ ಬಂದಾಗ ಕೆಲ್ಸಕ್ಕೆ ಸೇರ್ಸ್ಕೊಂಡೆ, ಒಂದೇ ಒಂದ್ ಗಂಟೆ ಮುಂಚೆ ಅಣ್ಣ. ಅಣ್ಣ, ನನ್ನ ಮಗಳನ್ನ ಕರ್ಕೊಂಡು ಹೋದವನು ಊರು ಬಾಗಲ್ ದಾಟೋದಕ್ ಮುಂಚೆ ನನ್ನ ಮಗಳು ನನ್ನ ಮನೇಲಿ ಇರ್ಬೇಕು, ಅವನು ಈ ಭೂಮಿ ಮೇಲೆ ಇರಬಾರ್ದು. ಅಲ್ಲಿವರೆಗೂ ಇವ್ರು ಯಾರು ಬಿಡ್ಬೇಡಿ. ಪರಿಸ್ಥಿತಿಗೆ ನೀನೇ ಕಾರಣ. ನಿಮಗೆ ಸ್ಕೂಟಿ ಬಿಟ್ಟು ಬೇರೆ ಕೇಳು. ಬಿಚ್ಚ ಬಟ್ಟೆನ ಬಿಚ್ಚಾಗ ರೂಮ್ ಇಲ್ವಣ್ಣ. ಅಣ್ಣ ಬಟ್ಟೆ ಬಿಚ್ಚಾಗ್ಬಿಟ್ರು ಮಾನ ಹೋಯ್ತದ ಅಣ್ಣ. ಆ ಮೂಲೆ ಬಟ್ಟೆ ಕೊಡ ಅವನಿಗೆ. ಅಣ್ಣ 2 ಪೀಸ್ ಬಟ್ಟೆ ಅಣ್ಣ. ಅಲ್ಲಿ ಹೇಳಿ ಹೇಳಿ, ಬೇಗ ಬೇಗ. ಸುಳಿತಾರ ಹಿಂದೆ ಬಚ್ಕೋತೀಯ. ನಿನ್ನಿಂದ ಯಾವ ಗತಿ ಬಂತು ನೋಡು. ನಮ್ ನಂದಿನಿ ಅವನ್ನ ಕರ್ಕೊಂಡು ಹೋಗ್ಬಿಟ್ಟ. ಅವನ್ನ ಮಾತ್ರ ಬಿಡ್ಬೇಡ್ರಿ. ನನ್ನ ಈ ಗದಿಗೆ ತಂದಲ್ಲ, ನನ್ನ ಮಗನ ಬಿಡ್ಬೇಡ್ರಿ ಕಣ. ಆ ಹೆಣ್ಮಗ ಏನಾದ್ರು ಪರವಾಗಿಲ್ಲ, ಅವನ್ನ ಮಾತ್ರ ಬಿಡ್ಬೇಡ್ರಿ. ಏನಾಗಿದೆ ಕಣೆ? ಬಾ ಬಾ.
ನಮ್ಮ ಅಕ್ಕ ಯಾವ ಸುಮ್ಮನೆ ಕಳ್ಸ ನೀವೆಲ್ಲ ಎಲ್ಲ ಕುರಿಗಳು ಬಿದ್ದಂಗ್ ಬಿದ್ರಲ್ಲೇ ಅಲ್ಲ ಕಣ್ರಲ್ಲೇ ಅವ್ನು ಬುದ್ಧಿವಂತ ಅವನು ನೋಡು ಹೆಂಗ ಜಂಪ್ ಮಾಡ್ಬಿಟ್ಟ ಅವನೊಬ್ನೇ ಅಲ್ಲ ಅವಳು ಬುದ್ಧಿವಂತ ಅವಳು ಜಂಪ್ ಮಾಡ್ಬಿಟ್ಲು ಲೇ ಇದು ಲವ್ ಜಂಪ್ ಕಂಡ್ರು ಅಂದ್ರೆ ಅಲ್ಲ ಕಣ ನಾನ್ ಪೆಕ್ರ ದಡ್ಡ ಗೊತ್ತಾಗಲ್ಲ ನೀನ್ ತಿಳ್ಕೊಬೇಕಲ್ವಾ ಅವ್ನ ಯಾಕೆ ಬಂದ ಹುಡುಗಿನ ಯಾಕೆ ಕಿಡ್ನಾಪ್ ಮಾಡ್ರ ತಿಳ್ಕೊಬೇಕು ಅವನೇನು ಕರೆಕ್ಟ್ ಕಣ ನಿಂಗೆ ಬಾಡಿ ಇದೆ ಬ್ರೈನ್ ಇಲ್ಲ ಅಯ್ಯೋ ನನ್ ಮಗನೇ ತಪ್ಪಲೆ ಅನ್ನ ತಿಂತೀಯ ನೀನು ನನಗೆ ಏನ್ ಬೇಕಾದ್ರೆ ಮಾಡ್ಬೇಕ ನೀವಲ್ಲೇ ಹೋಗ್ರು ಅವ್ನ ಹಂಗಿರೋ ಗುಂಡಿ ಕಿತ್ಕೊಂಬರ ನೋಡೋಣ ನನ್ನ ಮಕ್ಕಳ ನನಗೇನೋ ಹೊಡಿತೀರ ಸಿಂಗಲ್ ಪ್ಯಾಕ್ ಅವ್ನ್ 8 ಪ್ಯಾಕ್ಸ್ ಅವ್ನ್ ಹೊಡಿರಿ ನೋಡೋಣ ಆಹಾ ಎಷ್ಟೊಂದು ಸುಂದರವಾಗಿದೆ ಈ ಸರೋವರ ಝಿಲ್ಲೆಲ್ಲ ಝಿಲ್ಲೆಲ್ಲ ಝಿಲ್ಲೆದ್ದಾರೆ ಸ್ಟಾಪ್ 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 ಪ್ಲೀಸ್ ಸ್ಟಾಪ್ ಸರ್ ನೀವು ಟೆನ್ಷನ್ ಇದ್ದೀರಿ ಅಂತ ಅರ್ಥ ಆಗುತ್ತೆ ಮೊದಲು ಗಾಡಿ ಎತ್ತಿ ಹತ್ರಿ ಥ್ಯಾಂಕ್ ಯು ಸರ್ ಈಗ ಹೇಳಿ ನೀವ್ ಯಾರು ನಿಮ್ ಟೆನ್ಷನ್ ಏನು ನೀವಿಬ್ರು ಯಾಕೆ ಅಷ್ಟೊಂದು ಗಾಬರಿಯಿಂದ ಓಡ್ ಬಂದ್ರಿ ನಮ್ದೊಂದು ದೊಡ್ಡ ಕತೆ ಸರ್. ಆರ್ಕೆಸ್ಟ್ರಾ ಗುರು ಜೋನಿಂಗ್ ಮಾಡ್ಕೊಂಡು ಹಾಡು ಕೇಳಿ ಲೈರಾಗ್ ಇರದಿದ್ರೆ ಏನು ಸಿಕ್ಸ್ ಪ್ಯಾಕ್ ಇರದಿದ್ರೆ ಏನು ಸೆನ್ಸಾರ್ ಇಲ್ದೇನೆ ಡೈಲಿ ಮಾಡು ಜಾಲಿ ಮಾರ್ನಿಂಗ್ ಶೋ ಮನೆಯಲ್ಲಿ ಬ್ಯಾಟಿಂಗ್ ಶೋ ಕ್ಲಾಸ್ ಅಲ್ಲಿ ಈವ್ನಿಂಗ್ ಶೋ ಫ್ರೆಂಡ್ಸ್ ಅಲ್ಲಿ ಎಂಜಾಯ್ ಮಾಡ ಮಸ್ತಿ ಸೈ ಕುಸ್ತಿ ಸೈ ದೋಸ್ತಿ ಸೈ ಪ್ರೀತಿ ಸೈ ಎಲ್ಲ ಸೈ 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 ತೂ something humbo himbo say something humbo himbo think something humbo himbo hey do something humbo himbo say something humbo himbo think something humbo himbo hey
ಸೇರು ನೀನು ಜಸ್ಟ್ ಪಾಸು ಆದ್ರೆ ಸಾಕು ಮಂತ್ರಿ ಮಗ ನಮ್ಗ್ಯಾಕೆ ಹೈ ಬೇಬಿ ದಿನವೆಲ್ಲ ಬಿ ಹ್ಯಾಪಿ ಟೆನ್ಷನ್ ಎಲ್ಲ ಮೂಪಿ ಹೇಳೋ ಮಗ ಮಸ್ತಿ ಸೈ ಕುಸ್ತಿ ಸೈ ದೋಸ್ತಿ ಸೈ ಪ್ರೀತಿ ಸೈ ಎಲ್ಲ ಸೈ 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 do something humbo himbo say something humbo himbo think something humbo himbo hey do something humbo himbo say something humbo himbo think something humbo himbo hey ಇದು ರೇವಾ ಕಾಲೇಜ್. ಇವತ್ತು ಫಸ್ಟ್ ಟರ್ಮ್ ಎಕ್ಸಾಮಿನೇಷನ್ ರಿಸಲ್ಟ್ ಬಂದಿದೆ. ಪ್ರತಿಯೊಂದಕ್ಕೂ ವೆರೈಟಿ ವೆರೈಟಿ ಅಂತ ಹೇಳೋ ಪ್ರಿನ್ಸಿಪಲ್ ಈ ಫಂಕ್ಷನ್ ಅಲ್ಲಿ ವೆರೈಟಿ ಆಗಿ ಏನ್ ಮಾತಾಡ್ತಾರೆ ಅಂತ ನೋಡೋಣ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ವರ್ಷ ನಮ್ಮ ಕಾಲೇಜಿನ ಬೆಸ್ಟ್ ಸ್ಟೂಡೆಂಟ್ಗೆ ವೆರೈಟಿಯಾಗಿ ಸನ್ಮಾನ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಬೆಳಗಿನ ಜಾವ ಒಂದು ಒಳ್ಳೆ ಐಡಿಯಾ ಹೊಳಿತು. ಸಾಮಾನ್ಯವಾಗಿ ಕಾಲೇಜಲ್ಲಿ ರ್ಯಾಂಕ್ ಬಂದಿರೋ ವಿದ್ಯಾರ್ಥಿಗಳಿಗೆ ರಾಜಕೀಯ ವ್ಯಕ್ತಿಗಳಿಂದ ಸನ್ಮಾನ ಮಾಡಿಸ್ತಾರೆ. ಇದು ಮಾಮೂಲು ರೊಟೀನ್. ಆದ್ರೆ ಹಾಲಿವುಡ್ ಅಲ್ಲಿ ಬೆಸ್ಟ್ ಡೈರೆಕ್ಟರ್ ಬೆಸ್ಟ್ ಆಕ್ಟರ್ನ ಸೆಲೆಕ್ಟ್ ಮಾಡೋ ಹಾಗೆ ವರ್ಸ್ಟ್ ಡೈರೆಕ್ಟರ್ ವರ್ಸ್ಟ್ ಆಕ್ಟರ್ನು ಸೆಲೆಕ್ಟ್ ಮಾಡ್ತಾರೆ. ಹಾಗೇನೆ ನಾನು ಈ ವರ್ಷ ನಮ್ಮ ಕಾಲೇಜಲ್ಲಿ ಬೆಸ್ಟ್ ಸ್ಟೂಡೆಂಟ್ ನ ಸೆಲೆಕ್ಟ್ ಮಾಡೋ ಹಾಗೆ ವರ್ಸ್ಟ್ ಸ್ಟೂಡೆಂಟ್ಸ್ನು ಸೆಲೆಕ್ಟ್ ಮಾಡಿದ್ವಿ. ಈಗ ವರ್ಸ್ಟ್ ಸ್ಟೂಡೆಂಟ್ಸ್ ಕೈಲಿ ಬೆಸ್ಟ್ ಸ್ಟೂಡೆಂಟ್ಸ್ಗೆ ಶೀಲ್ಡ್ ಕೊಡಿಸ್ಬೇಕು ಅಂತ ವೆರೈಟಿ ಆಗಿ ಡಿಸೈಡ್ ಮಾಡಿದ್ದೀನಿ. ನಮ್ಮ ಕಾಲೇಜಲ್ಲಿ 98% ತಗೊಂಡ್ರು ಬೆಸ್ಟ್ ಸ್ಟೂಡೆಂಟ್ ನಂದಿನಿ. ಸೈಲೆಂಟ್ ಮಾಡಲ್ ಇತ್ತು ಅನ್ಕೊಂಡ್ಬಿಟ್ಟೆ ಸರ್. ಹೊಡಿರಪ್ಪ ಹೊಡಿರಿ. ಕ್ಲಾಸ್ ಇದ್ದಾಗ ಬಂಕ್ ಹೊಡಿತೀರಾ, ಹುಡುಗಿರ್ ನೋಡಿದ್ರೆ ಕಣ್ಣು ಹೊಡಿತೀರಾ, ಎಕ್ಸಾಮ್ ಅಲ್ಲಿ ಕಾಪಿ ಹೊಡಿತೀರಾ, ಕೊನೆಗೆ ಡುಮ್ಕಿ ಹೊಡಿತೀರಾ. ಎಲ್ಲಾ ಸಬ್ಜೆಕ್ಟ್ ಸೇರಿ 10 ಮಾರ್ಕ್ಸ್ ತಗೊಂಡ್ರು ಕೃಷ್ಣ, 12 ಮಾರ್ಕ್ಸ್ ತಗೊಂಡ್ರು ಮಣಿಕಂಠ, 13 ಮಾರ್ಕ್ಸ್ ತಗೊಂಡ್ರು ಶ್ರೀಧರ ಮತ್ತು 16 ಮಾರ್ಕ್ಸ್ ತಗೊಂಡ್ರು ಜಗದೀಶ. ವರ್ಸ್ಟ್ ಸ್ಟೂಡೆಂಟ್ಸ್ ಆಫ್ ದಿ ಇಯರ್ ಅಂತ ಹೇಳ್ರಪ್ಪ. ಮಹಾನ್ ಭಾವ್ರ ಏನ್ ಅಲ್ಲೇ ನಿಂತ್ಬಿಟ್ರಲ್ಲ. ಈಗ ಮಾರ್ಕ್ಸ್ ತಗೊಳ್ಳಿಲ್ಲ ಅಂತ ಯೋಚನೆ ಮಾಡಿದ್ರೆ ಏನ್ ಬಂತು? ಮೇಲ್ ಬಂದು ಎಲ್ರಿಗೂ ನಿಮ್ ಮುಸುಡಿ ತೋರ್ಸ್ರಿ, ಎಲ್ರಿಗೂ ಒಂದು ಇನ್ಸ್ಪಿರೇಷನ್ ಸಿಗ್ಲಿ ನಾವು ಏನು ಮಾಡಬಾರ್ದು ಅಂತ. ಕ್ಲಾಪ್ಸ್ ಹೊಡಿಯೋದಾಕೋ? ಯಾವ್ದು ಕ್ಲಾಪ್ಸ್ ಹೊಡಿಬೇಕು ಯಾವ್ದು ಹೊಡಿಬಾರ್ದು ಅಂತ ಗೊತ್ತಿಲ್ಲದೆ ಇರೋ ದಡ್ಡ ನನ್ನ ಮಕ್ಳ ಜೊತೆ ಓದ್ತಿದೀವಲ್ಲ, ಮೊದಲು ನಾವು ಹೊಡ್ಕೊಂಡು ಬನ್ರಪ್ಪ ಬನ್ರಿ. ಬರ್ತೀವಿ ಸರ್, ಬರ್ದೇ ಇರಕ್ಕಾಗತ್ತಾ? ಬನ್ರ. ಈಗ ಈ ವರ್ಸ್ಟ್ ಸ್ಟೂಡೆಂಟ್ಸು ಬೆಸ್ಟ್ ಸ್ಟೂಡೆಂಟ್ಸ್ಗೆ ಶೀಲ್ಡ್ ಅನ್ನು ಕೊಟ್ಟು ಸನ್ಮಾನ ಮಾಡ್ತಾರೆ. ಇಷ್ಟು ಸಾಕು, ಶೀಲ್ಡ್ ತಗೋ ತಗೋ. ಅಯ್ಯ, ನೀವು 4 ಜನ ಅಪ್ರತಿಮ ಪ್ರತಿಭಾವಂತರಿದ್ದೀರಲ್ಲ, ನಾಳೆ ನಿಮಗೆ ಜನ್ಮ ಕೊಟ್ಟ ಆ ಪ್ರತಿಭಾವಂತನ ಕಾಲೇಜಿಗೆ ಕರ್ಕೊಂಡ್ಬರ್ಬೇಕು. ನಾನು ಅವ್ರಿಗೆ ಅಡ್ವೈಸ್ ಮಾಡ್ಬೇಕು. ಇಟ್ಸ್ ನಾಟ್ ಮೈ ರಿಕ್ವೆಸ್ಟ್, ಇಟ್ಸ್ ಅ ವಾರ್ನಿಂಗ್. ಓದೋದಂದ್ರೆ ಏನ್ ಬರ್ಗಾರ ತಿನ್ನಕ್ಕೆ ಇಲ್ಲ ರನ್ನಿಂಗ್ ರೇಸ ಓಡಕ್ಕೆ? ಆ ಭಗವಂತ ಕೊಡ್ಬೇಕು, ನಮಗ್ ಬರ್ಬೇಕು. ಅವ್ನ್ ಕೊಡ್ಲಿಲ್ಲ, ನಮಗ್ ಬರ್ಲಿಲ್ಲ, ನಮ್ಮನ್ನೇನೋ ಮಾಡುವಂತ್ಯಾ? ಅದಿರ್ಲಿ, ನಾನು ವರ್ಸ್ಟ್ ಸ್ಟೂಡೆಂಟ್ ಅಂತ ನಮ್ಮ ಅಪ್ಪಂಗೆ ಗೊತ್ತಾದ್ರೆ ಇದೇ ಕೂಡ ನಿನ್ನಿಂದಾನೇ ಅವನು ಫೇಲ್ ಆಗಿದ್ದು. ಇವತ್ತು ಬಿಡಲ್ಲ ಕಣೋ. ನಿಮ್ಮಪ್ಪನಾದ್ರೂ ವಾಸಿ ಕಣೋ, ಬೆಲ್ಟ್ ತಗೊಂಡು ಹೊಡಿತಾನೆ. ನಮ್ಮಪ್ಪ ಬೆಲ್ಟ್ ನ ಕತ್ತಿಗೆ ಹಾಕ್ಬಿಡ್ತಾನೆ. ಕತ್ತೆ ನನ್ನ ಮಗನೇ, ನಿನ್ ಓದಕ್ಕಂತ ಯೋಗ್ಯತೆ ಇಲ್ಲ, ಈ ಕೆಲಸ ಮಾಡಕ್ಕೆಲ್ಲ. ಕೃಷ್ಣ, ನಿನ್ ಕತೆ ಏನೋ ನೋಡೋಣ. ಅಪ್ಪ ಪ್ರಿನ್ಸಿಪಲ್ ನಿಮ್ಮನ್ನ ನೋಡ್ಬೇಕಂತಿದ್ರಪ್ಪ. ಅಲ್ಲಿ ಫೋಟೋ ಇದೆಯಲ್ಲ, ತಗೊಂಡ ಕೊಡು. ಫೋಟೋ ಅಲ್ಲಪ್ಪ, ನಿಮ್ಮನ್ನ ಹತ್ರದಿಂದನೇ ನೋಡ್ಬೇಕಂತ ಇದ್ರಪ್ಪ. ಹತ್ತಿರದಿಂದ ಮಾತಾಡೋ ಅಂತ ವಿಷಯ ಏನಪ್ಪ? ನಿಮ್ಮ ಮಗನ ಬಗ್ಗೆ ಒಂದೆರಡು ಒಳ್ಳೆ ಮಾತು. ಬೇಡ ಕಣೋ, ಹೋದ್ ಸರ್ತಿ ಅವ್ರು ನನ್ನ ಜೊತೆಲಿ ಮಾತಾಡಿದ್ದು ಇನ್ನು ನನ್ನ ಕಿವಿಯಲ್ಲಿ DTS ಎಫೆಕ್ಟ್ ಜೊತೆಲಿ ಎಕೋ ಆಗ್ತಾ ಇದೆ. ಅವರು ನಿನ್ನನ್ನ ಬೈತಾರೋ ನನ್ನನ್ನೇ ಬೈತಾರೋ ಅರ್ಥ ಆಗಲ್ಲ ಕಣೋ. ಪುಟ್ಟ ಕೃಷ್ಣ, ನಾನೊಂದ್ ಹೇಳ್ತೀನಿ, ಹಾಗೆ ಮಾಡು. ಈ ಸರ್ತಿ ಅಮ್ಮನ್ ಕರ್ಕೊಂಡು ಹೋಗು. ಏನ್ರಿ ಅಮ್ಮನ್ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ದೀರಾ? ನೀವ್ ಹೊರಗಡೆ ಬಾರ, ಹೇಳ್ತೀನಿ. ಏನ್ರಿ? ಏನಿಲ್ಲ ಕಣೆ, ಕಾಲೇಜಲ್ಲಿ ಪ್ರಿನ್ಸಿಪಾಲ್ರು ಪೇರೆಂಟ್ಸ್ ಹತ್ರ ಏನೋ ಮಾತಾಡ್ಬೇಕು. ಇಲ್ಲಿ ನಂಗೆ ಆಫೀಸಲ್ಲಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನೀನೇ ಹೋಗ್ಬಿಟ್ ಬಾ. ಯಾವಾಗ್ಲೂ ನೀವೇ ತಾನೇ ಹೋಗ್ತಾ ಇದ್ದಿದ್ದು? ಇಲ್ಲ, ಅದು ಆ ಪ್ರಿನ್ಸಿಪಾಲ್ರು ನಿನಗೂ ಸ್ವಲ್ಪ ಪರಿಚಯ ಆಗ್ಲಿ ಅಂತ ಅಷ್ಟೇ. ಆಯ್ತು ಬಿಡಿ, 5 ನಿಮಿಷದಲ್ಲಿ ರೆಡಿಯಾಗಿ ಬರ್ತೀನಿರೋ. ಸರಿಮಾ. ಅಯ್ಯೋ ಡ್ಯಾಡಿ, ಇಂತ ಒಳ್ಳೆ ಐಡಿಯಾಸ್ ಎಲ್ಲ ಎಲ್ಲಿಂದ ಬರುತ್ತೆ ನಿನ್ಗೆ? ಎಲ್ಲ ನಿನ್ನಿಂದ ಮಗನೇ. ಸೂಪರ್ ಡ್ಯಾಡಿ.
ಕಾಲೇಜಲ್ಲಿ ನಮ್ಗೆ ವ್ಯಾಲಿನೇ ಇಲ್ಲ ಕಣ. ಅದು ತಮ್ಗೆ ನಮ್ಗೆಲ್ಲ. ಗೋವಿಂದ ಬರ್ತಾವನು ಏನಾದ್ರೂ ಸಾಧನೆ ಮಾಡು ಅಂತನೋ. ಏನ್ ಮಾಡೋದು? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಏನ್ರಯ್ಯ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನ್ ಯೋಚನೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದೀವಿ ಸರ್. ಯಾಕೆ ಯೋಚನೆ ಮಾಡ್ತೀರಾ? ನೀವು ಮನಸ್ಸು ಮಾಡಿದ್ರೆ ಬೇಕಾದನ್ನ ಸಾಧಿಸಬಹುದು. ಏನ್ ಬೇಕಾದ್ರೂ ಸಾಧಿಸಬಹುದು ಸರ್. ಸಾಧಿಸಬಹುದು. ಸಾಧ್ಯ ಇಲ್ಲ ಸರ್. ಬೇಕಾದಷ್ಟು ಜನ ಪ್ರೂವ್ ಮಾಡಿದ್ದಾರೆ. ನೀವು ಪ್ರೂವ್ ಮಾಡಿ ಸರ್. ಏನು? ಒಂದ್ ನಿಮಿಷ ಇದನ್ ಮತ್ತೆ ಅಂಟಿಸಿ ಸರ್. ಆರೋಗ್ಯದ ಕಡ್ಡಿನೇ ಅಂಟ್ಸಕ್ಕಾಗಲ್ಲ, ಇನ್ನೇನ್ ಪ್ರೂವ್ ಮಾಡ್ತೀರಾ ಸರ್? ಈ ಜನ್ಮದಲ್ಲಿ ನೀವಂತೂ ಉದ್ಧಾರ ಆಗಲ್ಲ. ಅದು ನಮ್ಗೆ ಗೊತ್ತು ಸರ್. ತಾವಿನ್ ಕಳ್ಸ್ಕೊಳ್ಳಿ. ಥ್ಯಾಂಕ್ಸ್. ವೆಲ್ಕಮ್. ಇವನ್ ಯಾಕೆ ತಾಯಿನ ಕರ್ಕೊಂಬಂದ? ಅಯ್ಯೋ ಏನೋ ಮಾಡೋದು? ಅದು ನಮಗೂ ಗೊತ್ತಾಗ್ತಾ ಇಲ್ಲ ಕಣ. ಚೆನ್ನಾಗಿದ್ದೀರಾ ಆಂಟಿ? ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಅಂಕಲ್ ಹೆಂಗಿದ್ದಾರೆ? ಓಹ್ ಚೆನ್ನಾಗಿದ್ದಾರೆ. ಎಲ್ಲಿ ನಿಮ್ಮಪ್ಪ ಅಮ್ಮ ಯಾರು ಕಾಣಿಸ್ತಿಲ್ಲ? ಬರ್ತಾರೆ. ಓ, ಹೌದಾ? ಒಂದ್ ನಿಮಿಷ ಆಂಟಿ. ಸರಿ. ಯಾಕೋ ಏನು ಸ್ಪೆಷಲ್ ಅಪಿರಿಯನ್ಸ್ ತರ ನಿಮ್ ತಾಯಿನ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ನಿಮ್ ತಾಯಿ ನಮ್ ತಾಯಿ ಹತ್ರ ಹೇಳಿದ್ರೆ ನಂಗೆ ಗತಿ ಏನೋ. ನೀನು ಟೆನ್ಷನ್ ಮಾಡ್ಕೋಬಿಡ್ವ, ನನ್ನ ಹತ್ರ ಒಂದು ಪ್ಲಾನ್ ಇದೆ. ಏನು ಅದು? ಪ್ಲಾನು ಗೀನು ಅಂತಿದ್ದೀರಾ? ಏನಿಲ್ಲಮ್ಮ, ಇನ್ನು ಹೇಳಿಲ್ಲ ಆಂಟಿ. ನಡಿ ನಡಿ ನಡಿ, ನಾವ್ ಮಾತಾಡ್ತಾ ಇದ್ದಿದ್ದು ನಮ್ ಪ್ರಿನ್ಸಿಪಲ್ ಬಗ್ಗೆ. ನಾನೆಲ್ಲ ಹೇಳ್ತೀನಿ ಬಾ. ಈಗ ಅಪ್ಪನ್ ಕರೆದ್ರೆ ನೀನ್ ಬಂದಿದ್ಯಾ. ನಮ್ ಪ್ರಿನ್ಸಿಪಲ್ ವೆರೈಟಿ ಅಂತ ಇಂಗ್ಲಿಷ್ ಅಲ್ಲಿ ಮಾತಾಡೋದು ಜಾಸ್ತಿ. ನಿನಗೋ ಇಂಗ್ಲಿಷೇ ಬರಲ್ಲ. ಕೃಷ್ಣ ಅವ್ರ ತಾಯಿಗೆ ಇಂಗ್ಲಿಷ್ ಬರಲ್ಲ ಅಂತ ನಾಳೆ ಏನಾದ್ರೂ ಕಾಲೇಜಲ್ಲಿ ಗೊತ್ತಾಯ್ತು ಅಂದ್ರೆ ತುಂಬಾ ಡಿಗ್ರೇಡ್ ಮಾಡ್ಬಿಡ್ತಾರಮ್ಮ. ಮತ್ತೀಗ ಏನ್ ಮಾಡೋದು? ನಾನ್ ಓದಿಲ್ವಲ್ಲ. ನೀನೇನು ಓದೋದ್ ಬೇಡ, ಅದನ್ನೆಲ್ಲ ನಾನ್ ಮ್ಯಾನೇಜ್ ಮಾಡ್ತೀನಿ. ಹಾಗಾದ್ರೆ ಸರಿ. ನಾನು ಅಲ್ಲೇನ್ ಹೇಳ್ಬೇಕೋ ಅದು ನೀನ್ ಇಲ್ಲೇ ಹೇಳ್ಬಿಡು. ನೀನ್ ನನ್ ನೋಡು, ನಾನ್ ಹಿಂಗಂದ್ರೆ ನೋ ಅನ್ನು, ನಾನ್ ಹಿಂಗಂದ್ರೆ ಓಕೆ ಅನ್ನು, ನಾನ್ ಹಿಂಗಂದ್ರೆ ಆಲ್ ರೈಟ್ ಅನ್ನು. ಗೊತ್ತಾಯ್ತಾ? ಇಷ್ಟೇನೇನೋ ಇಂಗ್ಲಿಷ್ ಅಂದ್ರೆ? ಇವತ್ತಿಗೆ ಇಷ್ಟೇ. ನನ್ ಬಂಗಾರ ನೀನು. ಗುಡ್ ಮಾರ್ನಿಂಗ್ ಸರ್. ಸರ್ ಮೈ ಮದರ್ ಸರ್. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಚೆನ್ನಾಗಿದ್ದೀರಾ? ಸರ್ ಇವನ್ ಶಿ ಇಸ್ ಅ ಗ್ರಾಜುಯೇಟ್ ಸರ್. ಯು ಕ್ಯಾನ್ ಸ್ಪೀಕ್ ಟು ಹರ್ ಇನ್ ಇಂಗ್ಲಿಷ್. Is it good? Very good, very good. But unfortunately, your son is not so good. No. Your son is not attending the classes regularly. Even if he attends, I receive a lot of complaints on him. Okay. Okay? What did you say? What did you say? Okay. Okay, what's okay? I'm trying to tell you very seriously. Please try to understand me, madam. Right. Did you say right? No. Will you please say what is okay, what is no, what is all right? I am telling you, this is the last warning. I have never seen a mother like you. Okay. Okay? What's okay? Now I know how children are spoiled by their mothers. Okay. Okay? Is it okay for you? How can this be okay for you? Do you have any brain? Right. Right? Please, somebody help me. What's happening here? Yes. Oh. Right. Oh. If I spend some more time with you, I am sure I will forget everything, whatever I have learned. Please, I am telling you, your son is far better than you. Yes. All right. Right. At least you got it. For a second, please don't talk. Will you please do me a favor? Yes, sir. Will you please take her away and save me? ಓಕೆ ಸರ್. ಆಂಟಿ ತುಂಬಾ ಚೆನ್ನಾಗಿ ಮಾತಾಡಿದ್ರಂತೆ, ನಡೀರಿ. ನಮಸ್ಕಾರ ಸರ್. ಆಯ್ತು ಹೋಗಮ್ಮ. ಬರ್ಲಾ ಸರ್? ಆಯ್ತಾಯ್ತು ಹೋಗಪ್ಪ, ಬಿಟ್ರೆ ಸಾಕಾಗಿದೆ. ಯೋ ಇಡೀ ಕರ್ನಾಟಕದಲ್ಲಿ ತಾಯಿನ ಎಷ್ಟು ಸುಲಭವಾಗಿ ಮೋಸ ಮಾಡೋ ಒಳ್ಳೆ ಮಗನ ನೀನೊಬ್ಬನೇ ಕಡೆ ನೋಡಿದ್ದೆ. ನೋಡು, ಅವ್ರ ಭಾಷೆ ನನ್ಗೆ ಅರ್ಥ ಆಗ್ಲಿಲ್ಲ, ಆದ್ರೆ ಭಾವ ಅರ್ಥ ಆಯ್ತು. ನೀವ್ ಯಾರು ಚೆನ್ನಾಗಿ ಓದ್ತಾ ಇಲ್ಲ, ಏನೋ ತರಲೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತಿದ್ದ ಹಾಗಿತ್ತು. ನೀವ್ ತರಲೆ ಮಾಡಿ, ನಾನು ಬೇಡ ಅನ್ನಲ್ಲ, ಜೊತೆಗೆ ಚೆನ್ನಾಗಿ ಓದ್ಕೊಳ್ಳಿ. ಮಕ್ಕಳು ಓದಿ ಲಾಯರು, ಡಾಕ್ಟ್ರು, ಇಂಜಿನಿಯರು ಆಗ್ತಾರೆ ಅಂತ ಆಸೆಯಿಂದ ತಂದೆ ತಾಯಿ ಕನಸು ಕಟ್ಕೊಂಡು ಕಾಲೇಜಿಗೆ ಕಳಿಸ್ತಾರೆ. ಕನಸನ್ನ ಚೂರ್ ಮಾಡಬೇಡಿ, ಶ್ರದ್ಧೆಯಿಂದ ಓದಿ, ನಿಮ್ಮ ಜೀವನಕ್ಕೆ ಒಳ್ಳೇದಾಗತ್ತೆ. ನೀವು ಸಂತೋಷವಾಗಿದ್ರೆ ನಾವು ಸಂತೋಷವಾಗಿರ್ತೀವಿ. ನಾಯಿ ಇರುತ್ಕಣ, ಹುಷಾರು. ಸುಮ್ಮನೆ ಹಬ್ಬ ಇಲ್ಲ ಅನ್ಸುತ್ತೆ. ರೇ ಸ್ವಾಮಿ, ಯಾರು ಬೇಕಾಗಿತ್ತು? ನೀರ್ ವೇಸ್ಟ್ ಆಗ್ತಿದೆ, ಮೊದಲು ನಿಲ್ಸಿ. ಮಂಗನ್ಗಿರೋ ಬುದ್ಧಿ ಮಾನವನ್ಗಿಲ್ಲ ಅಂತ ಟಿವಿ 9 ಅಲ್ಲಿ ನೋಡಿಲ್ವಾ? ಹೋಗ್ ಓನರ್ನ ಕರೀರಿ. ಅದು ನನಗೂ ಗೊತ್ತಯ್ಯ, ಇಷ್ಟೊಂದೆಲ್ಲ ಬುದ್ಧಿ ಹೇಳ್ತಾ ಇದಿರಲ್ಲ, ನೀವ್ಯಾರು? ನೆರೆ ಪರಿಹಾರಕ್ಕೆ ಫಂಡ್ ಕಲೆಕ್ಟ್ ಮಾಡ್ತಾ ಇದೀವಿ, ಹೋಗ್ ಹೇಳು. ನೋಡಕ್ ಒಳ್ಳೆ ಕಳ್ಳರ ತರ ಇದೀರಾ.
ನಿಮ್ಮ ಕೈಗೆ ಫಂಡ್ ಕೊಡ್ಬೇಕಾ? ಕೆಲ್ಸದವನ್ ತರ ಇರ್ಬೇಕು, ಓನರ್ ತರ ನಿಗ್ರಾಡಬಾರ್ದು. ನಿನಗೆ ನಾವು ಕಾಲೇಜ್ ಸ್ಟೂಡೆಂಟ್ಸ್ ಅಂತ ಗೊತ್ತಿಲ್ಲ ಅನ್ಸುತ್ತೆ, ಹೋಗೇಳು. ನಿಮ್ಮನ್ನ ನೋಡಿದ್ರೆ ಹಾಗ ಅನ್ಸಲ್ವಲ್ಲ, ಈ ಕುಳ್ಳನ್ ನೋಡಿದ್ರೇನೆ ಅನುಮಾನ. ನಿಮ್ ಕೈಗೆ ದುಡ್ಡು ಕೊಟ್ರೆ ಒಂದು ಬಾರಲ್ಲಿ ಇರ್ತೀರಾ, ಬಟ್ಟೆ ಏನಾದ್ರೂ ಕೊಟ್ರೆ ಚೋರ್ ಬಜಾರಲ್ಲಿ ಇರ್ತೀರಾ. ಬೆಳಿಗ್ಗೆ ತಲಾಟೆ ಬೇಡ, ಮರ್ಯಾದೆಯಿಂದ ಹೋಗಿ ಓನರ್ನ ಕರಿ. ಇಲ್ಲ ಅಂದ್ರೆ ಏನೋ ಮಾಡ್ತೀರಾ? ಏನ್ ಮಾಡ್ತೀವ, ಮುಂದಿನ ಮನೆಗೆ ಹೋಗ್ತೀವಿ ಅಷ್ಟೇ. ಚಿಕ್ಕಪ್ಪ ನಂದಿನಿ ಕಣೋ. ನೀವಾ? ಏನಮ್ಮ ಇವ್ರು ಯಾರು ಅಂತ ನಿನ್ ಗೊತ್ತಾ? ಗೊತ್ತು ಚಿಕ್ಕಪ್ಪ, ಅವರು ನನ್ ಕಾಲೇಜ್ ಫ್ರೆಂಡ್ಸ್. ಅದಿರ್ಲಿ, ನೀವ್ಯಾಕೆ ಇಲ್ಲಿ ಬಂದ್ರಿ? ನೆರೆ ಪರಿಹಾರಕ್ಕೆ ಅಂತ ಬಂದಿದ್ದೆ. ಪರವಾಗಿಲ್ಲ, ಒಳ್ಳೆ ಕೆಲ್ಸನೂ ಮಾಡ್ತೀರಾ. ಸ್ಟೂಡೆಂಟ್ಸ್ ಆಗಿ ಇದ್ಕೊಂಡು ಸಂತ್ರಸ್ತರಿಗೆ ಸಹಾಯ ಮಾಡ್ತಾ ಇದ್ದೀರಾ ಅಂದ್ರೆ ಫ್ಯೂಚರ್ ಅಲ್ಲಿ ದೊಡ್ಡ ವ್ಯಕ್ತಿಗಳಾಗ್ತೀರಾ. ಬನ್ನಿ ಒಳಗೆ. ನಂದಿನಿ, ಇದೇನಿದು ಮನೇಲಿರೋ ಬಟ್ಟೆ ಎಲ್ಲ ತಂದು ಹಾಕ್ತಾ ಇದೀಯಾ? ನಾವೆಲ್ಲ ಏನ್ ಹಾಕೊಳ್ಳೋದು? ಮನೇಲಿ ಇನ್ನೂ ಇದೆಯಲ್ಲ ಚಿಕ್ಕಮ್ಮ, ಇರ್ಲಿ ಯೂಸ್ ಮಾಡೋಣ ಬಿಡಿ. ಒಳ್ಳೆ ಕೆಲ್ಸಕ್ಕೆ ಕೊಡ್ತಾ ಇದ್ದಾಳೆ, ಸುಮ್ನಿರು. ನಂದಿನಿ, ನಿಂಗೆ ಒಳ್ಳೆ ಹೆಲ್ಪಿಂಗ್ ನೇಚರ್ ಇದೆ. ಥ್ಯಾಂಕ್ ಯು ಅಂಕಲ್. ನೀವ್ ಯಾವಾಗ್ಲೂ ಬಿಳಿ ಬಟ್ಟೆನೆ ಹಾಕೊಳ್ಳಿ. ಯಾಕಪ್ಪ? ನಿಮ್ ಕಲರ್ಗೆ ಮ್ಯಾಚ್ ಆಗತ್ತೆ. ಏ ತರ್ಲೆ ತರ್ಲೆ. ಏನ್ ನೋಡ್ತಾ ಇದೀಯಾ? ಕಾಪರ್ ಪ್ಲಸ್ ನೈಟ್ರಿಕ್ ಆಸಿಡ್ ಸೇರಿಸಿದ್ರೆ ಕಾಪರ್ ನೈಟ್ರೇಟ್ ಆಗುತ್ತೆ. ಇದು ಅದು ಸೇರಿಸಿದ್ರೆ ಇನ್ನೇನೋ ಆಗುತ್ತೆ ಸರ್. ಲ್ಯಾಬ್ ಅಲ್ಲಿರೋ ಕೆಮಿಕಲ್ಸ್ ಎಲ್ಲ ಸೇರಿಸಿದ್ರೆ ಗಲ್ಬೇಸ್ಕಿ ಆಗುತ್ತೆ ಸರ್. ನಿಮ್ಗೆ ಗೊತ್ತು ಸರ್, 2012 ಅಲ್ಲಿ ಪ್ರಳಯ ಆಗುತ್ತೆ ಅಂತ ವಿಜ್ಞಾನಿಗಳು ಹೇಳಿದಾರೆ ಸರ್. ಸ್ವಲ್ಪ ನೆಮ್ಮದಿಯಾಗಿರಕ್ ಬಿಡಿ ಸರ್. ನೀವು ನೆಮ್ಮದಿಯಾಗಿರಿ ಸರ್. ಟೋಟಲ್ ಕನ್ಫ್ಯೂಸ್ ಆಗಿ ಸೈಡ್ ಆಗೋಯ್ತು. ನೀನೇನ ಇದನ್ನ ಮಿಕ್ಸ್ ಮಾಡಿದ್ದು? ಅದು ಕರೆಕ್ಟ್ ಆಗೇ ಮಾಡಿದೀಯಲ್ಲಯ್ಯ, ಯಾಕೆ ಟೆನ್ಷನ್ ತಗೋತೀಯ? ಇಷ್ಟು ದಿವಸಕ್ಕೆ ಇವತ್ತೇ ನೀನು ಕರೆಕ್ಟ್ ಆಗಿ ಮಿಕ್ಸ್ ಮಾಡಿರೋದು ನೋಡು. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಸರ್. ಕೀಪ್ ಇಟ್ ಅಪ್. ಓಕೆ ಸರ್. ಥ್ಯಾಂಕ್ಸ್ ನಂದಿನಿ. ಯಾಕೆ? ಲೈಫಲ್ಲಿ ಫಸ್ಟ್ ಟೈಮ್ ಲೆಕ್ಚರರ್ ನನ್ನ ಗುಡ್ ಅಂದ್ರು, ತುಂಬಾ ಖುಷಿ ಆಯ್ತು. ಇದಕ್ಕೆಲ್ಲ ನೀನೇ ಕಾರಣ. ನಿಂಗೂ ಟ್ಯಾಲೆಂಟ್ ಇದೆ, ಆದ್ರೆ ಸರಿಯಾಗಿ ಯೂಸ್ ಮಾಡ್ಕೋತಿಲ್ಲ. ನಾನು ಏನ್ ಮಾಡ್ಲಿ ನಂದಿನಿ, ಒಬ್ಬ ವ್ಯಕ್ತಿ ಒಳ್ಳೆಯವನಾಗಿರ್ಬೇಕು ಅಂದ್ರೆ ಅವ್ನ ಸ್ನೇಹಿತರು ಕರೆಕ್ಟ್ ಆಗಿರ್ಬೇಕು. ನನಗೂ ಇದರ ಸ್ನೇಹಿತರು ಅಂತ. ಅಲ್ಲಿ ನೋಡು, ಕೃಷ್ಣ ನಮ್ ಬಗ್ಗೆ ನಂದಿನಿ ಹತ್ರ ಏನೋ ಹೇಳ್ಕೊಂಡ್ರು. ಇನ್ನೇನಿರುತ್ತೆ ಹೇಳೋದಿಕ್ಕೆ, ನಾವೆಲ್ಲ ಒಳ್ಳೆ ಸ್ನೇಹಿತರಲ್ವಾ, ಒಳ್ಳೆ ವಿಷಯನೇ ಹೇಳ್ತಿರ್ತಾನೆ. ಒಬ್ಬನಾದ್ರೂ ಕರೆಕ್ಟ್ ಆಗಿದಾನ? ಎಲ್ಲ ಕಚ್ಚಡ ನನ್ ಮಕ್ಕಳು. ಕುಳ್ಳ ಇದಾನಲ್ಲ, ಅವ್ನು ಹುಡುಗಿರು ಹುಚ್ಚು. ಒಂದು ಲೈಟ್ ಕಂಬಕ್ಕೆ ಸೀರೆ ಸುತ್ತಿದ್ರು ಅದನ್ನೇ ನೋಡ್ತಾ ಗರಡ್ ಕಂಬದ ತರ ನಿಂತು ಬಿಡ್ತಾನೆ. ಇನ್ನೊಬ್ಬ ಇದಾನಲ್ಲ ಬೇತಾಳ, ಅವ್ರ ಅಪ್ಪ ಅಮ್ಮ ಕೊಡ್ಸಿದ ಬುಕ್ಸ್ನೆಲ್ಲ ಆಫ್ ರೇಟಿಗೆ ಮಾರ್ಕೊಂಡು ಮಜಾ ಮಾಡ್ತಿರ್ತಾನೆ. ಕತ್ತನ್ ಕರ್ಕೊಂಡೋಗಿ ಲೈಬ್ರರಿಯಲ್ಲಿ ಕಟ್ಟಾಕಿದ್ರೆ ಅದು ಪುಸ್ತಕ ತಿನ್ನತ್ತೆ ಹೊರತು ಎಲ್ಲಿ ಓದ್ಕೊಳತ್ತೆ. ಇಂತ ನನ್ ಮಕ್ಕಳ ಜೊತೆ ಇದ್ರೆ ಯಾವಂತಾನೆ ಉದ್ಧಾರ ಆಗ್ತಾನೆ. ಕೃಷ್ಣ ಇರ್ರು, ಏನೋ ಇಂಪಾರ್ಟೆಂಟ್ ಮಾತಾಡ್ತಾ ಇದ್ದೀನಿ. ಈ ಬುಕ್ ತಗೋ, ಓದಿದ್ರೆ ಎಲ್ಲ ಅರ್ಥ ಆಗತ್ತೆ. ಇಫ್ ಯು ಡೋಂಟ್ ಮೈಂಡ್, ನಿನ್ನ ಮನೆಗೆ ಡ್ರಾಪ್ ಮಾಡ್ಲಾ? ಆಯ್ತು, ಕಮಾನ್. ಕೂತ್ಕೊಂಡೇ ಬಿಟ್ಲಲ್ಲಪ್ಪ. ಹುಡುಗಿನ್ ಡ್ರಾಪ್ ಮಾಡೋ ಖುಷಿಲಿ ಚಡ್ಡಿ ದೋಸ್ತ್ಗಳನ್ನೇ ಬಿಟ್ಟೋಗ್ಬಿಟ್ನಲ್ಲೋ. ಗಿಳಿಯು ಪಂಜರದೊಳಿಲ್ಲ, ಓ ಕೃಷ್ಣ ಗಿಳಿಯು ಪಂಜರದೊಳಿಲ್ಲ. ಏನ್ ಮಾಡ್ತಿದ್ಯಾ? ಕಾಣಿಸ್ತಾ ಇಲ್ವಾ? ಓದ್ಕೊಂತಾ ಇದೀನಮ್ಮ. ಸರಿಪ್ಪ, ನೀವ್ ಓದ್ಕೊಂಡ್ರೆ ಅದಕ್ಕಿಂತ ಸಂತೋಷ ನಮಗ್ ಬೇರೆ ಏನಿದೆ. ಊಟ ಮಾಡು ತಗೋ. ಊಟ ಮಾಡಿದ್ರೆ ನಿದ್ದೆ ಬರತ್ತಮ್ಮ, ಡಿಸ್ಟರ್ಬ್ ಮಾಡ್ಬೇಡ. ನೀನ್ ಹೋಗು. ಇದೇನೆ ಹಾಗೆ ತರ್ತಾ ಇದ್ಯಾ? ತಿನ್ನೋದಕ್ಕೂ ಕಷ್ಟನ ಅವನ್ಗೆ? ಮೆತ್ತಗ್ ಮಾತಾಡಿ, ಮಗ ಓದ್ತಾ ಇದ್ದಾನೆ. ಯಾರ ಬಗ್ಗೆ ಏನ್ ಮಾತಾಡ್ತಾ ಇದ್ಯಾ? ಆಶ್ಚರ್ಯವಾಗಿದೆಯಲ್ಲ. ನಿಜಾನೇ. ಒಂದ್ ನಿಮಿಷ ಇರು. ಹೌದು ಕಣೆ, ನಿಜವಾಗ್ಲೂ ಓದ್ತಾ ಇದ್ದಾನೆ. ನಾನೇನ್ ಸುಳ್ಳ ಹೇಳ್ದೆ? ಫಸ್ಟ್ ಟೈಮ್ ನನ್ನ ಕೈಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಸಿಕ್ಕಿದಾಗ ಅದು ಸಂತೋಷ ಆಗ್ತಾ ಇದೆ. ಅಂಕಲ್ ಬನ್ನಿ ಬನ್ನಿ. ಕೃಷ್ಣ ಬರಕ್ ಹೇಳಿದ್ದ, ಇದಾನ? ಕೃಷ್ಣ, ನಿಮ್ ಫ್ರೆಂಡ್ಸ್ಗೆಲ್ಲ ಬರೋಕ್ ಹೇಳಿದ್ಯಂತಲ್ಲ, ಬಂದಿದಾರ ನೋಡು. ಇಲ್ಲ ಅಂತ ಹೇಳ್ ಕಳ್ಸಪ್ಪ, ನಾವ್ ಓದ್ಕೋಬೇಕು. ವೇಸ್ಟ್ ಬಾಡಿಗಳು. ಸರಿ ಅಂಕಲ್,
ಓದ್ಕೊಳ್ಳಿ, ನೀವು ಡಿಸ್ಟರ್ಬ್ ಮಾಡಬೇಡಿ. ನೀವು ಎಲ್ಲ ಅವನ್ ತರ ಓದ್ಕೊಳ್ರಪ್ಪ. ಟ್ರೈ ಮಾಡ್ತೀವಿ ಅಂಕಲ್. ನಡ್ರೋ ಬಾರೋ. ಇದು ನಮ್ ಬ್ಲಡ್. ಎಲ್ರು ಇವನ್ ತರ ಎಲ್ಲಿ ಓದ್ಕೊಳಕ್ಕಾಗತ್ತೆ? ಅಂದುಕೊಳ್ಳದೇನೆ ಎದುರಾದೇನೆ ನಿನ್ನಂಥ ಚೆಲುವೆಯ ಕಾಣೆ. ಅಂದುಕೊಳ್ಳದೇನೆ ಎದುರಾದೆ ನೀನೆ ನಿನ್ನಂಥ ಚೆಲುವೆಯ ಕಾಣೆ. ನಂಗೀಗ ಮನಸ್ಸೆಲ್ಲ ನೀನೇ. ಅಂದುಕೊಳ್ಳದೇನೆ ಎದುರಾದೆ ನಿನ್ನಂಥ ಚೆಲುವೆಯ ಕಾಣೆ. ನಂಗೀಗ ಮನಸ್ಸೆಲ್ಲ ನೀನೇ. ನಿಜ ಹೇಳುವೆ ಮನದಾಸೆಯ ಮರೆ ಮಾಚದೆ. ನನ್ನ ಪ್ರೀತಿಯು ನಿನಗೇಳಲು ಖುಷಿಯಾಗಿದೆ. ಎಂದಿಗೂ ಮರೆಯದ ಮೊದಲನೇ ಜನಪದ ನೀನೆ 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 ತಾನೇ. ಅಂದುಕೊಳ್ಳದೇನೆ ಎದುರಾದೆ ನೀನೆ ನಿನ್ನಂಥ ಚೆಲುವೆಯ ಕಾಣೆ. ನಂಗೀಗ ಮನಸ್ಸೆಲ್ಲ ನೀನೇ. ನಾದಿನ ನಡೆದಾಡುವ ದಾರಿಲಿ ನೀನ ನೋಡಿದೆ. ನೀ ಪದೇ ಪದೇ ಕಾಣಲು ನನ್ನಲ್ಲಿ ಕಂಗಾಲಿದೆ. ನಾ ಕಂಡಿಯುವುದೆಲ್ಲ ಏನೇನು ಅಲ್ಲ ನಿನ ಕಂಡ ಮೇಲೆ ಅನಿಸಿದೆ. ಬೀಳದ ಕನಸೆಲ್ಲ ಒಂದೊಂದು ಈಗ ಹಗಲಿರುಳು ಹಾಯಾಗಿ ಬರುತ್ತಿದೆ. ಕಾರಣ ಏನಿದೆ ನೀನಿರೆ ಸಾಲದೆ. ಅಂದುಕೊಳ್ಳದೇನೆ ಎದುರಾದೆ ನೀನೆ ನಿನ್ನಂಥ ಚೆಲುವೆಯ ಕಾಣೆ. ನಂಗೀಗ ಮನಸ್ಸೆಲ್ಲ ನೀನೇ. ಕಂಗಳು ಹುಡುಕಾಡಲು ಯಾರೆಂದು ನನ್ನ ರೂಪಸಿ. ದೇವರು ದಯೆ ತೋರಿಸಿ ತೋರಿದ ನಿನ್ನ ರೂಪಿಸಿ. ಮಾತಿಗೆ ಸಿಗದವಳ ಮಾತನ್ನು ಕೇಳೋಕೆ ನನ್ನುಸಿರ ಒಳಗೇನು ಕಲರವ. ಹುರಿದುಂಬಿದೆ ಜೀವ ಕಾರಂಜಿಯ ಹಾಗೆ ಹಿಂದೆಂದು ಕಾಣೆ ಅನುಭವ. ಕಾರಣ ಏನಿದೆ ನೀನಿರೆ ಸಾಲದೆ. ಅಂದುಕೊಳ್ಳದೇನೆ ಎದುರಾದೆ ನೀನೆ ನಿನ್ನಂಥ ಚೆಲುವೆಯ ಕಾಣೆ. ನಂಗೀಗ ಮನಸ್ಸೆಲ್ಲ ನೀನೇ. ನಮಸ್ಕಾರ. ಇವನು ಮ್ಯಾಥ್ಸ್ ಅಲ್ಲಿ ಕಾಲೇಜ್ಗೆ ಫಸ್ಟ್ ಅಣ್ಣ. ಓಹೋ, ಏನು ನೀನ್ ಮ್ಯಾಥ್ಸ್ ಅಲ್ಲಿ ಫಸ್ಟ್ ಅಂತ? ಹೌದಣ್ಣ. ನಿನ್ಗೊಂದ್ ಲೆಕ್ಕ ಕೇಳ್ತೀನಿ. ಈ ಕಾಲೇಜೆಲ್ಲ ಎಷ್ಟು ಸ್ಕ್ವೇರ್ ಫೀಟ್ ಇದೆಯಾ?
2,000 ಸ್ಕ್ವೇರ್ ಆಡ್ಸಿದ್ಯ ಅಣ್ಣ. ಬಾಯಲ್ಲಿ ಹೇಳೋದಲ್ಲ ಕಣ, ಈ ಪೆನ್ನಿಂದ ಅಳತೆ ಮಾಡಿ ಆಮೇಲೆ ಬಂದೇಳು. ತಗೋ. ಏನ ಮಕ ನೋಡ್ತಾ ಇದ್ಯಾ? ಹೋಗಲ್ಲ ಖಜೂರ್. ಸಾರಿ ಅಣ್ಣ, ಗೊತ್ತಾಗ್ಲಿಲ್ಲ. ಮೈಕಲ್ ಜಾಕ್ಸನ ನೀನು? ಕೂಚುಪುಡಿ ಆಡ್ತೀಯಾ? ಇಲ್ಲಣ್ಣ. ಕಥಕ್ಕಳಿ ಆಡ್ತೀಯಾ? ಈ ಹೇರ್ ಸ್ಟೈಲ್ ಕಿವಿಲ್ ವಾಲೇನ? ಕತ್ತಲ್ಲಿ ಏನೋ ಇದು? ನಿನ್ನ ಇಷ್ಟು ಚಿಕ್ಕ ಬಾಡಿಗೆ ಇಷ್ಟು ದೊಡ್ಡ ಡೆಕೋರೇಷನ್ ಅಣ್ಣ. ಟೋಟಲಿ ನನ್ಗೊಂಚೂರು ಇಷ್ಟ ಆಗಿಲ್ಲ. ಓಕೆ ಅಣ್ಣ. ಅರ್ಧ ಗಂಟೆಯಲ್ಲಿ ತಲೆಯೆಲ್ಲ ಬೋಳಿಸ್ಕೊಂಡ್ ಬಂದು ನನ್ ಕಣ್ಣು ಕಾಣಿಸ್ಕೊಂಡು ಹೋಗಲ್ಲ. ಶ್ರೀಧರ ಏನೋ ಹೇಳ್ತೀನಿ ಅಂದ್ಯಲ್ಲ? ಇವನೊಂದ್ ಹುಡುಗಿನ ಲವ್ ಮಾಡ್ತಿದ್ದ. ಆ ಹುಡುಗಿಗೆ ಲವ್ ಲೆಟರ್ ಹೇಗ್ ಕೊಟ್ಟ ಗೊತ್ತಾ? ಚೇರ್ ಹಾಕೊಂಡು ಅದ್ರ ಮೇಲೆ ನಿಂತ್ಕೊಂಡ್ ಕೊಟ್ನಪ್ಪ. ಈಗ ಬೇಕಾ? ಆ ಚೇರ್ ಮೇಲೆ ನಿಂತ್ಕೊಂಡಾಗ್ಲೇ ಗೊತ್ತಾಗಿದ್ದು ಆ ಹುಡುಗಿಗೆ ಮದುವೆ ಆಗಿದೆ ಅಂತ. ಕೃಷ್ಣ, ಬೈಕಲ್ಲಿ ದಡಿಯನ್ ಜೊತೆ ಹೋಗ್ತಿರೋದು ನಂದಿನಿ ತಾನೇ? ಈಗ ಅವನೆಲ್ಲಿ ಸಿಗ್ತಾನೋ? ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ನನ್ನ ಮಗನ ದಡಿಯ ಕೈ ತುಂಬಾ ಸಿಗ್ತಾನೆ. ನನ್ನ ಮಗನೇ ನಿಂಗೆ ಯಾಕೆ ಕೊಡ್ತೀವಿ ಗೊತ್ತೇನಾ? ಹೇಳಿದ್ರೆ ತಾನೇ ಗೊತ್ತಾಗೋದು. ನಂದಿನಿ ಯಾಕೋ ಬೈಕಲ್ಲಿ ಕರ್ಕೊಂಡು ಹೋದ? ಆ ವಿಷಯನ ಅವಳ ನನ್ನ ಫ್ರೆಂಡಾ? ಹಂಗಂದ್ರ ಗರ್ಲ್ ಫ್ರೆಂಡು. ಮಗ ಒಂದ್ ನಿಮಿಷ ಇರೋ. ಏಯ್, ಫ್ರೆಂಡ್ಶಿಪ್ ಅನ್ನೋದಾದ್ರೆ ಬರೀ ಹಾಯ್ ಬಾಯ್ ಇಟ್ಕೋಬೇಕಷ್ಟೇ. ಅದ್ ಬಿಟ್ಬಿಟ್ಟು ಬೈಕಲ್ಲಿ ಕುಡಿಸ್ಕೊಂಡು ಪಿಕಪ್, ಡ್ರಾಪು, PVR, ಸಿನಿಮಾ, ಚಿಪ್ಸು, ಜೋಳ ಅಂತ ಸುತ್ತಾಡ್ತಾ ಇದ್ರೆ ಅವಳನ್ನೇ ಲವ್ ಮಾಡ್ತಾ ಇರೋ ಇವನು ಯಾರ ಜೊತೆ ಸುತ್ತಾಡ್ಬೇಕು? ಏಯ್ ಡುಮಾ, ನಂದಿನಿನ ನಾನ್ ಲವ್ ಮಾಡ್ತಾ ಇದ್ದೀನಿ. ಅವಳು ಬೈಕಲ್ಲಿ ಸುತ್ತಂಗಿದ್ರೆ ಅವಳು ನನ್ನ ಬೈಕಲ್ಲೇ ಸುತ್ತಬೇಕು. ಇನ್ನೊಂದ್ಸಲ ನಿನ್ನ ಏನಾದ್ರೂ ಅವಳ ಜೊತೆ ನೋಡಿದ್ರೆ ಹೊಡಿಯೋದಿಲ್ಲ. ಇವನ್ ಹತ್ರ ಏನ್ ಹೇಳ್ದೆ? ನಾನ್ ನಿನ್ ಲವ್ ಮಾಡ್ತಿದ್ದೀನಾ? ಇದು ತಪ್ಪಲ್ವಾ? ಒಂದು ಬುಕ್ ಕೊಟ್ ಮಾತ್ರಕ್ಕೆ ಪ್ರೀತಿ ಅನ್ಕೊಂಡ್ಬಿಡದ? ಇದು ಸರಿಯಲ್ಲ. ಅಂಥ ಆಲೋಚನೆ ಇದ್ರೆ ದಯವಿಟ್ಟು ಮರ್ತ್ಬಿಡು. ಕೋಪಿಸ್ಕೊಬೇಡ ನಂದಿನಿ. ಬೇಕು ಅಂದ್ರೆ ಸಾರಿ ಕೇಳ್ತೀನಿ. ಲೋ ಬೋಂಡ, ಸಾರಿ ಕಣ. ನನ್ನ ಮೇಲೆ ಕೋಪ ಆಯ್ತಂದ್ರೆ ಕಪಾಳ ಕೊಡ್ದ್ಬಿಡ. ದಯವಿಟ್ಟು ಅರ್ಥ ಮಾಡ್ಕೊ ನಂದಿನಿ. ಅದರ ಅವಶ್ಯಕತೆ ನನಗಿಲ್ಲ. ಗೆಜ್ಜೆ ಇಟ್ಕೊಂಡಿದ್ಯಲ್ಲೋ, ಬಿಡೋ. ತಪ್ಪು ತಿಳ್ಕೊಂಡಿದ್ಯಾ ನಂದಿನಿ? ನಾ ಹಿಡ್ಕೊಂಡಿರೋದು ನಿನ್ ಗೆಜ್ಜೆನಲ್ಲ, ನಿನ್ ಕಾಲ್ನ. ಲವ್ ಬೇಡ, ಒಳ್ಳೆ ಫ್ರೆಂಡ್ಸ್ ಆಗಾದ್ರೂ ಇರೋಣ, ಓಕೆನಾ? ಯಾವ್ದು ಬೇಡ. ಪೆನ್ ಹುಡುಕ್ತಾ ಇದೆ ಕಣ್ರೋ. ನಾವ್ ಕೇಳಲಿಲ್ವಲ್ಲ. ನಾವೇನ್ ಮುಚ್ಚಿಡ್ಬೇಡಿ. ಕ್ಲೋಸ್ ಶಾಟ್ ಅಲ್ಲೆಲ್ಲ ಕ್ಲಿಯರ್ ಆಗಿ ಕಾಣಿಸ್ತು ಅಲ್ವಾ? ಒಂದ್ ಹುಡುಗಿ ಪ್ರೀತಿಸ್ಲಿಲ್ಲ ಅಂದ್ರೆ ಹೆದರ್ಸ್ತಾರೆ, ಬೆದರ್ಸ್ತಾರೆ, ಇಲ್ಲ ಸುಮ್ನಾಗ್ತಾರೆ. ಅದ್ ಬಿಟ್ಬಿಟ್ಟು ಅವ್ಳ ಕಾಲ್ಗೆ ಬೀಳ್ತಿದ್ಯಲ್ಲ. ನನ್ ಲವರ್ ಕಾಲಕ್ಕೆ ನಾನ್ ಬಿದ್ರೆ ನಿಮ್ಗಳಿಗೇನೋ ಪ್ರಾಬ್ಲಮ್? ಪ್ರಾಬ್ಲಮ್ ಅಲ್ಲಮ್ಮ, ಗಂಡ್ಸಾಗಿ ಹುಡುಗಿ ಕಾಲಕ್ಕೆ ಬೀಳ್ತಿಯಲ್ಲ, ನಿಂಗ್ ನಾಚಿಕೆ ಆಗಲ್ವಾ? ರೋಷ ಇಲ್ವಾ? ಮಾನ ಮರ್ಯಾದೆ ಎಕ್ಸೆಟ್ರಾ 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 ಅದೆಲ್ಲ ಯಾವ್ದೂ ಇಲ್ಲ ಕಣ್ರೋ. ನನ್ನ ಹಾರ್ಟಲ್ಲಿ ನನ್ನ ಮೈಂಡಲ್ಲಿ ಅವಳೊಬ್ಳೇ ಇರೋದು. ಮೂರು ಬಿಟ್ಟವನು. ಹಲೋ, ನಾನ್ ಕೃಷ್ಣ ಮಾತಾಡ್ತಾ ಇದ್ದೀನಿ. ಯಾಕೆ ನಂದಿನಿ ಫೋನ್ ಕಟ್ ಮಾಡ್ತಾ ಇದ್ಯಾ? ನಿನ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ ಅಂತಾನೆ ಫೋನ್ ಕಟ್ ಮಾಡಿದ್ದು. ಓಕೆ, ನನ್ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ನಾನು ಹುಚ್ಚಾಗ್ಬಿಡ್ತೀನಿ. ಫಸ್ಟ್ ಅದಾಗು. ಥ್ಯಾಂಕ್ ಯು. ಹೇಗೂ ಇಷ್ಟು ಮಾತಾಡ್ದಲ್ಲ, ಅಷ್ಟು ಸಾಕು ನನಗೆ. ನಾನು ಈಗಲೇ ನಿಮ್ಮ ಮನೆ ಹತ್ರ ಬರ್ತಾ ಇದ್ದೀನಿ. ಇಡಿಯಟ್. Then the number you need to call is one great performer, I think, all the way through. What you lacked, Danny, in technique. Remember these are... ನಾನು ಈಗಲೇ ನಿಮ್ಮ ಮನೆ ಹತ್ರ ಬರ್ತಾ ಇದ್ದೀನಿ. ಗುಡ್ ನೈಟ್. ಬಂದೇ ಬಿಟ್ನಲ್ಲಪ್ಪ ಇವನು. ಇವತ್ತು ನಿದ್ದೆ ಇಲ್ದಂಗ್ ಮಾಡ್ತಾನೆ. ಕೊಬ್ಬು.
ರೀ ಸ್ವಾಮಿ ರೇ ಸ್ವಲ್ಪ ಜರ್ಕೊಳ್ರಿ, ನಾನು ಮಲ್ಕೊಂತೀನಿ. ಅಮ್ಮ ನೋಡಕ್ಕೆ ಚೆನ್ನಾಗಿದ್ದೀಯಾ, ಮನೆ ಮಠ ಇರೋ ತರ ಕಾಣ್ತಾ ಇದೀಯಾ. ನನ್ ಜೊತೆ ಫುಟ್ಪಾತ್ ಅಲ್ಲಿ ಮಲ್ಕೊಳ್ಳೋ ಗತಿ ನಿನ್ಗೇನ್ ಬಂತಪ್ಪ? ನನ್ನ ಹತ್ರ ಎಲ್ಲ ಇದೆ, ಆದ್ರೆ ಪ್ರೀತಿಸೋ ಹುಡುಗಿ ಇಲ್ಲ ಅಂದ್ರೆ ಎಲ್ಲ ಇದ್ದು ಇಲ್ದೇದಂಗೆ. ಲವ್ ಅನ್ನೋದು ಮನ್ಸಿಗೆ ಬಂದ್ಮೇಲೆ ಲವ್ವರ್ಗೋಸ್ಕರ ಫುಟ್ಪಾತ್ ಮೇಲೆ ಮಲ್ಕೊಂಡ್ರು ಒಂದೇ, 5 ಸ್ಟಾರ್ ಹೋಟೆಲ್ ಅಲ್ಲಿ ಮಲ್ಕೊಂಡ್ರು ಒಂದೇ. ಓ ಹೊಸ ಲವ್ವ? ಕರೆಕ್ಟ್ ಆಗಿ ಹೇಳ್ತಾ ಇದ್ಯಾ. ನಿದ್ದೆ ಮಾಡಕ್ ಬಿಡ್ತಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ, ನಾಳೆನೂ ಮಾಡ್ಬೋದು. ನಿಂಗೊಂದ್ ವಿಷಯ ಇಲ್ಲ. ಏನಪ್ಪ ಅದು? ಪ್ರೀತಿಸೋ ಹುಡುಗಿರು ಕೋಪಿಸ್ಕೊಂಡಾಗ ಅವ್ರನ್ನ ಕೂಲ್ ಮಾಡ್ತಾ ಮಲಗೋದ್ರಲ್ಲಿರೋಂಥ ಥ್ರಿಲ್ಲು ಬೇರೆ ಯಾವ್ದ್ರಲ್ಲೂ ಇರಲ್ಲ. ಯಾವಾಗ ನೋಡಿದ್ರು ಸುಂದರವಾಗಿರೋ ಹುಡುಗಿರ ಮನೆ ಮೇಲೆ ರೌಂಡ ಹೊಡಿತ್ಯಾ. ನಾವ್ ಇವಾಗ ಇಲ್ಲಿದ್ದೀವಿ ತಾನೆ, ತಾವು ಕಳ್ಸ್ಕೊಳ್ರಿ. ಥ್ಯಾಂಕ್ಸ್. ಇದಾನು ಹೋದ್ನು. ಗುಡ್ ನೈಟ್. ಓ ಮೈ ಗಾಡ್, ಅವನು ಏನೇ ಅವನು ಇಷ್ಟ ಇಲ್ಲ ಅಂದ್ಮೇಲೂ ಅವ್ನು ಎಲ್ಲಂದ್ರಲ್ಲಿ ಕೊನೆಗೆ ಮಿಡ್ ನೈಟ್ ನಲ್ಲಿ ಬೆಗ್ಗರ್ ಜೊತೆ ಮಲ್ಕೊಂಡು ಫೋನ್ ಮಾಡಿ ತಲೆ ತಿಂತಾ ಇದ್ದ. ನೋಡೆ, ಲವ್ ಮಾಡೋರು ಒಬ್ಬ ಗ್ರೀಟಿಂಗ್ಸ್ ಕೊಡ್ತಾನೆ, ಒಬ್ಬ SMS ಕಳಿಸ್ತಾನೆ, ಇನ್ನೊಬ್ಬ ಹಿಂದೆ ಬೀಳ್ತಾನೆ. ನಿಜವಾದ ಲವ್ನ ಹೇಗ್ ಹೇಳಿದ್ರು ಅದ್ ಲವ್ವೇ ಕಣೆ. ಕಣ್ಮುಂದೆ ಇಲ್ದಿರೋ ವ್ಯಕ್ತಿ ಬಗ್ಗೆ ಮಾತಾಡ್ತಿದ್ಯಾ ಅಂದ್ರೆ ಅದು ಪ್ರೀತಿನೋ ಇಲ್ಲ ದ್ವೇಷನೋ ಆಗಿರುತ್ತೆ. ನಿನಗೆ ಅವನ ಮೇಲಿರೋ ಫೀಲಿಂಗ್ಸ್ ಏನು ಅಂತ ನೀನೇ ಡಿಸೈಡ್ ಮಾಡ್ಕೊ. ಸರ್ ನಮಸ್ಕಾರ ಸರ್. ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಕೆಲಸ ಕಳ್ಕೊಂಡಿದ್ದೀನಿ. ನಾನು ಪ್ರತಿ ದಿವಸ ಮನೆಗೆ ಲೇಟ್ ಆಗಿ ಹೋಗ್ತೀನಿ ಅಂತ ಹೇಳಿ ನನ್ನ ಹೆಂಡತಿ ಸುಮ್ನೆ ಜಗಳ ಕಾಯ್ತಾಳೆ. ಹೆಂಡತಿನ ಸಾಕೋ ಯೋಗ್ಯತೆ ಇಲ್ಲ, ನಿನಗೆ ಯಾಕೋ ಬೇಕು ಮದುವೆ ಅಂತ ಹೇಳ್ಕೊಂಡು ಕೋರ್ಟ್ಗೆ ಹೋಗಿದ್ದಾಳೆ. ನನ್ನಿಂದ ಡೈವೋರ್ಸ್ ಕೇಳ್ತಾ ಇದ್ದಾಳೆ. ಸರ್ ದಯವಿಟ್ಟು ನನ್ನ ಕೇಸ್ನ ನೀವೇ ಹ್ಯಾಂಡಲ್ ಮಾಡಬೇಕು ಸರ್. ಇದು ಡೈವರ್ಸ್ ಕೇಸ್, ಇದಕ್ಕೆ ತುಂಬಾ ಹಣ ಖರ್ಚಾಗುತ್ತೆ. ಆರ್ ಯು ರೆಡಿ ಟು ಪೇ 2 lakhs rupees ಫಾರ್ ದಿಸ್? ಅಷ್ಟೊಂದು ಹಣ ನನ್ನ ಕೈಲಿ ಕೊಡೋಕ್ಕಾಗಲ್ಲ ಸರ್. ಹೆಂಡತಿನೂ ಕಳ್ಕೊಂಡು ಕೆಲಸನೂ ಕಳ್ಕೊಂಡಿರುವಂತಹ ಬಾಳ್ಗೆ ಅರ್ಥ ಇಲ್ಲ. ನೀವು ತುಂಬಾ ಒಳ್ಳೆ ಲಾಯರು ಅಂತ ಕೇಳಿದೀನಿ. ನಿಮ್ಮ ಏನಪ್ಪ ಮಾಡ್ತಾ ಇದೀಯ? ಗಂಡ ಹೆಂಡತಿ ಸಂಬಂಧ ಬ್ರಹ್ಮ ಹಾಕಿದ ಗಂಟು, ಅದನ್ನ ಬಿಚ್ಚೋಕ್ ಯಾರಿಂದನೂ ಸಾಧ್ಯ ಇಲ್ಲ. ನಿನ್ನ ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ. ನೀ ನನಗೆ ಫೀಸ್ ಕೊಡೋದು ಬೇಕಾಗಿಲ್ಲ, ನನ್ನ ಸ್ವಂತ ಹಣ ಖರ್ಚಾದ್ರೂ ಪರವಾಗಿಲ್ಲ. ಐ ವಿಲ್ ಹ್ಯಾಂಡಲ್ ಯುವರ್ ಕೇಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಹೋಗ್ಬಾ. ಅವ್ನ್ ಕಾಲ್ ಹಿಡ್ಕೊಂಡ ತಕ್ಷಣ ನೀವು ವಾದ ಮಾಡ್ಬಿಡೋದೇನಾ? ನೋಡೆ, ಆವೇಶದಲ್ಲಿದ್ದವರು ಕಾಲರ್ ಹಿಡ್ಕೋತಾರೆ, ನೊಂದವರು ಕಾಲ್ ಹಿಡ್ಕೋತಾರೆ. ಅವ್ರಿಗೋಸ್ಕರ ನಾವ್ ಏನ್ ಬೇಕಾದ್ರೂ ಮಾಡ್ಬೋದಲ್ಲ. ನನ್ ಗೆಜ್ಜೆ ಇಟ್ಕೊಂಡಿದ್ಯಲ್ಲೋ ಬಿಡು. ತಪ್ಪು ತಿಳ್ಕೊಂಡಿದ್ಯಾ ನಂದಿನಿ? ನಾ ಹಿಡ್ಕೊಂಡಿರೋದು ನಿನ್ ಗೆಜ್ಜೆನಲ್ಲ, ನಿನ್ ಕಾಲ್ನ. ಲವ್ ಬೇಡ, ಒಳ್ಳೆ ಫ್ರೆಂಡ್ಸ್ ಆಗಾದ್ರೂ ಇರೋಣ, ಓಕೆನಾ? ಲವ್ ಮಾಡು ಅಂತ ಕಾಲಿಗೆ ಬಿದ್ದಣ್ಣ. ಕಾಲಿಗೆ ಬಿದ್ರು ಲವ್ ಮಾಡಲ್ಲ ಅಂದ್ಲ. ಅಂತ ಸುಂದ್ರಿನೇನ ಅವಳು? ಹೌದಣ್ಣ. ಅವಳೊಂದ್ಸತಿ ನೋಡ್ಲೇಬೇಕು. ಅಣ್ಣ ಅವಳೇ ಅಣ್ಣ. ಅವಳಿಗೋಸ್ಕರ ಕಾಲಿಗೆ ಬೀಳೋದೇನ ಮಹಾ. ಅವಳಿಗಾಗಿ ನನ್ನ ತಲೆನ ಅವಳ ಕಾಲ ಹತ್ರ ಬೇಕಾದ್ರೂ ಇಟ್ಬಿಡ್ತೀನಿ. ನಂದಿನಿ, ಕೃಷ್ಣ ನಿನಗೇನೋ ತುಂಬಾ ಟಾರ್ಚರ್ ಕೊಡ್ತಿದ್ದಾನಂತೆ. ಇನ್ಮೇಲೆ ಆ ತೊಂದರೆ ನಿನಗಿರಲ್ಲ, ಯಾಕಂದ್ರೆ ನೀನ್ ನಂಗೆ ತುಂಬಾ ಇಷ್ಟ ಆಗಿದ್ಯಾ. ನಿನಗೆ ಟಾರ್ಚರ್ ಅಲ್ಲ, ಟಚ್ ಮಾಡಕ್ಕೂ ಬಿಡಲ್ಲ. ಏನು ಬಾಮೈದ, ಇವಳು ಗ್ಲೋ ಮಾಡು ಅಂತ ಬೇಜ ಹಿಂಸೆ ಮಾಡ್ತಾ ಇದ್ದಂತೆ. ಹಾ, ಕಾಲಿಗೆ ಬೇರೆ ಬಿಡ್ತಿದ್ಯಂತೆ. ಏನ್ ವಿಷಯ? ಅಣ್ಣ ಒಂದ್ ಸ್ವಲ್ಪ ಈ ಕಡೆ ಬಂದಿದ್ದೀನಿ. ಪ್ರಪಂಚದಲ್ಲಿ ಏನೇನೋ ನಡೆಯತ್ತಂತೆ, ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೊಳಕ್ಕಾಗತ್ತಾ? ಬಿಟ್ಟಾಕಣ ನಂದಿನಿ, ನೀನ್ ಹೋಗು, ನಾವ್ ಮಾತಾಡ್ತಾ ಇದ್ದೀವಿ.
ಹೌದು ಆ ಡುಮ್ಮ ಅವತ್ತೇಳ ಬೈಕಲ್ಲಿ ಕುಣ್ಸ್ಕೊಂಡು ಹೋಗಿದ್ದಕ್ಕೆ ಅವ್ನ್ ಹೊಡ್ದಿಯಂತೆ. ಈಗ ನಾನು ಇವಳ ಬೈಕಲ್ಲಿ ಕುಣ್ಸ್ಕೊಂಡು ಹೋಗ್ತೀನಿ. ನನಗೂ ಹೊಡಿತ್ಯಾ? ಇಲ್ಲ ಅಣ್ಣ. ಹೊಡಿತೀಯನ ಅಣ್ಣ? ಹೊಡಿಯೋ ಹೊಡಿಯಲೇ ಮಾರ ಇಲ್ಲಿ ಮಾರ. ಕಾಲ್ ಬೇಕಾದ್ರೂ ಹಿಡಿತೀನಿ, ಇಲ್ಲ ತುಟಿ ಬೇಕಾದ್ರೂ ಹಿಡಿತೀನಿ. ನಿನ್ಗೇನೋ ಕಷ್ಟ? ಇನ್ನೊಂದ್ಸಲ ಅವಳ ಸವಾಸಕ್ಕೆ ಏನಾದ್ರು ಹೋದ್ರೆ ಮಗನೇ ಉದ್ದುದ್ದ ಅಡ್ಡಡ್ಡ ಸಿಗದಾಕ್ಬಿಡ್ತೀನಿ. ನಂದಿನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಏನ್ ಬರಕ್ ಹೇಳಿದ್ದು? ಎಲ್ಲಾರ ಎದುರಿಗೆ ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂದ್ಯಲ್ಲ, ಯಾಕೆ? ತೆಗೆದು ಬಿಟ್ಟ ಅಂದ್ರೆ ಛೇ, ಎಷ್ಟೆಲ್ಲ ಹೇಳೋದು? ನಾನೇನ್ ಟೇಪ್ ರೆಕಾರ್ಡ್ ಇರೋ ಕ್ಯಾಸೆಟ್ ಹೇಳಿದೆ ಹೇಳಕ್ಕೆ? ಅಲ್ಲ, ನಿನ್ ಬಗ್ಗೆ ನೀನ್ ಏನ್ ಅನ್ಕೊಂಡಿದ್ಯಾ? ಇಡೀ ಪ್ರಪಂಚದಲ್ಲಿ ನೀನ್ ಒಬ್ಳೆ ಸುಂದರಿ ಅನ್ಕೊಂಡ್ಬಿಟ್ಟಿದ್ಯಾ? ತೂಕ ಹಾಕಿದ್ರೆ 1/4 kg ಮಾಂಸ ಎಲ್ಲ ಮೈಯಲ್ಲಿ. 4 ಜನದ ಹತ್ರ ಖುಷಿಯಾಗಿ ಮಾತಾಡೋದ್ ಕಲ್ತ್ಕೋ. ನಿಮ್ಮ ಅಪ್ಪನ ಮನೆ ಗಂಟೆ ಏನೋ ಬಿಡಲ್ಲ. ಯಾವಾಗ ನೋಡು ಶೇರ್ ಮಾರ್ಕೆಟ್ ಅಲ್ಲಿ 100 ಕೋಟಿ ಕಳ್ಕೊಂಡಿರೋತರ ಮುಖ ಊದಿಸ್ಕೊಂಡು ಒಳ್ಳೆ ಅಳ್ಮುಂಜಿ ಇದ್ದಂಗಿರ್ತೀಯ. ನೋಡು, ಇಷ್ಟು ದಿನ ನಿನ್ ಹಿಂದೆ ತಿರುಗಿದ್ದಕ್ಕೆ ನಾನು ಬೂಟ್ ತಗೊಂಡು ನಾನೇ ಹೊಡ್ಕೋಬೇಕು. ನಿನ್ ಸವಸ ಸಾಕು. ನಿಂಗೊಂದ್ ದೊಡ್ಡ ನಮಸ್ಕಾರ ಅಮ್ಮ, ನಾನೇನ್ ಬರ್ತೀನಿ. ಇಷ್ಟು ದಿನ ನೀನು ನನ್ ಸುತ್ತ ತಿರುಗ್ತಾ ಇದ್ದೆ, ಈಗ ನಾನು ನಿನ್ ಸುತ್ತ ತಿರುಗೋ ತರ ಮಾಡ್ದೆ.
ಮಂತರಿಸಿ ಜಗವೇ ಮಾಯವೇ ಆಗುವುದರು ಪ್ರೇಮಿಗಳು ಬಾಳುವರು ಸಾವಿಗೂ ಶರಣಾಗರು ನೂರಾನೇ ಬಲವಿರುವ ಒಲವೀಗ ನಮ್ಮದು ಶುಭಯೋಗ ಒಲಿದಿರುವ ಅನುರಾಗ ನಮ್ಮದು ದಿನಗಳೇ ಕಳೆದರು ಯುಗಗಳೇ ಕಳೆದರು ಮನಸ್ಸಿಗೂ ಒಲವಿನ ಗೆಳತನ ಬೆಳೆಯುತ್ತಿದೆ ಗಿರಗಿರ ಗಿರಗಿರ ತಿರುಗಿದೆ ಹೃದಯವೇ ಸರಸರ ಸರಸರ ಉಳಿದಿದೆ ಹೃದಯವೇ ನಮ ಕರೆಯಲಿ ನಾವಿಬ್ಬರೇ ನಮಗೆ ಜೊತೆಯಲಿ ಏನಾಗಲಿ ನೂರೆಂಟು ವಿಘ್ನಗಳೇ ನಮಗೆದುರು ಬಂದರು ಈ ನಂಟು ಬಿಡುವಿನ್ನು ಯಾರೇನೇ ಅಂದರು ಕಣಕಣ ತನುಮನ ಪ್ರೀತಿಗೆ ಅರ್ಪಣ ಮುಗಿಯದು ಅಳಿಯದು ಪ್ರೇಮದ ಸಿಂಚನ ಮಿನುಗುತ ಜಿನುಗುತ್ತಿದೆ ಗಿರಗಿರ ಗಿರಗಿರ ತಿರುಗಿದೆ ಹೃದಯವೇ ಸರಸರ ಸರಸರ ಉಳಿದಿದೆ ಹೃದಯವೇ ಈ ಜೀವ ನಿನಗಾಗಿ ನೀನೆಂದು ನನಗಾಗಿ ನನಗೆಲ್ಲ ನೀನಾಗಿ ನೀನೀಗ ನಾನಾಗಿ ಪ್ರೀತಿ ಒಂದಾಗಿದೆ ಜೀನಾಯ ಹಾ ಮನ್ನಾಯ ಹಾ ಪ್ರೇಮಾಯ ಹಾ ಪ್ರೇಮ ಹಾ ಪ್ರೇಮ ಹಾ ಪ್ರೇಮ ಹಾ ಕೃಷ್ಣ ಯಾಕೋ ಟೆನ್ಷನ್? ನಂದಿನಿ ನಿನ್ನ ಇದ್ದಕ್ಕಿದ್ದಂಗೆ ಅವ್ರಪ್ಪ ಊರಿಗೆ ಕರ್ಕೊಂಡು ಹೊಟ್ಟೋಗಿದ್ದಾರೆ. ಅವಳಿಗೆ ಇಷ್ಟ ಇಲ್ಲ ಅಂದ್ರೂ ಯಾವ್ದೋ NRI ಸಂಬಂಧ ಅಂತ ಮದ್ವೆಗೆ ಒಪ್ಕೊಂಡ್ಬಿಟ್ಟಿದ್ದಾರೆ. ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ ಕಣೋ. ಯಾವ ಊರು? ಅವ್ರಪ್ಪನ ಹೆಸರೇನು? ಮಂಡ್ಯ, ಶಂಕರೇಗೌಡರು. ಮಂಡ್ಯನ? ಮಂಡ್ಯ ಅಂದ್ರೆ ಶುಗರ್, ಅಲ್ಲಿ ಶಂಕರೇಗೌಡ್ರು ಅಂದ್ರೆ ಟೆರರ್. ಮಂಡ್ಯ ಇಂದ ಹುಡುಗಿ ಅಲ್ಲ, ಒಂದು ಹುಲ್ಲು ಕಡ್ಡಿನೂ ತರಕಾಗಲ್ಲ. ಅಷ್ಟೇ ಅಲ್ಲ, ಪಕ್ಕದ ಸ್ಟೇಟ್ ಅವ್ರು ಕಾವೇರಿನ್ ಟಚ್ ಮಾಡಿದ್ರೆ ಎಷ್ಟು ಪ್ರಾಬ್ಲಮ್ಮು, ಶಂಕರೇಗೌಡ್ರ ಮನೆಗೆ ಹೋಗಿ ನಂದಿನಿನ್ ಟಚ್ ಮಾಡಿದ್ರೆ ಅದಕ್ಕಿಂತ ಡಬಲ್ ಪ್ರಾಬ್ಲಮ್ಮು. ನಂದಿನಿ ಊರಿಗೆ ಹೋಗಿ ಅವಳನ್ನ ಕರ್ಕೊಂಬರೋದು ನಮ್ ಕೈಲಾಗದೆ ಇರೋ ಕೆಲಸ. ಆ ಕೆಲ್ಸಕ್ಕೆ 100% ಕಾಟನ್ನು 0% ಪಾಲಿಯಸ್ಟರ್ ತರ ಬುದ್ಧಿವಂತ ಅನ್ಸ್ಕೊಂಡಿರೋ ಒಬ್ಬ ವ್ಯಕ್ತಿ ಇದ್ದಾನೆ. ಯಾರೋ ಅದು? ಇಡೀ ಕರ್ನಾಟಕಕ್ಕೆ ಒಬ್ನೇ ಒಬ್ಬ. ಅವನ ಹೆಸರು SMS, ಸೆಟ್ಲ್ಮೆಂಟ್ ಸತ್ಯ ಅಂತ. ನೀನ್ ಅವನ್ ಮುಖಾಂತರ ಹೋದ್ರೆ ನಿನ್ ಪ್ರಾಬ್ಲಮ್ ಸುಖಾಂತ್ಯ. ನಾವು ಅಲ್ಗೊಂದು ಪ್ರಾಬ್ಲಮ್ ತರ್ತೀವಿ, ನೀನ್ ಹೋಗೋರ್ನ ಓಡಿ. ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ಗೋಸ್ಕರ SMS ನಂದಿನಿ ಅವರ ಪತ್ರ ಹೋಗ್ತಾನೆ. ಒಬ್ರಿಗೊಬ್ರು ಐ ಲವ್ ಯು ಹೇಳಿಲ್ಲ, ಕಿಸ್ಸಿಂಗು ಹಗ್ಗಿಂಗು ಯಾವುದೂ ಇಲ್ಲ. ರೊಟೀನ್ ಆಗಿ ಎರಡೂ ಫ್ಯಾಮಿಲಿ ಪೇರೆಂಟ್ಸ್ ಜೊತೆ ಡಿಸ್ಕಷನ್ ಇಲ್ಲ. ಸೂಪರ್ ಆಗಿ ಸ್ಕೆಚ್ ಹಾಕೊಂಡು ಎಸ್ಕೇಪ್ ಆಗಿದ್ದೀರಾ. ಫ್ಯಾಂಟಾಸ್ಟಿಕ್ ಪ್ಲಾನ್. ಇಂಥ ಟೈಮ್ನಲ್ಲಿ ಟೆನ್ಷನ್ ಆಗಿರಬಾರ್ದು, ಕೂಲ್ ಆಗಿರ್ಬೇಕು ಅಂತ ನಮ್ ರಾಜಣ್ಣ ಅವ್ರು ಹೇಳಿದ್ದಾರೆ. ಅವ್ರು ಆಡಿರೋ ಹಾಡಾಗ್ತೀನಿ ಕೇಳಿ. ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಅವರೆಲ್ಲ ಬರ್ತಿದ್ದಾರೆ.
ಎಲ್ಲ ಹೋಗ್ಬಿಟ್ರ ಪಾಪ ನನ್ ಮಕ್ಳ. ಅಯ್ಯೋ ಏನ್ ರೌಡಿಗಳು ಅಪ್ಪ. ಹೋಗು ಅಂದ್ರೆ ಹೋಗ್ಬಿಡ್ತಾರೆ, ತಿನ್ನು ಅಂದ್ರೆ ತಿಂದು ಬಿಡ್ತಾರೆ. ಸ್ವಲ್ಪ ಯೋಚನೆ ಮಾಡಲ್ಲ ನಮ್ಮ ಮಕ್ಳು. ಯಾವ ಕಡೆಗೆ ಹೋಗ್ಬೇಕು, ಈ ಕಡೆಗೆ ಹೋಗ್ಬೇಕು, ಯಾವ ಕಡೆಗೆ ಹೋಗ್ಬೇಕು? ದೇವ್ರೇ ಅಲ್ಲ ಸರ್. ಕೃಷ್ಣ ಆ ರೌಡಿಗಳಿಗೆ ಎದ್ರಕೊಂಡು ಆ ಹುಡುಗಿನ ಕೈ ಬಿಟ್ಬಿಟ್ಟ. ನನಗೆ ಗೊತ್ತು ಕಣ ನೀನ್ ಎಂತನೋ ಅಂತ. ಆ ಹುಡುಗಿ ಗೊತ್ತಿಲ್ಲ ಅಷ್ಟೇ. ಮುಚ್ಚ್ತ್ಯಾ? ಅಲ್ಲಿ ನೋಡು, ಇಲ್ಲಿ ನೋಡು. ಓಕೆನಾ? ಭಾರಿ ಕಿಲಾಡಿಯಪ್ಪ, ಭಾರಿ ಚಾಲಾಕಿ ನನ್ ಮಗ ನೀನು. ರೌಡಿಗಳಿಗೆ ಆವೇಶ ಇರತ್ತೆ, ಆದ್ರೆ ಆಲೋಚನೆ ಇರಲ್ಲ. ಅದು ಅವ್ರ ಸೈಕಾಲಜಿ. ಪ್ರೇಮಿಗಳಿಗೆ ಭರವಸೆ ಇರತ್ತೆ, ಆದ್ರೆ ಭಯ ಇರಲ್ಲ. ಇದು ನಮ್ ಸೈಕಾಲಜಿ. ನನಗೆ ತಲೆ ಕೆಡಿಸ್ಬಿಟ್ನಪ್ಪ. ಅಣ್ಣ ನಿನ್ನೆ ಏನಣ್ಣ? ಒಂದ್ ನಿಮಿಷ ಬಾಣ ಇಲ್ಲಿ. ಬಂದೆ ಬಂದೆ. ಬಾಣ ಬಾ. ಏನಣ್ಣ ಕರ್ದ? ಅಣ್ಣ ಇವನ್ನ ನೋಡ್ರೆ ನಿಂಗೆ ಹೆಂಗನ್ಸುತ್ತೆ ಅಣ್ಣ? ಒಳ್ಳೆ ಹುಡ್ಗ, ಬುದ್ಧು ಅಂತ ಇರೋ ತರ ಕಾಣ್ತಾನೆ. ಗೊತ್ತಾದ್ ಬಿಡಿ ನಿಮ್ ಯಜಮಾನ್ರ ಮಗ. ಹೌದೌದು. ನನ್ ನೋಡ್ರೆ ಹೆಂಗನ್ಸುತ್ತೆ? ಬೇಡ ಬೇಡಣ್ಣ, ಪರವಾಗಿಲ್ಲ ಹೇಳು. ಬೇಡ ಕಣ. ಹೇಳ್ಬಿಡ್ಲಾ? ನಾಚಿಕೆ ಬೇಡ, ಹೇಳ್ಬಿಡ್ಲಾ? ಹೇಳು. ಅಣ್ಣ ನಿನ್ನ ನೋಡಿದ್ರೆ ಅರ್ಧ ರಾತ್ರಿ ರೈಲ್ವೆ ಟ್ರ್ಯಾಕ್ ತುಂಡುಗಳನ್ನ ಕತ್ಕೊಂಡು ಹೋಗೋ ಕಳ್ಳನ್ ತರ ಇದೆಯಾ? ಏನಪ್ಪ ಹಿಂದ್ಗಡೆ ತಿಂತೀಯಣ್ಣ? ಮಗ ಕೃಷ್ಣ, ಕೃಷ್ಣ ಏನೋ ನೀನು ನನ್ ಬಿಟ್ಬಿಟ್ಟು ಹೋಗಿದ್ಯಲ್ಲೋ ಒಬ್ಬನ್ನೇ. ನೀನ್ ಬಿಟ್ರು ಅಪ್ಪ ನನ್ ಬಿಡಲ್ಲ ಕಣ. ಏನಾರ ಮಾಡಪ್ಪ, ಹತ್ತದರಿ ತಪ್ಪುಲಿ. ನಮ್ ಜೊತೆ ಬರಂಗಿದ್ರೆ ಕೆಲವು ಕಂಡೀಷನ್ಸ್ ಇದೆ. ಆಯ್ತಪ್ಪ, ನೀ ಹೇಳ್ದಂಗೆ ಕೇಳ್ತೀನಿ. ಆಯ್ತು ಬಾ 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 ಬಾ. ವರ್ಷ ವಾಸ ಆಗ್ಲು ರಾತ್ರಿ ಉಪವಾಸ. ಅಣ್ಣ ಚಿಕ್ಕಡೆಗೆ ಸರ್ ಸರ್ ನೀವ್ SMS ಅಲ್ವಾ? ಸರ್ SMS ಸರ್. ಇದೇನ್ ಸರ್ ಇಲ್ಲೊಂದ್ ಮಚ್ಚ ಇತ್ತು, ಹಿಂದ್ಗಡೆ ನಿಮ್ ಜನ ಇಲ್ಲ, ಈ ವೇಷ? ಸರ್ ಟೈಮ್ ಕಿಟ್ಟೋದ್ರೆ ಮ್ಯಾಲ್ ಮಚ್ಚನ ಹೋಗುತ್ತೆ, ಕೆಳಗ್ ಪಂಚನ ಹೋಗುತ್ತೆ ಸರ್. ಅದ್ ಸರಿ, ಈ ಕಡೆ ಎಲ್ಲ ಹೊಟ್ರಿ ಸರ್? ಯಾವನ ಗೊತ್ತೋ ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರ, ಹೋಗ್ತಾ ಇದೀನಿ ಅಷ್ಟೇ. ಅವ್ರು ಕರ್ಕೊಂಡು ಹೋಗೋದೇನು, ನೀವ್ ಹೋಗೋದೇನು, ಏನ್ ಕತೆ ಸರ್? ಅದು ಹಂಗೆ ಜೀವನದಲ್ಲಿ ಫಸ್ಟ್ ಟೈಮು ನಾನು ಎಲ್ಲಿಗೆ ಹೋಗ್ತಾ ಇದೀನಿ, ಯಾಕೆ ಹೋಗ್ತಾ ಇದೀನಿ, ಯಾರ ಜೊತೆ ಹೋಗ್ತಾ ಇದೀನಿ, ಈ ಬಸ್ಗೂ ನಂಗೂ ಸಂಬಂಧ ಏನು ಒಂದು ಗೊತ್ತಿಲ್ಲ, ಹೋಗ್ತಾ ಇದೀನಿ ಅಷ್ಟೇ. ಏನ್ ಸರ್ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ಗೊತ್ತಿಲ್ಲ. ಹೋಗ್ಲಿ ಬಿಡಿ ಸರ್, ಬೇಜಾರ್ ಮಾಡ್ಕೋಬೇಡಿ, ಸಮಾಧಾನ ಮಾಡ್ಕೊಳ್ಳಿ ಸರ್. ಏಯ್ ಎದಳ ಮೇಲೆ ಯಾಕೆ ಸರ್? ಎದಳ ನೀನ್ನ ಅವ್ರು ನಗ್ತಾ ಇರ್ಬೇಕು, ನಾನು ಹೇಳ್ತಾ ಇರ್ಬೇಕು. ಈ ಬಸ್ಸಿನ ಟಿಕೆಟ್ ನಾನೇ ತಗೋಬೇಕು, ಸೆಂಟ್ರಲ್ ಟಿಫನ್ ಮಾಡ್ತಾರೆ, ಅದ್ರ ದುಡ್ಡು ನಾನೇ ಕೊಡ್ಬೇಕು. ಅಂದ್ರೆ ನೀನೇ ಬಂದ್ ನಂಗೆ ಸಮಾಧಾನ ಮಾಡ್ದು ಹೋಗಲೇ. ಈ ಬಸ್ಸಿನವರೆಗೂ ಬಂದ್ ನನ್ನ ಮಕ್ಕ ತೋರಿಸ್ಬೇಡ, ಹೋಗ. ನೀವು ನಗ್ತಾ ಇರಿಯಪ್ಪ, ನೀವು ನಗ್ತಾನೇ ಇರ್ಬೇಕು. ನಮಸ್ಕಾರ. ನಮ್ ಗಾಡಿ ಪಂಚರ್ ಆಗಿದೆ, ಸ್ವಲ್ಪ ಜಾಗ್ರ ಆಡ್ಕೊಡ್ತೀಯಾ? ನಾನೇ ತಗೊಂಬತ್ತೀನಿ, ನಡೀರಿ. ನನಗೆ ಕೆಲಸ ಕೊಡ್ಸಿದವ್ರೆ ನೀವು, ನಿಮ್ಗೆ ಹೆಲ್ಪ್ ಮಾಡಿಲ್ಲ ಅಂದ್ರೆ ಹೆಂಗೆ ಗೌಡ್ರು? ಸರಿ ಸರಿ, ಅದೇನ್ ನೋಡಿ ಮಾಡ್ತೀನಿ. ನೀನೇನ ಇಲ್ಲಿ ನಮ್ಮವ್ರಲ್ಲ ಇಲ್ಲಿ? ಅದು ಅಣ್ಣ, ಅದು ಅವನ್ನ ನಮ್ಮವರೆಲ್ಲ ಕೆಲವು ರೈಲಲ್ಲಿ ಹುಡುಕ್ತಾರೆ, ನಾನು ಬಸ್ಸಲ್ಲಿ ಹುಡುಕ್ತಾ ಇದೀನಿ. ಸಿಗ್ನೇಟ್ಗೆ ನಿಮ್ಮ ಮನೆಗೆ ಕರ್ಕೊಂಡ್ ಬರ್ತೀನಿ ಅಣ್ಣ. ನೀನೇನು ಹುಡ್ಕೋದ್ ಬೇಡ, ಇಳಿದು ಬಾ ಕೆಳಗೆ. ಅಣ್ಣ ನಾನು ಯಾಕಣ ಇಳಿಯೋ. ಅಲ್ಲಣ್ಣ, ಅಣ್ಣ ಬರ್ತೀನಿ.
ಪ್ರೀತಿಸ್ತರು ಒಂದಾಗಿರ್ಬೇಕಂದ್ರೆ ಧೈರ್ಯ ಬೇಕು. ಆ ಧೈರ್ಯ ನಿಮಗಿದೆ. ಆಲ್ ದಿ ಬೆಸ್ಟ್. ಹೋಗಿ ಹೋಗಿ ಹೋಗಿ. ಹೇ, ಒಂದ್ ಮಾತು, ಅಪ್ಪಿ ತಪ್ಪಿ ರಿಲೇಷನ್ ಮನೆಗೆ, ಫ್ರೆಂಡ್ಸ್ ಮನೆಗೆ ಹೋಗ್ಬೇಡಿ, ಸಿಗಾಕೊಂಡ್ಬಿಡ್ತೀರಾ. ಹೋಗಿ ಹೋಗಿ, ಹಂಗೆ ಹಿಂದಕ್ಕೆ ಹೋಗಿ 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 ಹೋಗಿ. ಅಣ್ಣ ಬಂದಣ ನಿಮ್ ಬಿಡೋದೇ ಇಲ್ಲ. ರೈಟ್. ಕ್ಷಮಿಸಿ ಅಪ್ಪ, ಕೃಷ್ಣನ್ ಜೊತೆ ಈ ಮದ್ವೆನ ನೀವು ಒಪ್ಕೊಳ್ಳಲ್ಲ ಅಂತ ಹೋಗ್ತಾ ಇದ್ದೀನಿ. ನಾನು ಮಾಡ್ತಿರೋ ತಪ್ಪು ಸರಿನೋ ನನ್ಗೆ ಗೊತ್ತಿಲ್ಲ. ಹಲೋ ಕೃಷ್ಣ, ನೀನೇನೋ ಅವಳ ಜೊತೆ ಆರಾಮಾಗಿ ಎಲ್ಲ ಕಡೆ ಸುತ್ತಾಡ್ತಿದ್ಯಾ. ಇಲ್ಲಿ ಶಂಕರೇಗೌಡರು ನಮ್ಮನ್ನ ಯಾವಾಗ ಎತ್ಬಿಡ್ತಾರೋ ಅಂತ ಟೆನ್ಷನ್ ಆಗ್ತಿದೆ. ಅದ್ ಸರಿ, ಈಗ ನೀನ್ ಎಲ್ಲಿದ್ಯಾ? ಅದೇ 8th ಕ್ರಾಸ್ ಅಲ್ಲಿ ನಳಪಾಕ ರೆಸ್ಟೋರೆಂಟ್ ಇದೆಯಲ್ಲ, ಅಲ್ಲಿದ್ದೀವಿ. ಹಾ, ಅಲ್ಲೇ ಪಕ್ಕದಲ್ಲಿ ವೆಂಕಟೇಶ್ವರ ಕಾಲೇಜ್ ಇದೆ. ಅಲ್ಲಿ ವಾಚ್ಮ್ಯಾನ್ ನಮಗ್ ಚೆನ್ನಾಗಿ ಪರಿಚಯ. ಅವನಿಗೆ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿರ್ತೀವಿ. ಥ್ಯಾಂಕ್ಸ್. 1 ನಿಮಿಷ ಬಿಲ್ ಕೊಟ್ಟು ಬರ್ತೀನಿ. ಸರ್ ಬಂದೆ ಸರ್. ನಾನು ಕಾಳೇಗೌಡ ಮಾತಾಡ್ತಿರೋದು. ಇನ್ನು ನಮ್ಮ ಕುಟುಂಬದ ಮೇಲಿರೋ ದ್ವೇಷನ ಮರ್ತು ಬಿಡು ಭಾವ. ನಿನ್ನ ಮೇಲಿನ ಗೌರವನ ಉಳಿಸೋದು ನನ್ನ ಕರ್ತವ್ಯ. ಹಗಲಲ್ಲಿ ಸೂರ್ಯ ಬರಬೇಕು, ഇരുಳಲ್ಲಿ ಚಂದ್ರ ಬರಬೇಕು. ನಿಮ್ಮ ಮನೆ ಮರ್ಯಾದೆ ಉಳಿಬೇಕು ಅಂತಂದ್ರೆ ನಂದಿನಿ ನಿಮ್ಮ ಮನೆಗೆ ವಾಪಸ್ ಬರಬೇಕು. ನಂದಿನಿನ ನಾನು ಕರ್ಕೊಂಡು ಬರ್ತಾ ಇದ್ದೀನಿ. ಇನ್ನು ನೀವು ನಿಶ್ಚಿಂತೆಯಾಗಿರಿ. ನೀನ್ ಗಂಡಸಾಗಿದ್ರೆ ನನ್ನಿಂದ ಇವಳು ಕರ್ಕೊಂಡೋಗ. ಅಲ್ಲ ನಿನ್ನಲೇ ಬಾ, ನನ್ ಗಂಡಸ್ತಾನ ಏನನ್ನ ತೋರಿಸ್ತೀನಿ. ಕೈ ಕಾಲ್ ಮುರ್ದಾಕ್ರೋ ಇವಂದು.
ಹಲೋ ಏ ಕಾಳ ಬಾವಾ ಎಲ್ಲೋ ಇನ್ನೂ ಬರ್ಲಿಲ್ಲ. ಏನ್ ಬಾವಾ ಏನು ಕೇಳಿಸ್ತಾ ಇಲ್ಲ ಬಾವಾ? ನಂದಿನಿ ಇಲ್ಲಿ ಬಾವಾ ಏನು ಕೇಳಿಸ್ತಾ ಇಲ್ಲ ಬಾವಾ? ಏಯ್ ಏ ಕಾಳ ಏಯ್ ಯಾಕಣ್ಣ ಕಟ್ ಮಾಡಿದ್ರೆ ಚೆನ್ನಾಗೇ ಕಳ್ಸತ್ತಲ್ಲಣ್ಣ. ಇವೆಲ್ಲ ಚೆನ್ನಾಗಿ ಕೇಳಿಸ್ತದ ನಿಮ್ಗೆ? ಒಬ್ಬನ್ ಹೊಡಿಯೋರು ಅಂದ್ರೆ ಹೊಡಿಯಕ್ಕಾಗಲ್ಲ ನಿಮ್ ಕೈಲಿ. ನಮ್ಗೆಲ್ಲ ಚೆನ್ನಾಗಿ ಇಕ್ಬಿಟ್ಟು ಅವಳನ್ನ ಎಳ್ಕೊಡೋದ ಅಂತ ಹೇಳ. ಮುಚ್ಕೊಂಡ್ ಗಾಡಿ ತೆಗೆಲೆ ಅವಳು ನೋಡ್ಕನ. ಇವನು ಯಾವಾಗ್ಲೂ ಹೀಗೆ ನಿಜ ಹೇಳ್ತಾನೋ ಸುಳ್ಳು ಹೇಳ್ತಾನೋ ಒಂದು ಗೊತ್ತಾಗ. ಇಲ್ಲಿಗೆ ಯಾರಾದ್ರೂ ಬಂದ್ರೇನೋ? ಬಂದ್ರಲ್ಲ. ಎಲ್ಲಿ ಎಲ್ಲವ್ರೆ? ಇಲ್ಲೇ ನಿಂತಿದ್ದೀರಲ್ಲ ನೀವೇನೆ? ಅಲ್ಲ ಸರ್, ದೇವಸ್ಥಾನ ಮುಚ್ಚಿದ ಮೇಲೆ ಪೂಜಾರಿ ಇರಲ್ಲ, ಕಾಲೇಜ್ ಮುಚ್ಚಿದ ಮೇಲೆ ಸ್ಟೂಡೆಂಟ್ಸ್ ಇರಲ್ಲ. ಅಷ್ಟು ಗೊತ್ತಾಗಲ್ವಾ ಸರ್ ನಿಮ್ಗೆ? ಯಾಕೆ ಸರ್ ಹೊಡಿತೀರಾ? ಕೇಳಿದ್ದಕ್ಕೆ ಮಾತ್ರ ಉತ್ತರ ಕೊಡು. ಸರ್ ನಾನು ಓದಿರೋದು ಕಮ್ಮಿ ಸರ್, ಅದಕ್ಕೆ ವಾಚ್ಮ್ಯಾನ್ ಆಗಿದ್ದೀನಿ. ನೀವು ಬೇಜಾರು ಮಾಡ್ಕೋಬೇಡಿ. ನೀವು ಹುಡುಕ್ತಾ ಇರೋರು ಏನಾದ್ರು ಬಂದ್ರೆ ಖಂಡಿತ ನಾನು ಹಿಡ್ಕೊಡ್ತೀನಿ. ಅವ್ರು ಹೇಗಿರ್ತಾರೆ ಅಂತ ಸ್ವಲ್ಪ ಹೇಳ್ಬಿಟ್ಟು ಹೋಗಿ ಸರ್. ಒಂದು ಹುಡುಗ ಒಂದು ಹುಡುಗಿ ಲವ್ವರ್ಸ್ ತರ ಇರ್ತಾರೆ ಸರ್. ಅವ್ರೇನಾದ್ರೂ ಸಿಕ್ಕಿದ್ರೆ ಅವ್ರಿಗೋಸ್ಕರ ನೀವೆಲ್ಲ ಹುಡುಕ್ತಾ ಇದ್ದೀರಾ ಅಂತ ಹೇಳ ಸರ್. ಯಾಕೆ ಸರ್ ಮತ್ತೆ ಮತ್ತೆ ಹೊಡಿತೀರಾ? ಮೊದ್ಲು ಸರಿಯಾಗಿ ಮಾತಾಡೋದನ್ ಕಲಿ. ಬಾ. ನೀವು ನನ್ ಕಣ್ ತಪ್ಸಿ ಕಾಂಪೌಂಡ್ ಹೊಡೆದು ಒಳಗ್ ಬಂದ್ ಸೇರ್ಕೊಂಡ್ರೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ಸರ್ ನೀವು ಲವರ್ಸ್, ಅವ್ರು ವಿಲನ್ಸ್. ನೀವೇನು ಹೆದರ್ಕೋಬೇಡಿ. ನಮ್ಮ ದೇಶದ ಸೈನಿಕರು ಕಾಶ್ಮೀರ ಹ್ಯಾಕ್ ಕಾಪಾಡ್ತಾರೋ ಹಾಗೆ ನಾನ್ ನಿಮ್ಮನ್ನ ಕಾಪಾಡ್ತೀನಿ. ತುಂಬಾ ಥ್ಯಾಂಕ್ಸ್ ಸರ್. ನಿಮ್ಮ ಹೆಸರು? ಸ್ಟೀಫನ್, ಒಬ್ಬ ಒಳ್ಳೆ ವಾಚ್ಮ್ಯಾನ್. ಸರ್ ನನ್ನ ಹೆಸರು ಕೃಷ್ಣ, ನಂದಿನಿ ಅಂತ. ನಿಮ್ ಫ್ರೆಂಡ್ ಮಣಿಕಂಠ ಫೋನ್ ಮಾಡಿ ನನಗೆಲ್ಲ ಹೇಳಿದಾನೆ. ಸರ್ ಈ ದುಡ್ಡು ತಗೊಳ್ಳಿ. ಕ್ವಾರ್ಟರ್ಗೂ ನೀವು ದುಡ್ಡು ಕೊಡ್ತೀರಾ ಅಂತ ನಾನ್ ಸಹಾಯ ಮಾಡ್ತಿಲ್ಲ. ಭಯದಲ್ಲಿದ್ದರಿಗೆ ಧೈರ್ಯ ಹೇಳ್ಬೇಕು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು ಅಂತ ನನ್ನ ಹೆಂಡತಿ ಹೇಳಿದಾಳೆ. ಸರ್ ನಿಮ್ಮ ಹೆಂಡತಿ? ನನ್ನ ಹೆಂಡತಿ ಇದೇ ಕಾಲೇಜಲ್ಲಿ ಲೆಕ್ಚರರು. ಅದೊಂದು ದೊಡ್ಡ ಕತೆ, ಆಮೇಲೆ ಹೇಳ್ತೀನಿ. ನೀವು ರಿಲ್ಯಾಕ್ಸ್ ಆಗಿ. ನಿನ್ನ ಕಡೆಯೇ ನನ್ನ ಗಮನ, ನಿನ್ನ ಕಡೆಯೇ ನನ್ನ ಗಮನ, ನಿನಗೆ ನಾಗದೆ ಸದಾ ಗಮನವಿಡುವೆನು ಸದಾ. ನಿನ್ನ ಕಡೆಯೇ ನನ್ನ ಗಮನ, ನಿನ್ನ ಕಡೆಯೇ ನನ್ನ ಗಮನ, ನಿನಗೆ ನಾಗದೆ ಸದಾ ಗಮನವಿಡುವೆನು ಸದಾ. ಜೊತೆಯೇ ಎಂದು ನೀನು ಇರಲು ಮರೆತು ಬಿಡುವೆನು ನನ್ನನ್ನೇನ. ಜೊತೆಯೇ ಎಂದು ನೀನು ಇರಲು ಮರೆತು ಬಿಡುವೆನು ನನ್ನನ್ನೇನ. ಖುಷಿಯನೆಲ್ಲ ಹುಡುಕಿ ಹುಡುಕಿ ಪ್ರೀತಿಯಿಂದ ಜೀವ ತುಂಬಿ ನಿನಗೆ ಕೊಡುವೆನು ನಾ. ನಿನಗೆ ನಾಗದೆ ಸದಾ. ಸನಿಹ ದೂರವು ಆಗದ ಹಾಗೆ ಹೊಲಿಗೆ ಹಾಕಿದೆ ಒಲವಿನ ಬೆಸುಗೆ. ಸನಿಹ ದೂರವು ಆಗದ ಹಾಗೆ ಹೊಲಿಗೆ ಹಾಕಿದೆ ಒಲವಿನ ಬೆಸುಗೆ. ಕಣ್ಣಲೇ ಸೆರೆ ಸೆರೆ ಸೋತೆ ನಾರೇ ಅರೆ ಕರೆದ ಅಂಬರ ತಿಳಿದನೋ ನಮ್ಮ ಆಸರ. ಹೃದಯದ ವಿಷಯವು ತಿಳಿಸಲು ಅವನು ಹರ.
ಏನಯ್ಯ ಈ ಫೋಟೋದಲ್ಲಿರೋ ಹುಡುಗಿನ ಎಲ್ಲಾದ್ರೂ ನೋಡಿದ್ಯಾ? ಯಾವ ಊರ್ ಸ್ವಾಮಿ ನಿಮ್ದು? ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಕಣ್ರಿ ನೀವು. ಅಲ್ರಯ್ಯ, ಫ್ಲೈಟ್ ಫಾಸ್ಟು, ಟ್ರೈನ್ ಫಾಸ್ಟು, ನಾವು ತಿನ್ನೋ ಫುಡ್ ಫಾಸ್ಟು. ಹಾಗೆಲ್ಲೋನೂ ಫಾಸ್ಟ್ ಆಗಿರುವಾಗ ನೀವ್ ಯಾಕ್ರೆ ಇನ್ನು ಸ್ಲೋ ಆಗಿದ್ದೀರಾ? ಅಲ್ಲ, ಫೋಟೋ ಹಿಡ್ಕೊಂಡು ಇವಳು ನೋಡಿದೀರಾ ಅಂತ ಎಷ್ಟು ಜನ ಅಂತ ಕೈತೀರಾ? ಪೇಪರ್ನಲ್ಲೋ, ಟಿವಿನಲ್ಲೋ, ಇಂಟರ್ನೆಟ್ನಲ್ಲೋ ಹಾಕ್ಸಿದ್ರೆ 1 ನಿಮಿಷದಲ್ಲಿ ಎಲ್ಲಿದ್ದಾಳೆ ಅಂತ ಗೊತ್ತಾಗತ್ತೆ. ಅದು ಬಿಟ್ಟು ಬಂದ್ಬಿಟ್ರಿ ಇಲ್ಲಿ. ಹೋಗ್ರಯ್ಯ, ಆ ಕೆಲಸ ಮಾಡಿ ಫಸ್ಟ್. ನನ್ ಮೊಬೈಲು ಸರ್, ನನ್ ಮೊಬೈಲ್ ನೋಡಿದ್ರ? ಟಿವಿನಲ್ಲೋ, ಪೇಪರ್ನಲ್ಲೋ, ಇಂಟರ್ನೆಟ್ ಅಲ್ಲೋ ಹಾಕ್ಸು, ಎಲ್ಲಿದ್ರು ಸೆಕೆಂಡ್ಸ್ ಅಲ್ಲೇ ಗೊತ್ತಾಗುತ್ತೆ. ಅದ್ ಹೆಂಗ್ ಗೊತ್ತಾಗುತ್ತೆ ಸರ್? 2,000 ಮೊಬೈಲ್ ಹೋಗಿದ್ದಕ್ಕೆ ಇಷ್ಟು ಟೆನ್ಷನ್ ಪಡ್ತೀಯಾ? 20 ವರ್ಷದಿಂದ ಮದುವೆ ಆಗ್ಬೇಕು ಅಂತಿದ್ದು ಹುಡುಗಿ ಕಿಡ್ನಾಪ್ ಆದ್ರೆ ನನಗೆಷ್ಟು ಟೆನ್ಷನ್ ಆಗಬೇಡ. ಮುಚ್ಕೊಂಡ್ ಕೆಲ್ಸ ನೋಡು. ಬಂದ್ರ ಸಾಕು ತಮಾಷೆ ಮಾಡಿದ್ದು. ತಗೋ ನೀರ್ ಕುಡಿ. ಎಲ್ಲರೂ ಅಮ್ಮನ್ ಕೈ ತುತ್ತು ತಿನ್ನೋದ್ ನೋಡಿದೀನಿ. ನೀನ್ ಅಪ್ಪನ್ ಮುದ್ದಿನ ಮಗಳಲ್ವಾ, ನನ್ ಕೈ ತುತ್ತು ಹೇಳ್ತೀನಿ. ಅಪ್ಪ, ಅಮ್ಮಂಗೆ ಹೊಟ್ಟೆ ಕಿಚ್ಚು. ಅಮ್ಮಂಗೆ ಒಂದು ತಿನ್ನಿಸ್ಬಿಡಿ ಅಪ್ಪ. ಬೇಡಮ್ಮ, ಬೇಡ ಪ್ಲೀಸ್ ಅಮ್ಮ, ನನಗೋಸ್ಕರ ಒಂದೇ ಒಂದ್ ತುತ್ತು. ಅಯ್ಯೋ ಬೇಡ ಅಂತ ಹೇಳಿಲ್ವಾ? ಪರವಾಗಿಲ್ಲ, ಬಿಂಕ ಬಿಡು. ತಗೋ, ನನ್ ಕೈಯಲ್ಲಿ ತುತ್ತು ತಿನ್ನೋದಕ್ಕೆ ಪುಣ್ಯ ಮಾಡಿರ್ಬೇಕು. ಇಷ್ಟು ವರ್ಷ ನಿನ್ ಕಣ್ಣಲ್ಲಿ ಬರೀ ಕೋಪ ನೋಡಿದ್ದೆ, ಕಣ್ಣೀರಲ್ಲ. ಅಲ್ಲ ಕಣೆ, ನಾವು ಅವಳಿಗೆ ಏನ್ ಕಡಿಮೆ ಮಾಡಿದ್ವಿ? ಒಬ್ಳೆ ಮಗಳು ಅಂತ ಮಗನ್ ತರ ಸಾಕಿದ್ವಿ. ಅವಳು ಕೇಳಿದ್ನೆಲ್ಲ ಕೊಡ್ಸಿದ್ವಿ. ಅವಳಿಗೆ ಇಷ್ಟ ಬಂದಾಗೆ ಓದಿಸ್ದ್ವಿ. ಅವಳನ್ನ ಎಷ್ಟು ಪ್ರೀತಿ ಮಾಡ್ತಿದ್ವಿ. ಅವಳ ಮೇಲೆ ಪ್ರಾಣವನ್ನು ಇಟ್ಕೊಂಡಿದ್ವಿ. ತಡ್ಕೊಳಕ್ ಆಗ್ತಾ ಇಲ್ಲ ಕಣೆ. ನೋಡ್ರಿ, ಚಿಕ್ಕ ವಯಸ್ಸಲ್ಲಿ ಮಕ್ಕಳು ಓಡ್ತಾ ಇದ್ರೆ ಎಲ್ಲಿ ಬಿದ್ದು ಬಿಡ್ತಾರೋ ಅಂತ ಅಪ್ಪ ಅಮ್ಮಂದ್ರೆ ಹೆದರ್ತಾರೆ. ದೊಡ್ಡವರಾದ್ಮೇಲೆ ಮನೆ ಬಿಟ್ಟೆ ಓಡೋಗ್ತಾರೆ. ತುಂಬಾ ದುಃಖ ಆಗತ್ತೆ ರೀ. ಸೂರಿ ಕಣ್ಣಿಗೆ ಕಂಡಿದ್ದಾಳೆ ಆದ್ಮೇಲೆ ಖಂಡಿತ ಸಿಗ್ತಾಳೆ ರೀ. ಹಾಗಂತ ಸುಮ್ಮನೆ ಕೂತ್ಕೊಳಕ್ ಆಗಲ್ಲ. ಮಗಳನ್ನ ಹೇಗ್ ಮನೆಗ್ ಕರ್ಸ್ಕೋಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ತುಂಬಾ ಸುಸ್ತಾಗಿದ್ಯಾ? ಎಳ್ನೀರ್ ಬೇಕಾ? ಕೊಡೋಣ. ಅವ್ರು ಎಲ್ಲಿದ್ದಾರೆ ಅಂತ ಹೇಳ್ಬಿಡಿ. ಅವ್ರಿಗೋಸ್ಕರ ನೀವು ಓದ ತಿಂದು ಯಾಕೆ ಸಾಯ್ತೀರಾ? ಪ್ರಪಂಚದಲ್ಲಿ ಯಾವ ಪ್ರೇಮಿಗಳು ಓಡೋದ್ರು ಅವ್ರ ಫ್ರೆಂಡ್ಸ್ ಇಟ್ಕೊಂಡು ಟಾರ್ಚರ್ ಕೊಡ್ತಾರೆ. ನೀವು ಅದನ್ನೇ ಮಾಡ್ತಿದ್ದೀರಾ. ಹೊಡಿರಿ, ಹೊಡೆದು ಸಾಯಿಸ್ಬಿಡಿ. ಆದ್ರೆ ನಮಗ್ ಗೊತ್ತಿರೋದೊಂದೇ, ಅವ್ರು ಎಲ್ಲಿದ್ದಾರೆ ನಮಗ್ ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಹೇಳಿದ್ರು ನಮ್ ಮುಂದೆನೆ ನಮ್ ಮಕ್ಕಳಿಗೆ ರಕ್ತ ಬರಕ್ ಹೊಡಿತಿದ್ದೀರಲ್ಲ, ಇದು ನಿಮಗ್ ನ್ಯಾಯನಾ? ಸ್ವಾಮಿ, ನಿಮ್ ಮಗ ಅಡ್ಡ ಹಾಕೊಂಡು ನಸ್ಗುನಿ ಕಾಯಂಗೆ ಬಂದ್ ನಿಂತ್ಕೊಂಡಲ್ರಿ. ರೇ, ನಿಮ್ಮನ್ನಲ್ಲ, ನಿಮ್ಮ ಅಪ್ಪ ಅಮ್ಮ ಅವರಲ್ಲ, ಅವ್ರಿಗೆ 4 ಸರಿಯಾದ ಬರೆ ಹಿಡಿಬೇಕನ್ರಿ. ನಿನ್ನ ಮಗ ಅವನಲ್ಲ, ಕಣ್ಣಿದ್ದು ಕುರುಡನಾಗಿ, ಕಿವಿದ್ದು ಕಿವುಡನಾಗಿ, ಮೂಗಿದ್ದು ಉಸಿರಾಡ್ದಂಗ್ ಮಾಡ್ಬಿಟ್ಟ. ನವರಂಧ್ರಗಳನ್ನ ಎಲ್ಲ ಪೋಸ್ಟ್ ಆಫೀಸ್ ಸೀಲಾಕಿ ಬಂದ್ ಮಾಡ್ಬಿಟ್ಟು ನನಗೆ ಬರ್ತಾ ಇರೋ ಕೋಪಕ್ಕೆ ಕುತ್ಕೆ ಸಾಯಿಸ್ಬಿಡ್ತೀನಿ. ಎಲ್ರಿ ಮಗ, ಎಲ್ರಿ? ನಿಜವಾಗ್ಲೂ ಗೊತ್ತಿಲ್ಲ. ಗೊತ್ತಿದ್ರೆ ಈ ತರ ಬೀದಿಗೆ ಬೀಳ್ತಿರ್ಲಿಲ್ಲ. ನಿಮ್ ಮುಂದೆ ಕೈ ಕೊಟ್ಕೊಂಡು ನಿಂತ್ಕೋತಾ ಇರ್ಲಿಲ್ಲ. ನೋಡಿ, ನನಗಿರೋ ಲಾಯರ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಸೆಕ್ಷನ್ 267 ಪ್ರಕಾರ ಇದು ದೊಡ್ಡ ಅಪರಾಧ.
ಅವಳು ಎಲ್ಲಿದ್ದಾಳೆ ಮೊದ್ಲು ಹೇಳಿ, ಇಲ್ಲ ಅಂದ್ರೆ ನಿಮ್ಮೆಲ್ಲರ ಮೇಲೆ ಕೇಸ್ ಹಾಕಿ ಕೋರ್ಟ್ ಕಟ್ಟೆ ಹತ್ತಿಸ್ಬೇಕಾಗುತ್ತೆ. ಅಲ್ಲ ರೀ, ನಮ್ಮ ಅಣ್ಣಗೆ ಮುದ್ದಾಗಿರೋ ಒಂದೇ ಒಂದು ಹೆಣ್ಮಗು ಈಗ ಮನೆ ಬಿಟ್ಟು ಓಡ ಹೋಗಿದ್ದಾಳೆ ಅಂದ್ರೆ ಊರಲ್ಲಿ ಯಾರಿಗ ಮುಖ ತೋರ್ಸಕ್ಕಾಗುತ್ತೆ? ಅಲ್ವೇನಪ್ಪ? ಹೆಣ್ಣಿನ ಸೆರೆ ಹಿಡ್ಕೊಂಡು ಓಡಾಡೋ ಕೋಡಂಗಿ ನನ್ನ ಮಗಳು ನಿನ್ನ ಮನೆ ಓದ್ಲಿ ಅಂತ ಬಿಟ್ರೆ ಅವಳು ಯಾವನ್ನೋ ಲವ್ ಮಾಡೋವರೆಗೂ ಕತ್ತೆ ಕಾಯ್ತಾ ಇದ್ದ. ನೋಡಿ, ನಿಮಗಾಗ್ಲಿ ನಿಮ್ಮ ಮಕ್ಕಳಿಗಾಗ್ಲಿ ಹಿಂಸೆ ಕೊಡೋದು ನನ್ನ ಉದ್ದೇಶ ಅಲ್ಲ. ಒಬ್ಬ ತಂದೆ ಆಗಿ ನನ್ನ ಮಗಳು ಎಲ್ಲಿ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಇಲ್ದೇ ಇದ್ರೆ ನೀವಿಲ್ಲಿ ನಿಂತ್ಕೊಂಡು ಮಾತಾಡೋದಾಗ್ಲಿ ಇನ್ನೊಂದಾಗ್ಲಿ ಇರ್ತಾ ಇರ್ಲಿಲ್ಲ. ಆದ್ರೆ ಒಂದು ನೆನಪಿಟ್ಕೊಳ್ಳಿ, ನನ್ನ ಮಗಳನ್ನ ನನ್ನಿಂದ ದೂರ ಮಾಡಿದವನ್ ಮಾತ್ರ, ಅವನು ಎಲ್ಲೇ ಇರ್ಲಿ ಏನೇ ಆಗಿರ್ಲಿ, ಅವನನ್ನು ಮಾತ್ರ ಬಿಡೋದಿಲ್ಲ. ಕೃಷ್ಣ, ನೀವು ಹೆದರ್ಕೋಬೇಡಿ. ನಾನ್ ಪ್ರೇಮ್, ಇವಳು ಶ್ರೀಗೌರಿ, ಇವರೆಲ್ಲ ನನ್ನ ಫ್ರೆಂಡ್ಸ್. ನಾವಿಷ್ಟು ಜನ ಇದೇ ಕಾಲೇಜಲ್ಲಿ ಓದ್ತಾ ಇದೀವಿ. ನಿಮ್ ಬಗ್ಗೆ, ನಿಮ್ ಪ್ರೀತಿ ಬಗ್ಗೆ ಎಲ್ಲ ನಮ್ಮ ವಾಚ್ಮನ್ ಹೇಳಿದ್ದಾರೆ. ಅವರು ಗೂಂಡಾ ಪವರ್ ಇದ್ರೆ ನಿಮ್ಗೆ ಯೂತ್ ಪವರ್ ಇದೆ. ನಿಮ್ಮಿಬ್ರನ್ನ ಒಂದ್ ಮಾಡೋದು ನಮ್ಗೇನ್ ಕಷ್ಟದ ಕೆಲಸ ಅಲ್ಲ. ಡೋಂಟ್ ವರಿ, ಬಿ ಹ್ಯಾಪಿ. ಥ್ಯಾಂಕ್ಸ್. ನಾವಿದೀವಿ ಅವ್ರಿದ್ದಾರೆ ಅನ್ನೋಕ್ಕಿಂತ ಈಗ ಇವ್ರಿಬ್ರನ್ನ ಒಂದ್ ಮಾಡೋದ್ ಮುಖ್ಯ. ನಾಳೆನೆ ಇವ್ರಿಬ್ರನ್ನ ಸಬ್ ರಿಜಿಸ್ಟರ್ ಆಫೀಸ್ ಕರ್ಕೊಂಡು ಹೋಗೋಣ. ನಿಮ್ಮ ಹೆಸರು? ನನ್ನ ಹೆಸರು ಕೃಷ್ಣ ಅಂತ. ಇವ್ರು ನಂದಿನಿ. ಈ ಫಾರ್ಮ್ ಫಿಲ್ಅಪ್ ಮಾಡಿ. ಸರಿ ಸರ್, ಥ್ಯಾಂಕ್ಸ್. ಇದಕ್ಕೆ ಯಾರು ಸಾಕ್ಷಿ ಆಗ್ತೀರಿ? ಸರ್, ನಿಮ್ಮ ಹೆಸರು? ಸರ್, ನನ್ನ ಹೆಸರು ಪ್ರೇಮ್ ಅಂತ, ವೆಂಕಟೇಶ್ವರ ಕಾಲೇಜ್ ಸ್ಟೂಡೆಂಟು. ನಾಳೆ 3 ಗಂಟೆವರೆಗೂ ಪ್ರಾಬ್ಲಮ್ ಬರಲಿಲ್ಲ ಅಂದ್ರೆ ನೀವು ಮದುವೆ ಆಗ್ಬೋದು. ಥ್ಯಾಂಕ್ ಯು ಸರ್. ವೆಲ್ಕಮ್. ಹಲೋ, ನೀವು ಹುಡುಕ್ತಾರ ಕೃಷ್ಣಾನಂದಿನಿ ಇಬ್ರು ಸ್ಟೂಡೆಂಟ್ಸ್ ಜೊತೆ ಸಬ್ ರಿಜಿಸ್ಟರ್ ಆಫೀಸಿಗೆ ಬಂದು ರಿಜಿಸ್ಟರ್ ಫಾರ್ಮ್ಗೆ ಸೈನ್ ಮಾಡಿದ್ದಾರೆ. ನಾಳೆನೇ ಮದುವೆ. ಸಾಕ್ಷಿ ಹಾಕಿರೋ ಸ್ಟೂಡೆಂಟ್ ಹೆಸರು ಪ್ರೇಮ್ ಅಂತ. ಅವನು ವೆಂಕಟೇಶ್ವರ ಕಾಲೇಜಲ್ಲಿ ಓದ್ತಿದ್ದಾನೆ. ಅವ್ನು ಹಿಡಿದ್ರೆ ಎಲ್ಲಾ ವಿಷಯ ಗೊತ್ತಾಗುತ್ತೆ. ಸರ್, ಯಾರು ಬೇಕಾಗಿತ್ತು? ಏಯ್, ಪ್ರೇಮ್ ಅನ್ನೋನ್ ಯಾರೋ ಇಲ್ಲಿ? ನನ್ನೇ ನೋಡಿದ್ರೆ ಲವರ್ಸ್ ಕೇಳಿದ್ರಿ, ಈಗಾಗ್ಲೇ ಪ್ರೇಮ್ ಅಂತಿದ್ದೀರಾ. ಏನ್ ವಿಷಯ? ವಿಷಯ ಗಿಷಯ ಅಂತಂದ್ರೆ ಕುತ್ತಿಗೆ ಹೆಚ್ಚಿಬಿಡ್ತೀನಿ. ಏನದು ಗಲಾಟೆ? ಇವ್ರಿಗೆ ಪ್ರೇಮ್ ಬೇಕಂತೆ. ಯಾವ ಪ್ರೇಮ್ ಸರ್? ನೆನಪಿರ್ಲಿ ಪ್ರೇಮ ಅಥವಾ ಜೋಗಿ ಪ್ರೇಮ? BA ಪ್ರೇಮು, BCom ಪ್ರೇಮು, BTech ಪ್ರೇಮು, ಆಮೇಲೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಡಿ ಪ್ರೋಗ್ರಾಮ್ ಬರ್ತಲ್ಲ ಸರ್, ಅದೇ ಪ್ರತಿ ಭಾನುವಾರ ಸರ್, ಅದ್ರಲ್ಲೊಬ್ಬ ಇದ್ದಾನೆ ಸರ್ ಪ್ರೇಮು, ನಂಗಿಂತ ಜೂನಿಯರು, ಇದೇ ಕಾಲೇಜು. ಈ ಕಾಲೇಜಲ್ಲಿ 15 ಜನ ಪ್ರೇಮ್ ಇದ್ದಾರೆ. ನಿಮ್ಗೆ ಯಾವ ಪ್ರೇಮ್ ಬೇಕು? ಮರ್ಯಾದೆಯಿಂದ ಅವರಿಬ್ರು ನಮಗೊಪ್ಸೆ. ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಹೇಳಿ, ಏನ್ ಮಾಡ್ತೀರಾ? ಹೇಳಿ. ಸೌತ್ ನಾರ್ತ್ ದೇಶಕ್ಕೆ ದಿಕ್ಕುಗಳಾದ್ರೆ ಈ ಯೂತ್ ಕೂಡ ದೇಶಕ್ಕೆ ಒಂದ್ ದಿಕ್ಕಿದ್ದಂತೆ. ಇದನ್ನೆಲ್ಲ ನಮ್ ಹತ್ರ ಇಟ್ಕೋಬೇಡಿ. ಹಾಕ್ಬಿಡ್ತೀನಿ. ನೀನೇನ ಹಾಕೋದು ಪ್ಯಾಂಟ್ ಶರ್ಟ್? ಸ್ಟೂಡೆಂಟ್ಸ್ ಮೇಲೆ ಕೈ ಇಟ್ರೆ ಲೋಕಸಭಾ, ವಿಧಾನಸಭಾ, ರಾಜ್ಯಸಭಾನೇ ಅಲ್ಲಾಡೋಗುತ್ತೆ. ನಿಮ್ ಕೈಯಲ್ಲಿ ತಾಕತ್ತಿದ್ರೆ ಹೋಗಿ ಹುಡ್ಕೋ ಹೋಗಿ. ಅದ್ ಬಿಟ್ಬಿಟ್ಟು ಈ ತರ ಸ್ಟೂಡೆಂಟ್ಸ್ಗೆ ತೊಂದರೆ ಕೊಡ್ಬೇಡಿ. ಈಗ ನಾವಿವ್ರು ಹೊಡೆಯೋದು ಮುಖ್ಯ ಅಲ್ಲ, ಅವ್ರಿಬ್ರನ್ನ ಹುಡುಕೋದು ಮುಖ್ಯ. ನಂದಿನಿ, ಮೈ ಬಿಸಿದೆಯಲ್ಲ? ಏನಿಲ್ಲ ಬಿಡೋ,
ಮದುವೆ ಆಗ್ತಾ ಇದ್ದಾಳೆ, ಅಪ್ಪ ಅಮ್ಮ ಜೊತೆಗಿಲ್ಲ ಅಂತ ಟೆನ್ಷನ್ ಅಷ್ಟೇ. ಕೃಷ್ಣ, ಈಗ ಅವ್ರಿಗೆ ಹೊಡೆಯೋದು ಮುಖ್ಯ ಅಲ್ಲ, ನಂದಿನಿನ ಆಸ್ಪತ್ರೆ ಕರ್ಕೊಂಡು ಹೋಗೋದು ಮುಖ್ಯ. ಡಾಕ್ಟರ್, ನಂದಿನಿ ಗಾಬರಿ ಆಗಂತದ್ದೇನಿಲ್ಲ. ನಿಂಗೆ ಆ ಹುಡುಗಿ ಪ್ರೀತಿ ಬೇಕು ಅಂದ್ರೆ ಕರ್ಕೊಂಡು ಹೋಗಿ ಮದ್ವೆ ಮಾಡ್ಕೊ. ಆ ಹುಡುಗಿ ಬದುಕ್ಬೇಕು ಅಂದ್ರೆ ಕರ್ಕೊಂಡು ಹೋಗಿ ಅವ್ರ ಪೇರೆಂಟ್ಸ್ ಹತ್ರ ಬಿಡು. ನಂದಿನಿಗೆ ಬಿದ್ದಿರೋ ಏಟ್ಗಿಂತ ಭಯ ಜಾಸ್ತಿ ಆಗಿದೆ. ದಿಸ್ ಈಸ್ ಹೋಮ್ ಸಿಕ್. ಇದಕ್ಕೆ ಮೆಡಿಸನ್ ಅವ್ರ ಪೇರೆಂಟ್ಸೇ. ದೇವ್ರು ಈ ಏಟ್ನ ನನಗೆ ಕೊಟ್ಟಿದ್ರೆ ಚೆನ್ನಾಗಿರೋದು. ನೀನೇನು ಯೋಚನೆ ಮಾಡಬೇಡ. ನಿನ್ಗೂ ನಂದಿನಿಗೂ ಏನೂ ಆಗೋದಿಲ್ಲ. ನಿಮ್ ಲವ್ ಖಂಡಿತ ಸಕ್ಸಸ್ ಆಗೇ ಆಗತ್ತೆ. ಅಮ್ಮ, ಬಂದ್ರೆ ಜೀವಂತವಾಗಿ ವಾಪಸ್ ಹೋಗಲ್ಲ ಅಂತ ಗೊತ್ತಿದ್ದು ಇಲ್ಲಿಗೆ ಬರೋದಕ್ಕೆ ಎಷ್ಟೋ ಧೈರ್ಯ ನಿಂಗೆ. ನನಗೆ ನೀವೇನೋ ಮಾಡ್ಬಿಡ್ತೀರ ಅನ್ನೋ ಭಯದಲ್ಲಿ ನಾನು ಕರ್ಕೊಂಡ್ ಬರ್ಲಿಲ್ಲ. ನಿಮ್ ಪೂರ್ತಿ ಹೆಸರು ನನಗೆ ಗೊತ್ತಿಲ್ಲ. ನೀವೇನೋ ದೊಡ್ಡ ವ್ಯಕ್ತಿ, ನಿಮ್ ಹೆಸರು ಕೇಳಿದ್ರೆ ಇಡೀ ಊರೇ ಗಡ 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 ಅಂತ ನಡಗತ್ತೆ ಅನ್ನೋದು ನಂಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದಲ್ಲ ಬರೀ ನಂದಿನಿ, ಆಮೇಲೆ ಅವಳ ಪ್ರೀತಿ ಮಾತ್ರ. ಅವತ್ತು ನನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗು ಅಂತ ಹೇಳಿದ್ಲು, ಕರ್ಕೊಂಡು ಹೋಗಿದ್ದೆ. ಇವತ್ತು ಅಪ್ಪ ಅಮ್ಮ ಬೇಕು ಅಂದಿದ್ದಾಳೆ, ಕರ್ಕೊಂಡ್ ಬಂದಿದ್ದೀನಿ. ನನಗೆ ನಂದಿನಿ ಸಂತೋಷನೇ ಮುಖ್ಯ. ನೀವು ಹಿರಿಯರಾಗಿ ದೊಡ್ಡತನದಿಂದ ಯೋಚನೆ ಮಾಡಿ. ನಮ್ಮ ತಂದೆ ತಾಯಿ ಬರ್ತಾರೆ, ಅವ್ರ ಹತ್ರ ಮಾತಾಡಿ ನಮ್ಮಿಬ್ರು ಒಂದು ಮಾಡಿ. ನಂದಿನಿ, ನೀನೇನು ಯೋಚನೆ ಮಾಡಬೇಡ. ನನ್ನ ಮಗಳನ್ನ ಕರ್ಕೊಂಡು ಬಂದು ನನ್ನ ಹತ್ರ ಬಿಟ್ಟಿದ್ದಕ್ಕೆ ನೀನ್ ಇಲ್ಲಿಂದ ವಾಪಸ್ ಹೋಗ್ತಾ ಇದೀಯ. ಲವರ್ಸು ಓಡೋದ್ರೆ ಮದುವೆ ಮಾಡ್ಕೊಂಡು ಮಗು ಎತ್ಕೊಂಡು ಬರ್ತಾರೆ. ನೀನ್ ಏನೂ ಮಾಡದೆ ಅವಳು ತಂದು ಮನೆಗೆ ಬಿಡ್ತಿದ್ಯಲ್ಲ, ನಾನು ಅದಕ್ಕೆನಾ ನಿಮ್ಮಿಬ್ಬರಿಗೆ ಹೆಲ್ಪ್ ಮಾಡಿದ್ದು. ನಿನ್ನಂತ ಲೈಫಲ್ಲಿ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ನಿನಗೆ ನೀನೇ ಮೋಸ ಮಾಡ್ಕೊಂಡ್ಬಿಟ್ಟದಪ್ಪ. ತಪ್ಪು ತಿಳ್ಕೊಂಡಿದ್ದೀರಾ. ಲವ್ ಯಾವಾಗ ಎಲ್ಲಿ ಹೇಗೆ ಟರ್ನ್ ಆಗತ್ತೆ ಅಂತ ಹೇಳಕ್ಕಾಗಲ್ಲ. ನಂದಿನಿನ ಈಗ ಈ ಮನೇಲಿ ಮಾತ್ರ ಬಿಟ್ಟು ಹೋಗ್ತಾ ಇದ್ದೀನಿ, ಇಲ್ಲಿಂದ ಅಂತೂ ಅಲ್ಲ. ಅಂದುಕೊಳ್ಳದೇನೆ ಬಂದ ಪ್ರೀತಿ ತಾನೆ ಬದಲಾಯಿತೆ ಹೇಳದೇನೆ, ಮರೆಯಾಯಿತೆ ಕೇಳದೇನೆ. ಅಂದುಕೊಳ್ಳದೇನೆ ಬಂದ ಪ್ರೀತಿ ತಾನೆ ಬದಲಾಯಿತೆ ಹೇಳದೇನೆ, ಮರೆಯಾಯಿತೆ ಕೇಳದೇನೆ. ಕನಸೆಲ್ಲವೂ ಕದವಿಲ್ಲದೆ ಕಳುವಾಯಿತೆ, ನೆನಪೆಲ್ಲವೂ ನೆರಳಿಲ್ಲದೆ ಬಡವಾಯಿತೆ. ಹೇಗೆ ನಾ ಮರೆಯಲಿ, ನೋವಿದೆ ಮರೆಯಲಿ. ಅಂದುಕೊಳ್ಳದೇನೆ ಬಂದ ಪ್ರೀತಿ ತಾನೆ ಬದಲಾಯಿತೆ ಹೇಳದೇನೆ, ಮರೆಯಾಯಿತೆ ಕೇಳದೇನೆ.
ಕೃಷ್ಣ ನಂದಿನಿನ ಅವ್ರ ಮನೆಗೆ ಬಿಟ್ಟು ಬರ್ತೀನಿ ಅಂತ ನಮಗ್ ಫೋನ್ ಮಾಡಿದ್ದ. ಬೇಡ ಕಣೋ, ಅಲ್ಲಿ ಹೋದ್ರೆ ಅವ್ರು ಸುಮ್ಮನೆ ಬಿಡಲ್ಲ ಅಂತ ನಾವ್ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಈಗ ಇಷ್ಟೊತ್ತಾದ್ರೂ ಬಂದಿಲ್ಲ ನೋಡಿ. ಆಗ್ಲಿಂದ ನಾನು ಫೋನ್ ಟ್ರೈ ಮಾಡ್ತಾನೆ ಇದ್ದೀನಿ. ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ರೀ ನಂಗೆ ತುಂಬಾ ಭಯ ಆಗ್ತಿದೆ ರೀ. ನನ್ ಕೃಷ್ಣ ಇಷ್ಟೊತ್ತಾದ್ರೂ ಮನೆಗ್ ಬಂದಿಲ್ಲ ಅಂದ್ರೆ ಅಲ್ಲಿ ಆಗ್ಬಾರ್ದೇನಾರು ಆಗೋಗಿದ್ರೆ ನಾ ಜೀವ ಸಹಿತ ಉಳಿಯಲ್ಲ ರೀ. ನನ್ ಮಗ ಬೇಕು ರೀ, ನನ್ ಮಗ ಬೇಕು. ನಮ್ ಜಾಗಕ್ಕೆ ಬಂದು ನಮ್ಮನ್ನೇ ಹೊಡೆದವರು ಈಗ ಅವ್ರ ಜಾಗಕ್ಕೆ ನಮ್ ಕೃಷ್ಣ ಹೋಗಿದ್ದಾನೆ, ಸುಮ್ನೆ ಬಿಡ್ತಾರಾ? ಏನೇ ಆದ್ರೂ ಪರವಾಗಿಲ್ಲ, ಶಂಕರೇಗೌಡ್ರು ಮನೆಗೆ ಹೋಗಿ ವಿಚಾರಿಸೋಣ. ನಡೀರಿ ಅಂಕಲ್. ಬನ್ನಿ. ನಮಸ್ಕಾರ. ನಿಮ್ಮ ಮಗಳನ್ನ ನಿಮ್ಮ ಮನೆಗೆ ಬಿಟ್ಟ ಮೇಲೆ ನಮ್ಮ ಮಗ ನಮ್ಮ ಮನೆಗೆ ಬಂದಿಲ್ಲ. ಇನ್ ಯಾರ ಮನೆ ಹೆಣ್ಮಗು ನೋಡ್ಕೊಂಡು ಹೋಗಿದಾನೋ ಏನೋ, ಯಾರು ಗೊತ್ತು. ಅಲ್ಲೋಗಿ ಹುಡುಕಿ ಸಿಗ್ಬೋದು. ನೀವು ದೊಡ್ಡವರು, ಹೀಗೆಲ್ಲ ಮಾತಾಡ್ಬೋದಾ? ಅವನ್ ಆತಾಡ್ದವನಲ್ಲ. ಅವ್ನು ತುಂಬಾ ಒಳ್ಳೆಯವನ್ ಅಂಕಲ್. ನಂದಿನಿ ಅಪ್ಪ ಅಮ್ಮ ಅಂದ ತಕ್ಷಣ ಬೇರೆ ಮಾತಾಡದೆ ಕರ್ಕೊಂಬಂದ್ ನಿಮ್ಮ ಹತ್ರ ಬಿಟ್ಟ. ನಿಮ್ಮ ಮಗಳು ಕಾಣಲಿಲ್ಲ ಅಂತ ನೀವು ನಮ್ಮನ್ನ ಹೆದರ್ಸ್ದಾಗೆ ನಾವು ನಿಮ್ಮನ್ನ ಹೆದರ್ಸಕ್ಕಾಗತ್ತಾ ಹೇಳಿ? ನಮ್ಗಿರೋದು ಒಬ್ಬನೇ ಮಗ. ಕೈ ಮುಗಿದು ಕೇಳ್ಕೊತೀವಿ, ನಿಮ್ಗೇನೇ ಸಿಟ್ಟಿದ್ರು ಅದನ್ನ ನಮ್ಮ ಮೇಲೆ ತೀರ್ಸ್ಕೊಳ್ಳಿ. ದಯವಿಟ್ಟು ನಮ್ಮ ಮಗನ್ ಬಿಟ್ಬಿಡಿ. ರೀ, ತುಂಬಾ ಒಳ್ಳೆ ಜನ ಅಂತ ಕಾಣುತ್ತೆ. ಮನ್ಸಿಗೆ ತುಂಬಾ ನೋವು ಮಾಡ್ಕೊಂಡ್ಬಿಟ್ಟಿದ್ದಾರೆ. ದಯವಿಟ್ಟು ನಿಜ ಹೇಳಿ, ಅವ್ರ ಮಗನ ಅವ್ರಿಗೆ ತಲುಪಿಸ್ಬಿಡಿ. ನಾವೇನು ಮಾಡ್ಲಿಲ್ಲಣ್ಣ. ನಿಮ್ ಮಗನ್ನ ನಮ್ಮ ಹುಡುಗರು ಏನು ಮಾಡಿಲ್ಲ, ಇದು ನಿಜ. ಹೆತ್ತು ಮಗ ಕಾಣಲಿಲ್ಲ ಅಂದ್ರೆ ತಂದೆ ತಾಯಿ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ನನಗೆ ಗೊತ್ತು. ಧೈರ್ಯವಾಗಿ ಮನೆಗೆ ಹೋಗಿ. ನೀವು ಅವನ್ನ ಬಿಟ್ಬಿಟ್ರಿ ಮಾವ, ಆದ್ರೆ ನಾನು ನಮ್ಮಪ್ಪ ಸೇರಿ ಅವನ್ನ ಎತ್ತು ಬಿಟ್ವಿ. ಸತ್ತ ನಿನ್ನ ತಂಗಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿನಗೂ ನಿನ್ನ ಮನೆಗೂ ಮನಃಶಾಂತಿ ಇಲ್ದಂಗ್ ಮಾಡದ ಅವನನ್ನ ನಾವು ಮುಗಿಸ್ಬಿಟ್ವಿ ಭಾವ. ಸುಮ್ಮನೆ ಅವನ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಟ್ಟು ನಂದಿನಿ ಮದುವೆ ಮತ್ತ NRI ಸಂಬಂಧ ಇದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ ಭಾವ. ಯಾಕೆ ಅಳ್ತಾ ಇದ್ಯಾ? ಕೃಷ್ಣನ್ ಸಾಯಿಸ್ಬಿಟ್ರು ಅಂತಾನಾ? ಇಲ್ಲ, ಅವನ್ಗೇನು ಆಗಿಲ್ಲ, ಆಗೋದು ಇಲ್ಲ. ಹೌದಮ್ಮ, ಅವನ್ನ ಸಾಯಿಸೋದಲ್ಲ, ಅವನ್ ನೆರಳು ಕೂಡ ಮುಟ್ಟಕ್ಕಾಗಲ್ಲ. ಅಪ್ಪ ನನ್ ಗೌರವಕ್ಕೋಸ್ಕರ ಯೋಚಿಸ್ತಿದ್ದಾರೆ, ನಾನು ನನ್ ಪ್ರೀತಿ ಉಳಿಸ್ಕೊಳ್ಳೋಕ್ಕೋಸ್ಕರ ಯೋಚಿಸ್ತಿದ್ದೀನಿ. ಈ ಮನೆ ಗೌರವನೂ ಉಳಿಲಿ, ನಿನ್ ಪ್ರೀತಿನೂ ಗೆಲ್ಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ. ಶಿವ
ಕೃಷ್ಣ ಕೃಷ್ಣ ಏನಪ್ಪ ಇದು ಮೈ ಕೈಯೆಲ್ಲ ಗಾಯ ಮಾಡ್ಕೊಂಡ್ಬಿಟ್ಟಿದ್ಯಾ ನನ್ ಕೈ ನೋಡಕ್ಕಾಗ್ತಿಲ್ಲಪ್ಪ. ನನಗೇನು ಆಗಿಲ್ಲ, ನೀನ್ ಟೆನ್ಷನ್ ಮಾಡ್ಕೋಬೇಡಮ್ಮ. ಬೇಡಪ್ಪ, ನಮ್ಗಿನ್ನೇನು ಬೇಡ, ನೀನ್ ನಮಗ್ ಸಿಕ್ಕಿದ್ಯಲ್ಲ ಅಷ್ಟ್ ಸಾಕು, ಅಷ್ಟ್ ಸಾಕು. ಅಲ್ಲ ಕಣೋ, ನೀವಿಬ್ರು ಪ್ರೀತಿಸ್ತಾ ಇರೋ ವಿಷಯ ನಮ್ಗೆ ಯಾಕೋ ಹೇಳಲಿಲ್ಲ. ನಂದಿನಿನ್ ಕರ್ಕೊಂಬಂದು ನಿಮ್ ಮುಂದೆ ಹೇಳೋಣ ಅನ್ಕೊಂಡಿದ್ದೆ ಡ್ಯಾಡಿ, ಅಷ್ಟ್ರಲ್ಲಿ ಏನೇನಾಗೋಯ್ತು. ಅವ್ರ ಅಪ್ಪ ಏನು ಮನುಷ್ಯನ ರಾಕ್ಷಸನೋ? ಕೇಳಿದ್ದಕ್ಕೆ ಏನು ಮಾಡಿಲ್ಲ ಹಾಗೆ ಕಳಿಸ್ಬಿಟ್ರಿ ಅಂತ ಹೇಳಿದವರು ಹೀಗ್ ಮೈಕೈ ಎಲ್ಲ ಕಿತ್ತೋಗೋಗಿ ಹೊಡೆದು ಕಳ್ಸಿದಾರಲ್ಲ. ನನಗೆ ಹೊಡ್ಸಿದ ಅವ್ರ ಅಪ್ಪ ಅಲ್ಲಪ್ಪ, ಯಾವನ ಕಚಡ ನನ್ ಮಗ ಹಿಂದಿಂದ ಯಾಮಾರ್ಸ್ ಗುದ್ಬಿಟ್ಟ. ಅಮ್ಮ ಅಳ್ಬೇಡಿ, ಅವನ್ಗೇನು ಆಗಲ್ಲ. ನೋಡಿ, ನಾವು ಅನ್ಕೊಂಡ ಹಾಗೆ ನಿಮ್ಮ ಸಂಬಂಧ ನಮ್ಗೆ ಇಷ್ಟ ಆಗಿತ್ತು. ಆದರೆ ಅಮೇರಿಕಾದಿಂದ ಬಂದಿರೋ ನಾವು ಬೇರೆ ಹುಡುಗನ ಜೊತೆ ಓಡೋಗಿರೋ ನಿಮ್ಮ ಹುಡುಗಿನ ನಮ್ಮ ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ಹೇಳ್ರಿ, ಎದ್ದೇಳ್ರಿ. ಯಾಕೆ ಎದ್ದೇಳ್ರಿ. ನಮ್ಮ ಭಾವನ ಬಗ್ಗೆ ಮಾತಾಡ್ಬೇಕಾದ್ರೆ ಯೋಗ್ಯತೆ ಇರಬೇಕು. ಸಾವಿರಾರು ಜನಕ್ಕೆ ಒಳ್ಳೇದನ್ನು ಬಯಸೋ ವ್ಯಕ್ತಿ ಅವರು. ತಾಲೆ ಕೆಟ್ಟೇನೇನೋ ಮಾತಾಡ್ಬಿಡಿ. ಇನ್ನೊಂದು ಸಲ ನಮ್ಮ ಭಾವನ ಮನೆತನದ ಬಗ್ಗೆ ಏನಾದ್ರೂ ಮಾತಾಡಿದ್ರು ಒಬ್ಬೊಬ್ರು ನಾಲ್ಗೇನೋ ಕಟ್ ಮಾಡ್ಬಿಡ್ತೀನಿ. ಇಷ್ಟ ಆದ್ರೆ ಒಪ್ಕೊಳ್ಳಿ, ಇಲ್ಲಾಂದ್ರೆ ಹೋಯ್ತಾ ಇರಿ. ಇನ್ನೇನ್ರಿ ಕೆಳಗೆ ಮೇಲೆ ನೋಡ್ತಾ ಇದ್ದೀರಾ? ನೀವೇನ್ ಅಮೆರಿಕದ ಬಂದಿರೋ ಕೆಂಗೇರಿಂದ ಬಂದಿದ್ದೀರೋ? ಯಾವ್ದೋ ಲ್ಯಾಂಡ್ರಿ ಚಾಪಲ್ ಹೋಲ್ಸೇಲ್ ಬಟ್ಟೆ ತಂದು ಹಾಕ ಬಂದ್ಬಿಟ್ಟು ಅಮೆರಿಕ ಅಂತ ಅಮೆರಿಕ ನೋಡಿ. ನಮ್ಮ ಅಣ್ಣ ಸುಮ್ಮನೆ ಕೂತಾನೆ, ಕಣ್ಣು ಬಿಟ್ಟಂದ್ರೆ ನಾಶ ನಾಶ ಆಗ್ಬಿಡ್ತೀರಾ. ಬದ್ರಿ ಈ ಬಾಡಿಗೆ ಹಾಕೋ ಹಾಕೋ ಮೌ ಒಳ್ಳೆ ಕಡುಪ್ ತಿಂದು ಉದ್ಕೊಂಡಿದ್ಯಾ. ಹೋಗಮ್ಮ ಹೋಗಮ್ಮ ಇವನ್ ಮಕ್ಕೆ ಟೈ ಬೇರೆ. ನೀನ್ ಅಮೆರಿಕ ಬೆಂಕಿಗೆ ಹೋಗ. ಬಾವಾ, ನೀವೇನು ತಪ್ಪು ತಿಳ್ಕೊಳಕಿಲ್ಲ ಅಂತಂದ್ರೆ ಒಂದು ಮಾತು. ನಿಮ್ ಮಗಳು ನಂದಿನಿನ ನನ್ನ ಮಗ ಸೂರಿ ಕೊಟ್ಟು ಯಾಕೆ ಮದುವೆ ಮಾಡಬಾರ್ದು? ನಿಮ್ಮ ಘನತೆ ಗೌರವಕ್ಕೆ ಯಾವ ಕುಂದು ಬರ್ದಂಗೆ ನಾನ್ ನೋಡ್ಕತೀನಿ ಭಾವ. ಈ ಮನೆ ಅಳಿಯನಾಗಿ ಸೂರಿ ನಿಮ್ ಮಗಳನ್ನ ಚೆನ್ನಾಗಿ ನೋಡ್ಕತಾನ ಭಾವ. ನೀವಂಗೇನಾರ ಮಾಡ್ಬಿಟ್ರೆ ನಾನು ನನ್ನ ಮಗ ನೀವ್ ಹೇಳಿದ ಕೆಲಸ ಮಾಡ್ಕೊಂಡು ಜೀವನ ಪರ್ಯಂತ ನಿಮ್ ಸೇವೆ ಮಾಡ್ಕೊಂಡು ಇಲ್ಲೇ ಇದ್ದು ಬಿಡ್ತೀವಿ ಬಾವ. ಈ ವಾರನೇ ಮದುವೆ. ಯಾಕೋ ಪುಟ್ಟ ಇಷ್ಟೆಲ್ಲಾಗಿದ್ಯಾ? ಏನಿಲ್ಲಮ್ಮ. ನೀನೇ ಯೋಚನೆ ಮಾಡು, ನೀನು ಅವಳು ಮನೆಗೆ ಬಿಟ್ಮೇಲೆ ಒಂದ್ ಫೋನ್ ಮಾಡಿದಾಳ? ನೀನ್ ಇದ್ಯಾ ಇಲ್ವಾ ಅಂತ ವಿಚಾರಿಸಿದಾಳೇನೋ? ನೀನ್ ಹೀಗಿದ್ರೆ ನೋವಾಗೋದು ಅವಳಿಗಲ್ಲ, ನಮಗೆ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಮರ್ತು ಬಿಡೋ. ನೋಡು, ಬಂದ್ರಪ್ಪ, ನೀವಾದ್ರೂ ಸ್ವಲ್ಪ ಹೇಳಿ. ನಂದಿನಿ ಅಪ್ಪ ಅಮ್ಮ ಅಂದ ತಕ್ಷಣ ನೀನ್ ಸೆಂಟಿಮೆಂಟಲ್ ಆಗಿ ಫೀಲ್ ಆಗಿ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಟ್ಟು ಬಂದೆ. ಆದ್ರೆ ಅವ್ರ ಅಪ್ಪ ಮಾಡಿದ್ದೇನು, ನಿನ್ ಬಗ್ಗೆ ಫೀಲ್ ಆಗೋದ್ ಬಿಟ್ಟು ನಂದಿನಿಗೆ ಅವ್ರ ಮಾವನ ಮಗನ ಜೊತೆ ಮದ್ವೆ ಫಿಕ್ಸ್ ಮಾಡಿದ್ದಾರೆ. ನಂದಿನಿ ಮದುವೆಗೆ ಸಕುಟುಂಬ ಪರಿವಾರ ಸಮೇತವಾಗಿ ಬನ್ನಿ ಅಂತ ವೆಡ್ಡಿಂಗ್ ಕಾರ್ಡ್ ಕೊಟ್ಟಿದ್ದಾರೆ ನೋಡಿ. ಶಂಕರೇಗೌಡ್ರ ಮಗಳಿಗೆ ಯಾರ ಜೊತೆ ಮದುವೆ ಫಿಕ್ಸ್ ಆಗಿದ್ರು ಕೊನೆಯಲ್ಲಿ ನಂದಿನಿಗೆ ತಾಳಿ ಕಟ್ಟವ್ ನಾನೇ.
That's right. Come on, come on, come on. ಊಟ ಮಾಡ್ಕೊಂಡೇ ಹೋಗ್ಬೇಕು. ಪದ್ಮ ಪೂಜೆಗೆ ಅರ್ಚಕರೇನ ಕೇಳ್ತಾರ ನೋಡಿ. ಆಯ್ತು ರೀ. ಈ ಬಟ್ಟೆನ ಬಿಟ್ಟು ಹಳ್ಳಿ ಗುಳ್ಳು ನನ್ನ ಮಗ ಅನ್ಕೊಂಡ್ರ ನನ್ನ ಈ ಮದುವೆ ನಡೀತಾ ಇರೋದೇ ನನ್ನಿಂದಾನೆ. ಇಲ್ಲಿ ಏನೇ ಆದ್ರೂ ಎಲ್ಲ ನನ್ನಿಂದಾನೆ. ನನ್ನ ತನಗೊಂದು ಹೂವ ಇಲ್ವಾ ಪಡಲೆ. SMS ತಗೊಳ್ಳ ಮಹಾತ್ಮ ಗಾಂಧೀಜಿಯಿಂದ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಈ ಮದುವೆಯಿಂದ ನಮಗೆಲ್ರಿಗೂ ಸ್ವಾತಂತ್ರ್ಯ ಬರುತ್ತೆ ಕಣ್ರು. ಇವತ್ತು ನಾವೆಲ್ಲ ಹೊಡ್ತಾ ಇದೀವಿ. ಒಂದ್ ಬಾಟಲ್ ಶಾಂಪು ತಗೋ, ಕಾರ್ನ ಚೆನ್ನಾಗಿ ತೊಳಿ, ಮಿಕ್ಕ ಶಾಂಪಲ್ಲಿ ನೀವೆಲ್ಲರೂ ಸ್ನಾನ ಮಾಡಿ ಬಟ್ಟೆನೆಲ್ಲ ಇಸ್ತ್ರಿ ಮಾಡ್ಬಿಡಿ. ಈ ದಿನ ಗುರ್ತಿಟ್ಕೊಂಡಿರಿ, ಈ ದಿನ ಹಬ್ಬ ಹಬ್ಬ ಆಚರಿಸೋಣ. ಹಲೋ, ನಾನು ನಿಮ್ಮ ಅಸ್ಟೆಂಟ್ ಸಾರ್. ಅಸ್ಟೆಂಟಾ? ನನ್ನ ಅಸ್ಟೆಂಟ್ ಎಲ್ರು ಇಲ್ಲೇ ಇದಾರಲ್ಲಪ್ಪ. ಯಾರಪ್ಪ ನೀನು? ಮರ್ತೋಗ್ಬಿಟ್ರ ಸಾರ್? ಎಲ್ರು ನನ್ನ ಕೃಷ್ಣ ಅಂತಾರೆ. ಕೃಷ್ಣ ಕೃಷ್ಣ ನೀನು ಬದುಕಿದೀಯೇನೋ? ಏನೋ ನಿಮ್ ದಯೆ ಸಾರ್. ಆಮೇಲೆ ಮದುವೆ ನಡೀತಾ ಇದೆಯಂತ, ಇನ್ 1 ಅವರ್ ಎಲ್ಲ ಮುಗ್ದೋಗತ್ತಂತ. ಹೌದಾ? ಹೋಗೋಣ, ನಡೀತೆ ಕಣ. ಏನೀಗ ಏನೀಗ ಏನೋ? ಕೂಲ್ ಡೌನ್. ಯಾಕೆ ಟೆನ್ಷನ್ ಆಗ್ತಾ ಇದ್ದೀರಾ? ಒಂದ್ ಕೆಲ್ಸ ಮಾಡಿ, ನಮ್ಮ ಮಾವನವ್ರ ಹತ್ರ ಹೋಗ್ಬಿಟ್ಟು ಈ ಮದ್ವೆಗೆ ಜಾಸ್ತಿ ಖರ್ಚು ಮಾಡ್ಕೋಬೇಡಿ ಅಂತ ಹೇಳಿ. ಯಾಕೊತ್ತಾ, ಮದ್ವೆ ನಡೆಯತ್ತಪ್ಪ, ಆದ್ರೆ ಆ ತಗಂಡ್ ನನ್ ಮಗನ್ ಜೊತೆ ಅಲ್ಲ, ಈ ಕೃಷ್ಣನ್ ಜೊತೆ. ಹೇಳಿ ಕೇಳಿ, ನೀವು ನನ್ನ ವೆಲ್ ವಿಷರ್ ತಾನೆ. ಈಗ ಒಂದ್ ಕೆಲ್ಸ ಮಾಡಿ, ಈ ವಿಷಯನ ಅಲ್ಲಿರೋರು ಎಲ್ರಿಗೂ ಹೋಗಿ ಹೇಳ್ಬೇಕು. ಅರ್ಥ ಆಯ್ತಾ? ನಿನ್ ಕಣ್ಣಿಗೆ ಹೆಂಗ ಕಾಣ್ತಾ ಇದೀನಿ? ಟೋಪನ್ ಹಾಕೊಂಡು ಬಬ್ಬನ್ ತರ ಕಾಣ್ತಾ ಇದೀನ? ಸರ್ ಕೇಳಿಸ್ಕೊಂಡ್ರೆ ಸರ್ ಅಂದೇನೋ ತಪ್ಪಿಲ್ಲ ಸರ್ ಇದ್ರಲ್ಲಿ. ಸೂರಿ, ಅವನಿಗೆ ಸಂಬಂಧಪಟ್ಟವ್ರನ್ನ ಎಲ್ರನ್ನು ಎತ್ತಾಕಂಬರ ಕೇಳೋ. ಅಪ್ಪ, ನಮ್ಮವ್ರಾಗ್ಲೇ ಆ ಕೆಲಸದಲ್ಲಿದ್ದಾರೆ. ಎಲ್ಲಿ ನಿಮ್ ಮಗ? ಗೊತ್ತಿಲ್ಲ. ಅವನ್ ಫೋನ್ ಮಾಡಿ ನನ್ನ ಮಗಳನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾರ. ನಾನು ಅವತ್ತು ಅವನ್ನ ಸುಮ್ಮನೆ ಬಿಟ್ಟು ಕಳ್ಸಿದ್ದೆ, ತಪ್ಪಾಯ್ತು. ನೀವ್ ಅವನನ್ನ ಏನಾದ್ರೂ ಮಾಡ್ಕೊಳ್ಳಿ, ನಮ್ಮನ್ನೆಲ್ಲ ಇಲ್ಲಿಗೆ ಯಾಕೆ ಕರ್ಸಿದೀರಾ ಅಂತ ಹೇಳಿ. ನಿಮ್ಮನ್ನೆಲ್ಲ ಹುಡ್ಕೊಂಡು ಇಲ್ಲಿಗೆ ಬಂದೇ ಬರ್ತಾನೆ. ಈ ಸಲ ನನ್ನ ಕೈಯಿಂದ ಹೇಗ್ ತಪ್ಪಿಸ್ಕೊತಾನೋ ನೋಡೇ ಬಿಡ್ತೀನಿ. ಬಂದ್ರೆ ಇವ್ರನ್ನೆಲ್ಲ ಒಂದ್ ರೂಮಲ್ಲಿ ಕೂಡಾಕೋ. ಅಣ್ಣ ರೂಮಲ್ಲಿ ಕೂಡಕ್ಕೆ ಇವ್ರ ನೆಂಟ್ರೇನ? ಕ್ರಿಮಿನಲ್ ಫ್ಯಾಮಿಲಿ ಅಣ್ಣ ಇದು. ಸ್ವಲ್ಪ ಗ್ಯಾಪ್ ಕೊಟ್ರೆ ಕ್ರಿಮಿನಲ್ ಆಗಿ ಯೋಚನೆ ಮಾಡ್ಬಿಡ್ತಾರೆ. ಅಣ್ಣ ನೋಡೋಣ, SMS ಅಣ್ಣ ಇವನು. ಆ ಕೃಷ್ಣ ಇವನು ಯಾವ ಗತಿಗೆ ತಂದವನೆ. ಅಣ್ಣ ಇವರೆಲ್ಲ ನನ್ಗೆ ಒಪ್ಸ್ಬೇಡ, ತಕ್ಕ ಶಾಸ್ತಿ ಮಾಡ್ತೀನಿ. ಇದ್ರಲ್ಲಿ ಯಾರಾದ್ರೂ ತಪ್ಪಿಸ್ಕೊಂಡ್ರೆ ಇಲ್ಲ ಅಣ್ಣ. ಬದ್ರಿ ಈ ನನ್ನ ಮಕ್ಕಳ ನಿಂಬಿಯ ಬನಾದ ಮ್ಯಾಗಳ ಚಂದ್ರಮ ಚಂಡಾಡಿದ ನಿಂಬಿಯ. ಚೆನ್ನಾಗಿದೆ ಕಣ, ನನ್ನ ಸೇರಿಸ್ಕೊಳ್ರ. ಸೇರ್ಕೋತೀರಾ? ಸರಿ ಸರಿ ಸರಿ, ರೆಡಿನಾ? 1 2 1 ನಿಮಿಷ. ಥ್ಯಾಂಕ್ ಯು. 1 2 3 ಸ್ಟಾರ್ಟ್. ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ ನಿಂಬಿಯ
ಏನೋ ಫುಲ್ ಜೋಶ್ ಆಡಾಡ್ತಿದ್ದೀರಾ? ನಾ ಹೇಳಿದ ಕೆಲಸ ಮಾಡಿದೀರಾ? ಮಾಡಿದೀವಲ್ಲ. ಚೇರ್ ಹಾಕಿದೀರಾ? ಹಾಕಿದೀವಲ್ಲ. ಹೂವ ಕಟ್ಟಿದೀರಾ? ಕಟ್ಟಿದೀವಿ ನೋಡಿ, ಎಷ್ಟು ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ. ಈಗ ಚೆನ್ನಾಗಿಲ್ಲ. ಕಟೋ. ಈ ನನ್ನ ಮಗ ಒಳ್ಳೆಯವನೋ ಕೆಟ್ಟವನೋ ಹುಚ್ಚನೋ ಬೆಪ್ಪನೋ ತಿಕ್ಲನೋ ಒಂದು ಅರ್ಥ ಆಗ್ತಿಲ್ಲ. ನನಗೆ ಅರ್ಥ ಆಗಿಲ್ಲ. ಜಾಗ್ ಬಿಡಮ್ಮ, ಕೆಲ್ಸ ಮಾಡಮ್ಮ. ನನ್ಗೆಳಕ್ ಬರ್ತಾನೆ. ಜ್ಯೂಸ್ ದಯವಿಟ್ಟು ನನಗೆ ಒಂಟಿಯಾಗಿರೋಕ್ ಬಿಟ್ಬಿಡಿ. ನೋಡಿ ಇಲ್ಲಿ. ಓಂ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ತದೇವ ಲಗ್ನಂ ಸುದಿರಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ತದೇವ ಬಲಂ. ಏಯ್ ಕಡವ, ನಾನ್ ಕೃಷ್ಣ ಮಾತಾಡ್ತಾ ಇರೋದು. ನನ್ನನ್ನೇ ಅಮರ್ಸೋಡ್ದ್ಯಾ ಅಲ್ವಾ? ನಾನಿನ್ನೂ ಸತ್ತಿಲ್ಲ. ಯಾಕಿನ್ನು ಪ್ಯಾಡ್ ತರ ಅಲ್ಲೇ ಕೂತಿದ್ಯಾ? ಯಾರು ತಾಳಿ ಕಟ್ತೀಯಾ ಅಂತ? ನಂದಿನಿನ ಆಗ್ಲೇ ಅಲ್ಲಿಂದ ಎಸ್ಕೇಪ್ ಮಾಡ್ಸಿದಾಯ್ತು. ಬೇಕಾದ್ರೆ ಹೋಗ್ ನೋಡು. ಕೃಷ್ಣ, ನಾವು ಎಲ್ಲ ಸೇರ್ಕೊಂಡು ಮಾಡಿರೋ ಮಾಸ್ಟರ್ ಪ್ಲಾನ್ ಇದು. ನೀ ಧೈರ್ಯವಾಗಿರಮ್ಮ. ಬರ್ತಾ ಇದಾರೆ, ಸ್ಪೀಡಾಗಿ ಹೋಗೋ. ಇಷ್ಟು ಸ್ಪೀಡಾಗಿ ಹೋಗ್ತಿದ್ಯಲ್ಲ, ಪೆಟ್ರೋಲ್ ಕಡಿಮೆ ಇದೆ ಕಣ. ಹತ್ತದ ಮೇಲೆ ಹೇಳ್ತಿದ್ಯಲ್ಲ. ನೀವ್ ಈ ಕಡೆ ಹೋಗ್ರೋ, ನೀವ್ ಆ ಕಡೆ ಹೋಗ್ರೋ. ನಾಚಿಕೆ ನೋಡಪ್ಪ. ವಿದ್ಯಾಬಲಂ ತದೇವ ಬಲಂ ತದೇವ ಲಕ್ಷ್ಮೀ ಪದೇ ದಿನಂತರಾಮೇ. ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಮದುವೆ ನಡಿಬೇಕು ಅನ್ಕೊಂಡಿದ್ವಿ. ಅದು ಈಡೇರತ್ತೆ ಇಲ್ವೋ ನಮಗೆ ಗೊತ್ತಿಲ್ಲ. ಇವಾಗ ನೀವು ಇಲ್ಲಿಗೆ ಬಂದಿದ್ದೀರಾ, ನಮಗೆ ನಿಮ್ಮ ಆಶೀರ್ವಾದ ಬೇಕು. ನಮ್ಮ ಮಕ್ಕಳು CMO PMO ಆಗ್ಲಿ ಅಂತ ನಾವು ಕನಸು ಕಾಣ್ತಾ ಇಲ್ಲ. ಅವ್ರು ಪ್ರೀತಿಸ್ತವ್ರನ್ನ ಮದ್ವೆ ಆಗಿ ಸಂತೋಷವಾಗಿ ನಮ್ಮ ಜೊತೆನೆ ಇರ್ಲಿ ಅಂತ ಬಯಸ್ತಾ ಇದ್ದೀವಿ. ಹಿಂದೆ ಒಂದು ಕಾಲ ಇತ್ತು. ಪ್ರತಿ ಮನೆಗೂ 8-10 ಮಕ್ಳು ಇರ್ತಾ ಇದ್ರು. ಒಬ್ಬ ಓಡ್ ಹೋದ್ರು, ಒಬ್ಬ ದೂರದಲ್ಲಿದ್ರು. ಇರೋ ಮಕ್ಕಳ ಜೊತೆ ಕಷ್ಟ ಸುಖ ಹಂಚ್ಕೊಂಡು ಜೀವನ ಸಾಗಿಸ್ತಾ ಇದ್ರು. ಆದ್ರೆ ಈಗ ಮನೆಗೆ ಒಂದೇ ಮಗು, ಅವ್ರಿಗೋಸ್ಕರ ನಾವು ಬದುಕ್ತಾ ಇದ್ದೀವಿ. ಈಗ ನಿಮಗೂ ಒಬ್ಳೇ ಮಗಳು, ಅವಳಿಗೋಸ್ಕರ ನೀವು ಬದುಕಬೇಕು ಅಂತ ಅನ್ಸಲ್ವಾ? ಅವಳ ಸುಖ ಸಂತೋಷ ನಿಮಗ್ ಬೇಡವಾ? ದಯವಿಟ್ಟು ಒಪ್ಕೊಂಬಿಡಿ. ಅವಳೇ ಹೇಳ್ತಿದ್ದಾಳಲ್ಲ, ಈ ಹುಡುಗನ ಜೊತೆ ಜೀವನ ಪೂರ್ತಿ ಸಂತೋಷವಾಗಿರ್ತೀನಿ ಅಂತ. ಅವಳ ಪ್ರೀತಿಗಿಂತ ನಿಮ್ಮ ಹಠಾನೇ ಮುಖ್ಯನಾ? ಅದಕ್ಕೆ ಹೇಳೋದ್ರಲ್ಲೂ ನಿಜ ಇದೆ. ಕೃಷ್ಣನ್ನ ನಂದಿನಿನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಸ್ವಲ್ಪ ಯೋಚನೆ ಮಾಡೋಣ. ನಿಂದೇನೋ ಹೇಳು. ಅಣ್ಣ, ಅವ್ರದ್ದೇನು ತಪ್ಪಿಲ್ಲಣ್ಣ. ಹೊಟ್ಟೆ ಹೆಸರೇ ಅನ್ನ ಉಣ್ಬೇಕು, ಬಾಯಾರಿಕೆ ಆದ್ರೆ ನೀರು ಕುಡಿಬೇಕು. ಹಂಗೆ ಪ್ರೀತಿ ಮಾಡಿದ್ಮೇಲೆ ಮದುವೆ ಆಗ್ಲೇಬೇಕಣ್ಣ. ಕರ್ನಾಟಕಕ್ಕೆ ಕಾವೇರಿ ಹೆಂಗ್ ಉಸಿರು, ಹಂಗೆ ಕೃಷ್ಣನ್ಗೆ ನಂದಿನಿ ಅಂದ್ರೆ ಪ್ರಾಣ ಕಾಣ. ಈ ದೇವ್ರು ಮನಸ್ಸು ಪ್ರೀತಿ ಕಣ್ಣಿಗೆ ಕಾಣಲ್ಲ ಅಣ್ಣ, ಆದ್ರೂ ಅದು ನಿಜ ಅಣ್ಣ. ನಿಮ್ ಕಣ್ಣಿಗೆ ಕಾಣ್ತಿರೋ ಈ ಪ್ರೀತಿನ ಕೇಳಿಸ್ಬಿಡಿ ಅಣ್ಣ. ಎಷ್ಟೋ ಜನ ಪ್ರೀತಿಸಿದವರು ಮನೆ ಬಿಟ್ಟು ಓಡೋಗಿ ಜೀವನನ ಹಾಳು ಮಾಡಿಕೊಂಡು
ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನನ್ನ ಮಗಳು ಅದೇ ರೀತಿ ಯಾವತ್ತೋ ಒಂದ್ ದಿವಸ ನನ್ನ ದೂರ ಆಗ್ಬಿಡ್ತಾಳೇನೋ ಅಂತ ಭಯ ಇತ್ತು. ಆದ್ರೆ ಯಾವತ್ ನನ್ನ ಮಗಳನ್ನ ಮನೆಗೆ ವಾಪಸ್ ಕರ್ಕೊಂಡ್ಬಂದ್ಬಿಟ್ನೋ ಅವತ್ತೇ ಅವನು ನನಗಿಷ್ಟ ಆದ. ಇವತ್ತು ಇವ್ರ ಮನೆಯವರೆಲ್ಲ ನಿಂತು ಮದುವೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ನನ್ನ ಮಗಳು ಇವ್ರ ಮನೇಲಿ ಸುಖವಾಗಿರ್ತಾಳೆ ಅಂತ ಈಗ ನನಗೆ ನಂಬಿಕೆ ಬಂದಿದೆ. ನಡಿಯಮ್ಮ, ನೀನು ಪ್ರೀತಿಸಿದ ಹುಡುಗನ್ನೇ ಮದುವೆ ಆಗಿ ಸುಖವಾಗಿರು. ಎಲ್ಲಿಗೆ ಹೋಗೋದು? ನಿನ್ನ ಘನತೆ ಗೌರವಕ್ಕೆ ಮಸಿ ಬಳ್ದು ನಿನ್ನ ಮನೆಯಿಂದಲೇ ನಿನ್ನ ಕಣ್ಣು ತಪ್ಪಿಸಿ ನಿನ್ನ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋದವನ್ ಜೊತೆಲಿ ಮದುವೆ ಮಾಡೋದಕ್ಕೆ ಹೊರಟಿದ್ಯಲ್ಲೋ ಬಾವಾ. ನಿನಗ್ ಮನ್ಸಾದ್ರೆ ಹೆಂಗ್ ಬಂತೋ ಬಾವಾ? ನಂದಿನಿ ಮದುವೆ ನನ್ನ ಮಗನ ಜೊತೆಲೆ ನಡಿಬೇಕು. ನಿಲ್ಸೋ ನೀನು ಉಪದೇಶನ. ಇವರೆಲ್ಲರೂ ನನ್ನ ಚೇಂಜ್ ಮಾಡ್ಬಿಟ್ರು. ನಾನು ಮೊದಲ ತರ ಇದ್ದಿದ್ರೆ ಇಷ್ಟೊತ್ತು ನೀವಿಬ್ರು ಜೀವಂತವಾಗಿರ್ತಾ ಇರ್ಲಿಲ್ಲ. ನಿನ್ನ ಗೊಡ್ಡು ಬೆದರಿಕೆಗೆ ನಾವು ಹೆದರೋರಲ್ಲ ಬಾವ. ಲೇ ಸೂರಿ, ಎಳ್ಕೊಳ್ಳೋಲ್ಲ. ಬೇಡ, ನಿಮ್ಮಿಬ್ರಿಗೂ ಪ್ರಾಣ ಭಿಕ್ಷೆ ಕೊಟ್ಟಿದ್ದೀನಿ. ಕಣ್ಣು ಕಾಣದೇ ಇರೋಷ್ಟು ದೂರ ಹೊರಟೋಗಿ. ಮುಹೂರ್ತಕ್ಕೆ ಟೈಮ್ ಆಯ್ತು, ಗಂಡು ಹೆಣ್ಣನ್ ಕರ್ಕೊಂಡ್ ಬನ್ನಿ. ಬಾ. ಅಬ್ಬಾ, ಹ್ಯಾಪಿ ಎಂಡಿಂಗ್ ಆಶೀರ್ವಾದ ತಗಡಿ. ಸುಖವಾಗಿರಿ. ಅಣ್ಣ 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 ಓ ಸಾರಿ ಅಣ್ಣ, ಸಾರಿ. ಏನ್ ಸತ್ಯ? ದೇವ್ರ ದಯ, ಅವರಿಬ್ರು ಒಂದಾದ್ರು. ನೀವು ಹ್ಯಾಪಿ, ನಾನು ಒಬ್ನೇ ಅಣ್ಣ ಹ್ಯಾಪಿ. ಅಣ್ಣ ನಾನು ನಿಮ್ಮ ಹತ್ರ ಬಂದಾಗ ರಿಯಲ್ ಎಸ್ಟೇಟ್ ಬೂಮಲ್ಲಿ ಇತ್ತು, ಇವಾಗ ಏನಾಗಿದೆಯೇನೋ. ಅಣ್ಣ ನಾನು ಬರ್ಲಣ್ಣ, ಬರ್ತೀನಣ್ಣ. ಎಲ್ಲಿಗೆ ಹೋಗ್ತೀಯಾ? ಯಾಕಣ್ಣ? ಗಂಡದೆ ಅಂತ ಅಳಿ ಅಂತ ಅನ್ಕೊಟ್ಟಿದ್ಯಾ? ಅದಕ್ಕೆ ನೀನು ಆಟ ಆಡ್ಕೊಂಡಿರೋದಕ್ಕೆ ನಾನೊಂದು ಗಿಫ್ಟ್ ಕೊಡ್ಬೇಕು ಅಂತಿದ್ದೀನಿ. ಗಿಫ್ಟ್ ಅಣ್ಣ? ಏನಣ್ಣ? ನನ್ನ ಮೊಮ್ಮಗನ್ನ. ಅಲ್ಲಿವರ್ಗ